ಗುಡ್ ಮಾರ್ನಿಂಗ್. ಕೇಳಿಸ್ತೀನಪ್ಪ? ನನಗೆ ಕೇಳಿಸಿಲ್ಲ, ಕಿವಿ. ಗುಡ್ ಮಾರ್ನಿಂಗ್ ಸರ್, ಕೇಳಿಸ್ತಾ ಇದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಳಮ್ಮ. ಹೇಳ್ದೆ ಆಗ್ಲೇ ಕಿವಿ ನೀರು ಹೋಗಿದೆ ಅಂತ. ಎಕನಾಮಿಕ್ ಕರೆಂಟ್ ಅಫೇರ್ಸ್ ಮತ್ತೆ ಬಿಟ್ಟು ಅಷ್ಟೇ, ನಥಿಂಗ್ ಎಲ್ಸ್. ಆಪ್ಷನಲ್ ಮಾಡ್ತಿದ್ದೀರಾ ಇಲ್ಲ ಪಾಸ್ ಮಾಡಿದ್ದೀರಾ? ಪ್ಲೀಸ್ ಟೆಲ್ ಟು ಮೀ, ನಾಟ್ ಯುವರ್ ಸೆಲ್ಫ್. ಸರ್ ವಿ ಒ ಅಪ್ಲೈ ಮಾಡೋಕೆ ಆಗ್ತಿಲ್ಲ. ಯಾಕಮ್ಮ, ಏನಾಯ್ತು? ಏನು ಇಶ್ಯೂ ಆಗಿದೆಯಾ? ಯಾರು ಅಪ್ಲೈ ಮಾಡಿದಾರ ವಿ ಒ? ಅದು ಇವತ್ತು ಮಾಡ್ತೀನಿ ಸರ್. ಎರರ್ ಅಂತ ಬರ್ತಿದ್ಯಾ? ಎರರ್ ಅಂತ ಬರ್ತಿದೆ, ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ ದೇ ವಿಲ್ ಪೋಸ್ಟ್ಪೋನ್ ದ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂದೆ ಹಾಕ್ತಾರೆ. ಡೋಂಟ್ ವರಿ, ಹಾಗಂತ ಅಪ್ಲೈ ಮಾಡ್ದಂಗೆ ಇರಬೇಡಿ. ಅಪ್ಲೈ ಮಾಡಿ. ಓಕೆ, ದೆನ್ ಇಟ್ಸ್ ಹಂಗಾರೆ ಇಶ್ಯೂ ಇರುತ್ತೆ ಕೆ ಎ ಕಡೆಯಿಂದ. ಓಕೆ, ಸೊ ವೆಬ್ಸೈಟ್ ಇಶ್ಯೂ ಇದೆ. ಎಲ್ಲರೂ ಇಂಜಿನಿಯರ್ಸ್ ಲಾಸ್ಟ್ ಡೇಟ್ ವೆಯ್ಟ್ ಮಾಡ್ತಾ ಇರ್ತಾರೆ, ಇವತ್ತು ಹಾಕೋಣ ಅಂತ. ಇವತ್ತೆಲ್ಲ ಗ್ರೂಪ್ ಉಣಿಯೋ ಬೇರೆ ಅಲ್ವಾ, ಇವತ್ತೇ ಹಾಕಿದ್ರೆ ನೀಟಾಗಿ ಪಾಸ್ ಆಗ್ಬಿಡ್ತೀವಿ ಅಂತ ಹಾಕಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಎರರ್ ಬರ್ತಾ ಇರುತ್ತೆ. ಡೋಂಟ್ ವರಿ, ಇನ್ನೂ ಪರ್ಚೇಸ್ ಆಗ್ತದೆ, ಎರರ್ ಪರ್ಚೇಸ್ ಆಗ್ತದೆ ಅಂತ ಹೇಳಿದ್ರೆ ದೇ ವಿಲ್ ಪೋಸ್ಟ್ಪೋನ್ ದ ಲಾಸ್ಟ್ ಡೇಟ್. ಡೋಂಟ್ ವರಿ, ಟ್ರೈ ಮಾಡ್ತಾ ಇರಿ. ಇಫ್ ಇನ್ ಕೇಸ್ ಆಗ್ತಿಲ್ಲ ಅಂತ 4 ಡೇಸಿಂದಲೂ ಟ್ರೈ ಮಾಡ್ತಿದ್ದೀನಿ. ಹೌದಾ? ಸೊ ದೆನ್ ಬಿಡಪ್ಪ, ಹಂಗಾರೆ ಮುಂದೆ ಆಗ್ತಾರೆ ಪಕ್ಕ. ಆಗೋದು ಅದು ಯಾವ ರೀತಿ ಪಿ ಸಿ ಮುಂದೆ ಹಾಕೋದ್ರಲ್ಲ ನೋಟಿಫಿಕೇಶನ್ದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ದು, ಆ ಥರನೇ ವಿ ಒ ಕೂಡ ಹಾಕ್ಬಹುದು ಮುಂದಕ್ಕೆ. ಸೊ ಡೋಂಟ್ ವರಿ, ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ. ಆ ಇಶ್ಯೂ ರೈಸ್ ಆಗಿರ್ಬೇಕು ಎಲ್ಲ ಕಡೆ, ರೈಸ್ ಮಾಡ್ತಾರೆ. ಡೋಂಟ್ ವರಿ, ಮುಂದೆ ಹಾಕ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಸೊ ಸಸ್ಪೆನ್ಸ್ ಕೊಟ್ಟು ಲಾಸ್ಟ್ ಆಗ್ತಾರೆ, ಮುಂದೆ ಹಾಕ್ತಾರೆ. ಡೋಂಟ್ ವರಿ. ಮತ್ತೆ ಹೇಳ್ರಪ್ಪ, ಏನಿದಾರೆ ಇಶ್ಯೂಸ್? ಪ್ರಿಪ್ರೇಷನ್ ಏನಿದೆ ಬಿಡಿ, ಸ್ಟಾಪ್ ಮಾಡಿ, ನಾನು ಮಾಡ್ತೀನಿ ಅಲ್ಲಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಎಕನಾಮಿ ಮಾಡೋ ಥರ ಮಾಡ್ತೀನಿ ಅಷ್ಟೇ. ವಾಟ್ ಎವರ್ ಥಿಂಗ್ಸ್ ಇಂಪಾರ್ಟೆಂಟ್ ಅನ್ಸೋದ್ರಲ್ಲ. ಸಿ, ಇಫ್ ಇಟ್ ಈಸ್ ಮೋರ್ ಇಂಟ್ರಾಕ್ಟಿವ್ ಇತ್ತು ಅಂತೇಳಿ ಐ ಕ್ಯಾನ್ ಡೂ ಇಟ್ ಆನ್ಲೈನ್ ಓನ್ಲಿ. ಫೇಸ್ ಟು ಫೇಸ್ ತಗೊಂಡು ಐ ಕ್ಯಾನ್ ಶೋ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಟು ಸ್ಟಡಿ ಅಂತ. ಇಫ್ ಯು ಸಿಟ್ ಫಾರ್ 2 hours ಅಂದ್ರೆ ಮುಗ್ದೋಗುತ್ತೆ, ಒಂದು 4-5 ಚಾಪ್ಟರ್ ಮುಗ್ದೋಗ್ತಿರುತ್ತೆ. ಇದೇ ಥರ ಮಾಡಲ್ಲ ಅಲ್ಲಿ. ಆಫ್ಲೈನೇ ಬೆಟರ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಅಡ್ಜಸ್ಟ್ ಅಲ್ಲ. ನೆಸೆಸಿಟಿ ಹತ್ರ ಇದ್ದಾಗ, ನೆಸೆಸಿಟಿ ಆದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ನೆಸೆಸಿಟಿ ಇದ್ದಾಗ ಏನಾದ್ರು ಮಾಡಬೇಕಾಗುತ್ತೆ ನಾವು. ಯು ಹ್ಯಾವ್ ಟು ಫೈಂಡ್ ಸಮಥಿಂಗ್. ಸಿನ್ಸ್ ಯು ಆರ್ ಕಮಿಂಗ್ ಹಿಯರ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಟ್ ಹಿಯರ್ ಅಲ್ಲ, ಯಾರು ಇರಲ್ಲ ಆಬ್ವಿಯಸ್ಲಿ ಅಂತ ಹೇಳಿದಾಗ. ಸೊ ಆ ಥರ ವಿ ಹ್ಯಾವ್ ಟು ಅಡ್ಜಸ್ಟ್ ಸಮಥಿಂಗ್. ಏನಾದ್ರು ಮಾಡೋಕೆ ಸರ್ ರಿವಿಷನ್ ಕ್ಲಾಸ್ ನೈಟ್ ಮಾಡೋಕೆ ಆಗುತ್ತಾ? ವಿಲ್ ಸಿ ಅಪ್ಪ, ನೋಡ್. ನೈಟೆಲ್ಲ ಮಲಿಕೊಂಡ್ಬಿಡ್ತಾರೆ ಅಷ್ಟೇ, ಇಲ್ಲಲ್ಲ ಆಮೇಲೆ ಬೆಳಿಗ್ಗೆ ಹೊತ್ತಿದ್ರೇ ಆನ ಹೂ ಅನ್ನಲ್ಲ. ಅವಾಗ ಮಲಿಕೊಂಡ್ಬಿಡ್ತಾರೆ ಫುಲ್. ಹಂಗಾದ್ರೆ ಬೆಳಿಗ್ಗೆ ಹೊತ್ತಾರೆ ಇದು ಕಷ್ಟ ಆಗುತ್ತೆ. ನೈಟ್ ಶಿಫ್ಟ್ ಗುಬ್ರ ಹಾಕೋ ಮಲಿಕೊಂಡ್ಬಿಡ್ತಾರಲ್ಲ ಆಮೇಲೆ. ನೋಡೋಣ, ವಿಲ್ ಥಿಂಕ್ ಅಬೌಟ್ ಇಟ್. ಮತ್ತೆ ಯಾರು ಇದೆಯನ್ನಪ್ಪ? ಕಾವ್ಯ, ಲಾವಣ್ಯ, ಯಾರು ಇದೆಯನ್ನಮ್ಮ? ಪ್ರಿಪ್ರೇಷನ್ದು ಅಪ್ಡೇಟ್ ಮಾಡ್ತಿಲ್ಲಪ್ಪ ಕಾವ್ಯ. ಇನ್ನೂ ಆಫ್ಲೈನ್ ಬೇಕು ಅಂತಾರೆ, ಆಫ್ಲೈನ್ ಕರೆ ಬರಲ್ಲ. ಏನು ಮಾಡೋಣ ನಾವು? ಅದೇ ಅಲ್ಲ, ಬೇಕು ಅಂತ ನಾವು ಅಲ್ಲಿಂದ ಎದ್ದೋಯ್ತು ಅಂತ ಹೋಗ್ಬಿಡ್ತೀವಿ ಅಲ್ಲಿಗೆ ಎದ್ಬಿಟ್ಟು. ಇಲ್ಲ, ಆರಾಮಾಗಿ ಚಿಲ್ಲ ಕೂತ್ಕೊಳ್ಳೋದು. ಇನ್ವೆಸ್ ಫೈನ್, ನೋ ಪ್ರಾಬ್ಲಮ್. ಒಬ್ರಿದ್ರು ಮಾಡೋಣ, ಇಬ್ಬರಿದ್ರು ಮಾಡೋಣ. ಓಕೆ, ಶುರು ಹಚ್ಕೊಳ್ಳೋಣ. ಸೊ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಎನಿಥಿಂಗ್ ಯು ವಾಂಟ್ ಟು ಆಸ್ಕ್? ಪಾಲಿಟಿ, ಎಕಾನಮಿ ಮಾಡ್ತೀನಿ. ಪಾಲಿಟಿ ಯಾರು ಡೌಟ್ ಇದೆಯಾ? ಎನಿಬಡಿ ಹ್ಯಾವ್ ಎನಿ ಡೌಟ್ಸ್? ಇಲ್ಲ ಸರ್. ಇಲ್ಲ ಅಂದ್ರೆ ಓಕೆ, ವಿಲ್ ಗೋ ಫಾರ್ವರ್ಡ್. ಸೊ ಎಕನಾಮಿ ಫಸ್ಟ್ ಮುಗಿಸ್ತೀನಿ ನಮ್ಮ, ಆಮೇಲೆ ಜಿಯೋಗ್ರಫಿ ಮಾಡ್ತೀನಿ. ಎಷ್ಟು ಜಿಯೋಗ್ರಫಿ ಬೇಕಾ? ಹಾಂ, ಜಿಯೋಗ್ರಫಿ ಹೇಳಿದ್ ನಾನು ಮರ್ತಾಕಿದ್ರೆ. ಓಕೆ ಫೈನ್, ನೋಡೋಣ. ಜಿಯೋಗ್ರಫಿ ಕಟ್ ಮಾಡ್ಕೊಳ್ಳೋಣ. ಜಿಯೋಗ್ರಫಿ ಓಕೆ, ವಿಲ್ ಸಿ. ಕ್ವೆಶನ್ಸ್ ನೋಡಿ ಚೆಕ್ ಮಾಡೋಣ. ಬಟ್ ಫಸ್ಟ್ ಇವತ್ತು ಮುಗಿಸೋಣ ಎಕಾನಮಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಪ್ರಾಬಬಿಲಿಟಿ ಇವತ್ತು ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮುಗಿಸೋಣ.
ನೆಕ್ಸ್ಟ್ ಜಿಯೋಗ್ರಫಿ ಅಥವಾ ಎನ್ವಿರಾನ್ಮೆಂಟ್, ಐದರ್ ಒನ್, ಅದರೊಂದು ತಗೋಣ. ಓಕೆ, ವಿಲ್ ಸ್ಟಾರ್ಟ್. ಓಕೆ, ಇಡ್ಲಿ ತಿಂದಿದ್ದೀನಿ, ಕರೆಸ್ಬೇಕೀಗ ನಾನು. ಏನು ತಿಂದಿರಪ್ಪ ನೀವು? ಬಿಸಿಬೇಳೆ ಬಾತ್. ಓ, ಸ್ಟ್ರಾಂಗ್ ಇದೆ ಹಂಗಾರೆ ನೀವು. ಯಾಕಮ್ಮ ತಿನ್ಕೊಂಬರುತ್ತಾನೆ, ಕೇಳಕ್ಕೆ ಅನಿಸ್ಬೇಕಲ್ವಾ? ಡೆಡಿಕೇಶನ್. ತಿನ್ಬಿಡ್ತಾನೆ. ಇವಡ ಲೇಟ್ ಕ್ಲಾಸ್ ಫಾರ್ 5 minutes ಡಿಲೇ ಮಾಡ್ತೀಯ ಕ್ಲಾಸ್ ಬೇಕಾದ್ರೆ. ತಿನ್ಕೊಳ್ಳಿ ಬೇಕಾದ್ರೆ ಹಂಗೆ ಒಂದವೇ, ನೋ ಪ್ರಾಬ್ಲಮ್. ಥರ ಸೃಷ್ಟಿ ಇರೋದು, ಸೃಷ್ಟಿ ವೆರಿ ಸೃಷ್ಟಿ ಬರುವುದು ಯಾಕೆ ಹೋಮ್ ಸಿಕ್ಕ. ಓಕೆ ಫೈನ್, ಕ್ಲಾಸ್ನಲ್ಲಿದೆ. ವೆರಿ ಗುಡ್. ಓಕೆ, ರೈಟ್ ಟು ಪೇಪರ್ ಸ್ಟೇಟ್ ಆರ್ಟಿಕಲ್ 21 ಸಮಿ ಕೇಸ್. ಓಕೆ, ಹೇಳ್ತೀರಾ ವಾಟ್ ಆರ್ ಥಿಂಗ್ಸ್ ವಿ ಸ್ಟಡಿಡ್ ಇನ್ ಎಕಾನಮಿ ಅಂತ ಇಲ್ಲಿವರೆಗೂ? ಇನ್ಫ್ಲೇಷನ್ ಆಗಿದೆ ಅಲ್ವಾ, ಗ್ಯಾಪ್ನ ಇದೆ ಟರ್ಮ್ಸ್ ಅನ್ಕೊಂತೀನಿ. ಮತ್ತೆ ಟರ್ಮ್ ಹೇಳಿ ನಂಗೆ ಸಾಕೋಬಿಟ್ಟಿದೆ ಹಂಗಂತ ಹೇಳಿ. ಹೈಪರ್ ಇನ್ಫ್ಲೇಷನ್ ಟರ್ಮ್ ಇದ್ರೆ ಸಾಕು ನಂಗೆ ಬಿಡುತ್ತೆ. ಹೈಪರ್ ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್, ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್, ರಿಸೆಷನ್ ಅಂಡ್ ಡಿಪ್ರೆಷನ್. ದೆನ್ ರಿಫ್ಲೇಷನ್ ಅಂತ ಒಂದು ಬರುತ್ತೆ, ಗ್ಯಾಪ್ನೇ ಅನ್ಕೊಂತೀನಿ. ಥ್ರೂ ಫಿಸಿಕಲ್ ಸ್ಟಿಮ್ಯುಲಸ್, ಟರ್ಮ್ ಗ್ಯಾಪ್ನೇ ಅನ್ಕೊಂತೀನಿ. ದೆನ್ ಇನ್ಫ್ಲೇಷನ್ ಅಂತ ಒಂದು ಬಂದಿತ್ತು. ದೆನ್ ಕೋರ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ ವಾಲಟೈಲ್ ಕಾಂಪೋನೆಂಟ್ಸ್. ಹೆಡ್ಲೈನ್ ಅಂತ ಬಂದಾಗ ಇಟ್ ಈಸ್ ಇನ್ಕ್ಲೂಡಿಂಗ್ ಆಲ್ ದ ಕಾಂಪೋನೆಂಟ್ಸ್. ದೆನ್ ಸ್ಕ್ಯೂಫ್ಲೇಷನ್ ಅಂತ ಬಂದಿತ್ತು, ಓನ್ಲಿ ಫ್ಯೂ ಐಟಮ್ ಗ್ರೂಪ್ಸ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ ಪ್ರೈಸು. ದೆನ್ ವಿ ಹ್ಯಾವ್ ಸ್ಟ್ರಿಂಗ್ಫ್ಲೇಷನ್ ಅಂತ ಬಂದಿತ್ತು, ಪ್ರೈಸ್ ಸೇಮ್ ಇದೆ ಬಟ್ ಕ್ವಾಂಟಿಟಿ ಕಮ್ಮಿ ಆಗ್ತಿದೆ ಅಂತ. ಸೊ ದೆನ್ ಹೂ ಕಂಟ್ರೋಲ್ಸ್ ಇನ್ಫ್ಲೇಷನ್ ಅಂತ ಬಂದಾಗ ಬೋತ್ ಗೌರ್ಮೆಂಟ್ ಅಥವಾ RBI ಕಂಟ್ರೋಲ್ ದ ಇನ್ಫ್ಲೇಷನ್. ಗೌರ್ಮೆಂಟ್ ಕಂಟ್ರೋಲ್ಸ್ ದ ಸಪ್ಲೈ ಸೈಡ್ ಇನ್ಫ್ಲೇಷನ್, RBI ಕಂಟ್ರೋಲ್ಸ್ ದ ಡಿಮ್ಯಾಂಡ್ ಸೈಡ್ ಇನ್ಫ್ಲೇಷನ್ ಮೇಜರ್ಲಿ. ಓಕೆ, ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಇವತ್ತು ಚೆಕ್ ಮಾಡೋಣ, ಆಯ್ತಾ? ಸೊ ನೆಕ್ಸ್ಟ್ ವಿ ಸ್ಟಡಿಡ್ ಅಬೌಟ್ ದ PPI, ಗ್ಯಾಪ್ನ ಇದೆಯಾ? 2 committees, Koldar committee and Rameshwan committee, very very important, ಗ್ಯಾಪ್ನ ಇಟ್ಕೊಳ್ಳಿ. ದೆನ್ ವಿ ವೆಂಟ್ ಟು CPI, ಬೇಸ್ ಇಯರ್ ಚೇಂಜ್ ಮಾಡ್ತಿದ್ದಾರೆ ಟು 2024 ಅಲ್ವಾ? ವಾಟ್ ಆರ್ ನ್ಯೂ ಥಿಂಗ್ಸ್ ದೇ ಹ್ಯಾವ್ ಆಡೆಡ್? OTT ಸರ್ವಿಸಸ್ ಮತ್ತೆ ರೂರಲ್ ಹೌಸ್ ಹೋಲ್ಡ್ ರೆಂಟ್ ಆಡ್ ಮಾಡಿದಾರೆ ಅನ್ಸುತ್ತಲ್ಲ, ಆಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ವಾಟ್ ಆರ್ ನ್ಯೂ ಥಿಂಗ್ಸ್ ದಟ್ ಹ್ಯಾವ್ ಬೀನ್ ಆಡೆಡ್ ಟು CPI ಕ್ಯಾಲ್ಕುಲೇಷನ್ಸ್ಗೆ? ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎವ್ರಿಥಿಂಗ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಗ್ಯಾಪ್ನ ಇಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ WPI ಬಗ್ಗೆ ಬಂದಿತ್ತು, ಗ್ಯಾಪ್ನ ಇದೆಯಾ? WPI ಇಸ್ ಗಿವನ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಸೊ ದೋಸ್ ಥಿಂಗ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. PPI, CPI, WPI, GDP, ಡಿಫ್ಲೇಟರ್. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ? ಸ್ವಲ್ಪ ಸ್ಕ್ಯಾನ್ ಮಾಡ್ಕೊಳ್ಳೋದು ಸಾಕು ಅಷ್ಟು, ಇನ್ನೊಂದು ಫುಲ್ ಡೆಪ್ತ್ ಕೇಳೋಕೆ ಬರಲ್ಲ. ಬಟ್ ಸಮ್ ಎಕ್ಸಾಂಪಲ್ಸ್ ಕೊಟ್ಟೆ ಕೇಳ್ತಾನೆ ಬೇಕಾದ್ರೆ. ಅದರಲ್ಲಿ ರೂರಲ್ ರೆಂಟ್ ಇಂಪಾರ್ಟೆಂಟ್ ಇರುತ್ತೆ, ರೂರಲ್ ರೆಂಟ್ ಆಡ್ ಮಾಡಿದಾರಲ್ಲ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಕ್ವಶನ್ಸ್ ಆಗ್ತಾನೆ, ರೀಸೆಂಟಾಗಿ ಆಡ್ ಮಾಡಿದಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ ಅವ್ರ ಸ್ವಲ್ಪ ಐಡಿಯಾ ಇಟ್ಕೊಳ್ಳಿ, ಆಯ್ತಾ? ಸೊ ಮತ್ತೆ ಇನ್ನು ಮಾಡ್ತೀರಪ್ಪ, ಮುಂದೆ ಕನ್ನಡ ಕ್ಲಾಸಸ್ ಮಾಡ್ತೀನಿ, ಇನ್ನೊಂದು ಮಾಡ್ಬೇಕಾದ್ರೆ ಇನ್ನು ಡೆಪ್ತಾಗಿ ಹೇಳ್ತೀನಿ. ಬಟ್ ಅಟ್ಲೀಸ್ಟ್ ವರ್ಕ್ ಮಾಡಿಬಿಟ್ಟಿರಿ ಸ್ವಲ್ಪ ಅದೇ ತನಕ. ಇಫ್ ಯು ಗೆಟ್ ಅಪರ್ಚುನಿಟಿ, ಅದ್ರ ಮುಂದೆ ಟೈಮ್ ಸಿಕ್ತು ಅಂದರೆ ವಿಲ್ ಡೂ ಇಟ್ ಇನ್ ಆನ್ಲೈನ್ ಕ್ಲಾಸಲ್ಲಿ, ವಿಲ್ ಡೂ ಎವ್ರಿಥಿಂಗ್. ಓಕೆ, ಅದು ಬಿಟ್ಟು ಮತ್ತೆ ವಿ ಸ್ಟಡಿಡ್ ಅಬೌಟ್ ಇನ್ಫ್ಲೇಷನ್. ಆದಮೇಲೆ ಸ್ಟಾಕ್ ಮಾರ್ಕೆಟ್, ಗ್ಯಾಪ್ನ ಇದೆಯಲ್ಲ? ಸೊ ಕಂಪ್ನಿ ಇತ್ತು, ಐ ಆಮ್ ಇಶ್ಯೂಯಿಂಗ್ ದ ಶೇರ್ಸ್ ಥ್ರೂ ಅಂಡರ್ ರೈಟರ್, ಗ್ಯಾಪ್ ಇದೆಯಲ್ಲ? ಅಂಡರ್ ರೈಟರ್ ಬ್ರೋಕರ್ ಅಂತ ಕರಿತೀನಿ. ಯು ವಿಲ್ ಪ್ರಿಪೇರ್ ಎ ಪ್ರೊಫೈಲ್ ಫಾರ್ ಮೈ ಕಂಪನಿ, ದಟ್ ಇಸ್ ಕಾಲ್ಡ್ ಎಸ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. Okay, that is the profile of the company that is given to SEBI ಕೊಡ್ತಾರೆ. and SEBI verify everything and they will give me permission to issue the shares. I'll issue IPO, initial public offering, in primary market. If people demand more of my shares, I'll issue FPO, follow on public order. Okay, so that is issued in primary market. Buying and selling of these shares happen in secondary market. Before issuing my IPO, I'll go to anchor investors, or also called as QIBs, qualified institutional buyers. They will invest in my company. People will get the confidence. ಈ ಥರ ಆಗುತ್ತೆ, ಗ್ಯಾಪ್ನ ಇದೆಲ್ಲ. ಸೊ ದೆನ್ ವಿ ಟಾಕ್ಡ್ ಅಬೌಟ್ ಸಮಥಿಂಗ್ ರಿಗಾರ್ಡಿಂಗ್ ಬಿಯರ್, ಬುಲ್. ಗ್ಯಾಪ್ನ ಇದೆಲ್ಲ, ಬೇರ್ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಇರುತ್ತೆ, ಬುಲ್ ಅಂತ ಹೇಳಿದ್ರೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಬಿಯರಿಶ್ ಅಂಡ್ ಬುಲ್ಲಿಶ್, ಗ್ಯಾಪ್ನ ಇಟ್ಕೊಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಸ್ಟ್ಯಾಗ್ ಹೇಳಿದ್ನ, ಸ್ಟ್ಯಾಗ್ ದಿ ಪರ್ಸನ್ ಹೂ ಬೈಸ್ ಇನ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಲ್ಸ್ ಇನ್ ಸೆಕೆಂಡರಿ ಮಾರ್ಕೆಟ್ ಫಾರ್ ಗೆಟಿಂಗ್ ದ ಪ್ರಾಫಿಟ್, ದಟ್ ಇಸ್ ಕಾಲ್ಡ್ ಸ್ಟ್ಯಾಗ್ ಅಂತ ಕರಿತೀನಿ. ದೆನ್ ಜಾಬರ್, ದಟ್ ಇಸ್ ಬ್ರೋಕರ್ಸ್, ವೆರಿ ಎಕ್ಸ್ಪೀರಿಯನ್ಸ್ಡ್ ಬ್ರೋಕರ್, ದಟ್ ಇಸ್ ಜಾಬರ್ ಅಂತ ಕರಿತೀನಿ. ನೆಕ್ಸ್ಟು ಏನಪ್ಪ? ಬೇರರ್ ಬಾಂಡ್ಸ್. ಓಕೆ, ದೆನ್ ಕನ್ಸೋಲ್ ಬಾಂಡ್ಸ್, ಮಸಾಲಾ ಬಾಂಡ್ಸ್, ಗ್ಯಾಪ್ನ ಇಟ್ಕೊಳ್ಳಿ. ಸೆನ್ಸೆಕ್ಸ್, ನಿಫ್ಟಿ, ವೆರಿ ವೆರಿ ಇಂಪಾರ್ಟೆಂಟ್. ಸೆನ್ಸೆಕ್ಸ್ ಬಂದಾಗ BSE ಇದು, ದಟ್ ಇಸ್ ಫಾರ್ 30 ಬ್ಲೂ ಚಿಪ್ ಕಂಪನೀಸ್ ವಿಚ್ ಹ್ಯಾವಿಂಗ್ ಎ ಹ್ಯೂಜ್ ಪ್ರಾಫಿಟ್ ಚೆನ್ನಾಗಿದೆ ಬ್ಲೂ ಚಿಪ್ ಕಂಪನೀಸ್ ಅಂತ ಹೇಳ್ತೀವಿ ಅಷ್ಟೇ. ಸೊ ದೆನ್ ವಿ ಹ್ಯಾವ್ ನಿಫ್ಟಿ, ಇದು
Sensex NS ಇದು it is of 50 companies, that is 50 good companies. Okay, so these things are very important. Gap naikoli. If Sensex is rising means the basket of shares is increasing, not all the shares of that basket. Okay, like inflation taranne basket of those 30 shares is increasing. One shares may come down, other shares may go up, but as a basket as whole it is increasing. It is the meaning of Sensex is rising anta ಹೇಳ್ತೀನಿ. Okay, those terms are very important. Gap naikoli. Then we in microeconomics studied about different types of goods. Gap idea consumption goods, capital goods, then Veblen goods ಅಂತ ಹೇಳಿದ್ದೆ means luxury goods which violates the law of demand, means price ಜಾಸ್ತಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ಸ್ ದ ಮೀನಿಂಗ್ ಆಫ್ ವೆಬ್ಲನ್ ಗೂಡ್ಸ್, ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ಆಲ್ ದೋಸ್ ಥಿಂಗ್ಸ್. ದೆನ್ ವಿ ಟಾಕ್ ಅಬೌಟ್ ಗಿಫೆನ್ ಗೂಡ್ಸ್. ಗ್ಯಾಪ್ ಇದೆಯಾ, ದೇ ಆರ್ ನಾನ್ ಲಕ್ಸುರಿ ಗೂಡ್ಸ್, ಬಟ್ ಈವನ್ ದೇ ಈ ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೀನಿಂಗ್ ಆಫ್ ವೆಬ್ಲನ್ ಗಿಫೆನ್ ಗೂಡ್ಸ್. ದೆನ್ ವಿ ಹ್ಯಾವ್ ನಾರ್ಮಲ್ ಗೂಡ್ಸ್, ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಥವಾ ಲೈಕ್ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ಸ್ ಕಾಲ್ಸ್ ನಾರ್ಮಲ್ ಗೂಡ್ಸ್, ಗೊತ್ತಿದೆಯಲ್ವಾ. ದೆನ್ ವಿ ಹ್ಯಾವ್ ಇನ್ಫೀರಿಯರ್ ಗೂಡ್ಸ್. If the income increases, demand for that goods comes down. Then we have substitute goods. Then we have complementary goods. ಕೇಳಿದ್ನಲ್ಲ, ದ ಪ್ರೈಸ್ ಬೇಗ ಕೇಳ್ತಾನೆ, ಪ್ರೈಸ್ ಮತ್ತೆ ಡಿಮ್ಯಾಂಡ್ ಲಿಂಕೇಜ್ ಮಾಡಿ ಕ್ವಶನ್ಸ್ ಕೇಳ್ತಾನೆ. ಗ್ಯಾಪ್ ಇಟ್ಕೊಳ್ಳಿ ಫಾರ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂಡ್ ಫಾರ್ ಸಬ್ಸ್ಟಿಟ್ಯೂಷನ್ ಗೂಡ್ಸ್ಗೆ. ಓಕೆ, ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಬಿಟ್ಟು ವಿ ಟಾಕ್ ಅಬೌಟ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ. ಗ್ಯಾಪ್ ಇದೆಯಾ. ಸೊ ಎಂ ಪಿ ಶುಡ್ ಬಿ ಪಾಸಿಟಿವ್ ಇರಬೇಕು ಫಾರ್ ಗುಡ್ ಎಕಾನಮಿಗೆ, ಅಥವಾ ಇಟ್ ಇಸ್ ಗುಡ್ ಫಾರ್ ದಿ ಕಂಪನಿ ಕೂಡ ಗುಡ್ ಇರುತ್ತೆ. If it is zero, it becomes disguised unemployment. Gap idea, it usually seen in agriculture sector. There are different types of unemployment we saw. One thing is disguised unemployment, then frictional barutte. Frictional anta helidre frictional unemployment. is also called search unemployment karತೀವಿ. search unemployment ಅಂತ means person leaving job to find another job. ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹುಡುಕ್ತಾ ಇರ್ತಾನಲ್ಲ, that unemployment is called as frictional unemployment. Next we talk about structural unemployment. ಅಂತ ಹೇಳಿದ್ರೆ ಆನ್ ಜಾಬ್ ಸ್ಕಿಲ್ಸ್ಗೂ ಮಾರ್ಕೆಟ್ ಡಿಮ್ಯಾಂಡ್ಗೂ ಬೇರೆ ಇದೆ ಅಂತ. ಇಟ್ಸ್ ಮೀನಿಂಗ್ ಆಫ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಗ್ಯಾಪ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ದೆನ್ ಒನ್ ಮೋರ್ ಥಿಂಗ್ ಯು ಕ್ಯಾನ್ ವರ್ಕ್ ಆನ್ ಇಸ್ ಆಪರ್ಚುನಿಟಿ ಕಾಸ್ಟ್. ಕ್ವಶನ್ ಲಾಸ್ಟ್ ಟೈಮ್ ಮಾಡೋದನ್ನ ಆಪರ್ಚುನಿಟಿ ಕಾಸ್ಟ್, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇಟ್ಕೊಳ್ಳಿ ಅಷ್ಟೇ. ಆಪರ್ಚುನಿಟಿ ಕಾಸ್ಟ್ ಹಂಗಂದೇನಪ್ಪ, ಆಪರ್ಚುನಿಟಿ ಕಾಸ್ಟ್ okay, good, correct alla. You guys are leaving your sleep to stay here alla, means you are leaving the sleep to stay here to learn something ಅನ್ಕೊಂತೀನಿ ನಾನು. It is the meaning of opportunity cost. To gain something you are losing something. There is a cost of next best thing you are letting go. Okay, ವೆರಿ ವೆರಿ ಆ ಟರ್ಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗ್ಯಾಪ್ನ ಇಟ್ಕೊಳ್ಳಿ. ಏನಕ್ಕೆ ಹೇಳ್ತೀವಿ ಅಂತೇಳಿ, ಬಿಕಾಸ್ ಒಂದು ಕ್ವಶನ್ ಇರುತ್ತೆ PYQs ಅಲ್ಲಿ. ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ, ಇಫ್ ದ ಪಬ್ಲಿಕ್ ಆರ್ ಗೆಟಿಂಗ್ ಸಮಥಿಂಗ್ ಫಾರ್ ಫ್ರೀ ಅಲ್ವಾ, ಫ್ರೀ ಸಿಗ್ತಿದೆ ಅಂತ ಹೇಳಿದ್ರೆ ಆಪರ್ಚುನಿಟಿ ಕಾಸ್ಟ್ ಈ ಶಿಫ್ಟೆಡ್ ಟು ಟ್ಯಾಕ್ಸ್ ಪೇಯಿಂಗ್ ತಾನೆ. ಅಂದರೆ ಯಾವುದು ಫ್ರೀಗೆ ಸಿಗಲ್ಲ ಎಲ್ಲೂ. ಅಂದರೆ ಒಬ್ಬಂಗೆ ಫ್ರೀ ಸಿಗ್ತಿದೆ ಅಂತ ಹೇಳಿದ್ರೆ ಅದರ್ ಪರ್ಸನ್ ಈಸ್ ಪೇಯಿಂಗ್ ಫಾರ್ ಇಟ್. ಕಡಲ್ಲ ಮೀನ್ಸ್ ಆಪರ್ಚುನಿಟಿ ಕಾಸ್ಟ್ ಈಸ್ ಬೀಯಿಂಗ್ ಶಿಫ್ಟೆಡ್ ಫ್ರಮ್ ದ ಕನ್ಸ್ಯೂಮರ್ ಆಫ್ ದಿ ಫ್ರೀ ಬೀಸ್ ಟು ದ ಟ್ಯಾಕ್ಸ್ ಪೇಯಿಂಗ್ ಇಂಡಿವಿಜುವಲ್. ದಿಸ್ ಆರ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್. ಸೊ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡಿ ಅಷ್ಟೇ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಪರ್ಚುನಿಟಿ ಕಾಸ್ಟ್ ಅಂತ ಕೇಳಿದ್ರೆ, ಓಕೆ, ಇಟ್ ಇಸ್ ಅ ನೆಕ್ಸ್ಟ್ ಬೆಸ್ಟ್ ಥಿಂಗ್ ದಟ್ ಇಸ್ ಲೆಟಿಂಗ್ ಗೋ ಬೈ ಚೂಸಿಂಗ್ ದಟ್ ಆಪ್ಷನ್ ಚೂಸ್ ಮಾಡಿ ನೆಕ್ಸ್ಟ್ ಬೆಸ್ಟ್ ಥಿಂಗ್ನ ಬಿಟ್ಕೊಡ್ತಿದ್ದೇವಲ್ಲ, ಅದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ. ಜಸ್ಟ್ ಒಂದು ಮೀನಿಂಗ್ ಆಫ್ ಇಟ್ ಅಷ್ಟೇ. ನನಗೆ ಕ್ವಶನ್ ಕೇಳಿ ಎತ್ತಾಕ್ತಾನೆ ಅಷ್ಟೇ, ಎತ್ತಾಕೋದ್ರೆ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ರೇನು, ಅದರ ಮೀನಿಂಗ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇಟ್ಕೊಳ್ಳಿ, ಆಯಿತಾ. ಸೊ ದಿಸ್ ಆರ್ ಥಿಂಗ್ಸ್ ವಿ ಸ್ಟಡಿಡ್ ಇನ್ ಲಾಸ್ಟ್ ಕ್ಲಾಸ್. ಬಜೆಟ್ ನಾನು ಲಾಸ್ಟ್ ಚೆಕ್ ಮಾಡ್ತೀನಿ, ಬಿಕಾಸ್ ಅದು ಮಾಡಿ ನಂಗೆ ಸಾಕಾಗ್ಬಿಟ್ಟಿದೆ ಅದು ಹೇಳಿ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರೆವೆನ್ಯೂ ಅಂತ ಹೇಳಿ ನಾನು ಮಲಗದ ನನಗೆ ಅರ್ಥ ಬರುತ್ತೆ. ಓಕೆ, ಮನೆಗೆ ಏನಾದ್ರು ಡಿಸ್ಕಸ್ ಮಾಡೋದು ಅದಕ್ಕೆ ಅರ್ಥ ಬರುತ್ತೆ. ಇದು ಬೇಡ, ಅದು ಮಾಡೋಣ ಅಂತ, ಅದು ಬೇಡ. ಸೊ ಅದಕ್ಕೆ ಲಾಸ್ಟಿಗೆ ಮಾಡ್ತೀನಿ ಬಜೆಟ್ನ. ಸೊ ವಿಲ್ ಗೋ ವಿತ್ ವಿಚ್ ಒನ್ ಅಷ್ಟೇ ತೊಗೋಣ. ವಿಲ್ ಟೇಕ್ ಅಪ್ RBI ಪಾಲಿಸಿ ಮಾಡೋಣ, ಮಾನಿಟರಿ ಪಾಲಿಸಿ. ಎಕ್ಸಾಮ್ ಇಂಪಾರ್ಟೆಂಟ್ ಇರುತ್ತೆ. ಸಿ ಎನಿ ಪಾಲಿಸಿ ಟೇಕನ್ ಬೈ RBI ಅಲ್ಲ, ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್. ಓಕೆ, RBI ಪಾಲಿಸೀಸ್ ಅಂಡ್ ವಾಟ್ ಆರ್ ದ ಇನಿಷಿಯೇಟಿವ್ಸ್ ಟೇಕನ್ ಬೈ ದಿ RBI ಆಗ್ಬೋದು. ಸೊ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗ್ಯಾಪ್ನ ಇಟ್ಕೊಂಡಿರಿ. ಓಕೆ, ಸೊ in that one we discuss about monetary policy. What is the meaning of monetary policy? ಆ ಪಾಲಿಸಿ ಅಂತ ಏನು ಕೇಳಿಸ್ತಿಲ್ಲ, ಜ್ವರ ಕೇಳ್ರಮ್ಮ. RBI ಇದು ಪಾಲಿಸಿ. ಓಕೆ, ಆಮೇಲೆ ಅದು ಬಿಟ್ಟು
control the money supply in the market, then anything else. What are the objectives of money monetary policy? Objectives ಏನಿರುತ್ತೆ? Can they create employment? ಮಾಡ್ಬೋದಾ RBI? Can they create employment through their monetary policy? Can they reduce unemployment in the country? Or can they promote growth in the country through monetary policy? ಮಾಡ್ಬೋದಾ? ಹೆಂಗ್ ಮಾಡ್ಬೋದು? ಕರೆಕ್ಟ್ ತಾನೆ. ಸಿ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಕ್ವಶನ್ ಕಮ್ಸ್ ಲೈಕ್ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ ಅಂತ ಕೊಟ್ಬಿಟ್ಟು ಇಫ್ ದೇ ಗಿವ್ ಲೈಕ್ ಜಾಬ್ ಕ್ರಿಯೇಷನ್ಗೆ, ಗ್ರೋತಿಗೆ ಅಥವಾ ಪವರ್ ರಿಡಕ್ಷನ್ ಅಂತ ಕೊಟ್ಟರೆ ವಿ ಯೂಶಲಿ ಡೋಂಟ್ ಲಿಂಕ್ ಮಾಡೋ ಹೋಗಲ್ಲ ನಾವು. ಯೂಶಲಿ ವಿ ಥಿಂಕ್ ದಟ್ ದೀಸ್ ಫಂಕ್ಷನ್ಸ್ ಆರ್ ದ ಫಂಕ್ಷನ್ಸ್ ಆಫ್ ಗವರ್ಮೆಂಟ್ ಅಂತ ಲಿಂಕ್ ಮಾಡ್ತೀವಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಥ್ರೂ ಮಾನಿಟರಿ ಪಾಲಿಸಿ ಆಲ್ಸೋ RBI ಕ್ಯಾನ್ ಪ್ರಮೋಟ್ ದೀಸ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಥ್ರೂ PSL ನಾರ್ಮ್ಸ್ ಗೊತ್ತಿದ್ಯಾ? ಪ್ರಯಾರಿಟಿ ಸೆಕ್ಟರ್ ನಾರ್ಮ್ಸ್ ಗೊತ್ತಿರ್ತಾನೆ. ಇನ್ PSL ಅಲ್ಲಿ ದೇ ಹ್ಯಾವ್ ಟು ಗಿವ್ ಲೋನ್ ಟು ವುಮೆನ್ಗೆ, SC ST ಕೊಡ್ಬೇಕಾಗುತ್ತಾನೆ. ಸೊ ಬೈ ಚೇಂಜಿಂಗ್ ದ PSL ನಾರ್ಮ್ಸ್, ಡೋಂಟ್ ಯು ಥಿಂಕ್ ದೇ ಕ್ಯಾನ್ ರಿಡ್ಯೂಸ್ ದ ಪಾವರ್ಟಿ ಅಂತ ಬೈ ಗಿವಿಂಗ್ ದೆಮ್ ಲೋನ್ಸ್? ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಬೈ ಗಿವಿಂಗ್ ಮೋರ್ ಲೋನ್ ಟು ಇಂಡಸ್ಟ್ರೀಸ್, ಡೋಂಟ್ ಯು ಥಿಂಕ್ ದೇ ಕ್ಯಾನ್ ಕ್ರಿಯೇಟ್ ಮೋರ್ ಜಾಬ್ಸ್ ಅಂತ? ಅರ್ಥ ಹೇಳ್ತಿರೋದು ಮೀನ್ಸ್ ಈ ತರ ಕೊಟ್ಟ ಕ್ವಶನ್ ಕೊಟ್ಟ ನಿಮಗೆ ಥಿಂಕ್ ಇಟ್ ಬ್ರಾಡರ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿ ವಿತ್ ಅ ಓಪನ್ ಮೈಂಡ್. ಡೋಂಟ್ ರೆಸ್ಟ್ರಿಕ್ಟ್ ಯುವರ್ ಮೈಂಡ್ ಸೆಟ್. It can reduce poverty also, it can promote growth also, it can create jobs also, it can do plenty of things through monetary policy. ಅರ್ಥ ಆಗ್ತಿದ್ಯಾ? ಸೊ RBI policy ಅಥವಾ it is the policy of the RBI, it is the macro economic policy ತಾನೆ. It is not micro, it is the macro economic policy of the RBI through which it can control the money supply ತಾನೆ. Majorly it controls money supply in the market. Correct? It can control inflation also, it can promote growth also, it can create jobs also, it can reduce poverty also. Correct? It can reduce. ಇದು ಆಗುತ್ತೆ ಅಂತ ಹೇಳ್ತಿರಲ್ಲ, ಬಟ್ ದೀಸ್ ಆರ್ ಸಮ್ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಇಫ್ ಯುವರ್ ಕ್ವಶನ್ ಕಮ್ಸ್ ಆಪ್ಷನ್ ಕೊಟ್ಟರೆ, ಸೊ ಥಿಂಕ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್. ಹೌದು, ಆಗಬಹುದು, ಪಾವರ್ಟಿ ರಿಡಕ್ಷನ್ ಆಗ್ಬಹುದು, ಮತ್ತು ಅದರ್ ಥಿಂಗ್ಸ್ ಕೂಡ ಆಗ್ಬಹುದು ಮಾನಿಟರಿ ಪಾಲಿಸಿಯಿಂದ. ಅರ್ಥ ಆಗ್ತಿದ್ದಿಲ್ಲ? ದಿಸ್ ವಾಟ್ ದ ಕ್ವಶನ್ ದೇ ಮೇ ಆಸ್ಕ್ ಫ್ರಮ್ ದಿ ಮಾನಿಟರಿ ಪಾಲಿಸಿ ಆಬ್ಜೆಕ್ಟಿವ್ಸ್ ಇಂದ. ಅರ್ಥ ಆಗ್ತಿದೆಯಾ? RBI policy is called as monetary policy. It is called as macroeconomic policy. Okay. So in macroeconomic policy, alva. So in macroeconomic policy, there are different tools. Idea? What are the two different tools that the RBI has to promote its monetary policy? So there are two different tools which RBI has. One thing is called as quantitative tools. Quantitative tools. Other is called as qualitative tools. ಅಂತ ಕರೀತೀವಿ. Qualitative tools. ಹೇಳ್ತೀರಾ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಹೇಳಿದ್ರೆ? ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವಾಂಟಿಟೇಟಿವ್ ಅಂತ ಹೇಳಿದ್ರೆ ಏನು? ಕಂಟ್ರೋಲ್ ಮಾಡಿದ್ರೆ ಹೆಂಗೆ ಮಾಡ್ತಾರೆ? ಹೌದಾ, ವಾಟರ್ ಪಾಲಿಸಿ ಹೆಂಗೆ ಕೊಡ್ತಾರಮ್ಮ? ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು ಫಸ್ಟ್ ಬಿಫೋರ್ ಓನ್ಲಿ these things can be controlled ತಾನೆ. What is the meaning of quantitative tools? What is the meaning of qualitative tools? ಇಲ್ಲಿ ಅಷ್ಟೇ, ಈ ಮನಿ ಇರಲ್ಲ. ಓಕೆ, ದೆನ್ ಗುಡ್. ಇಲ್ಲಿ ಬಂದಾಗ ಕ್ವಾಲಿಟೇಟಿವ್ ಬಂದಾಗ ಸಿ ಕರೆಕ್ಟ್ ಹೇಳಿದ್ದು, ಬಟ್ ಸೇಮ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. RBI ಇದೆಯಲ್ಲ, RBI ಥ್ರೂ ಇಟ್ಸ್ ಮಾನಿಟರಿ ಪಾಲಿಸಿ, ಇಟ್ ಹ್ಯಾಸ್ ಮಾನಿಟರಿ ಪಾಲಿಸಿ ಕರಿತೀವಿ. ಇಟ್ ಹ್ಯಾಸ್ ಟೂ ಡಿಫ್ರೆಂಟ್ ಟೂಲ್ಸ್ ಬರುತ್ತೆ. ಥ್ರೂ ದಿಸ್ ಅಲ್ಲ, ಥ್ರೂ ದಿಸ್ ಕ್ವಾಂಟಿಟೇಟಿವ್ ಟೂಲ್ಸ್ ಇಟ್ ಕ್ಯಾನ್ ಕಂಟ್ರೋಲ್ ದ ಕ್ವಾಂಟಿಟಿ ಆಫ್ ಮನಿ ದಟ್ ಕ್ಯಾನ್ ಗೋ ಟು ಮಾರ್ಕೆಟ್. ಅರ್ಥ ಮಾಡ್ಕೊಳ್ಳಿ, ಇಟ್ ಕ್ಯಾನ್ ಓನ್ಲಿ ಕಂಟ್ರೋಲ್ ದ ಕ್ವಾಂಟಿಟಿ ಆಫ್ ಮನಿ ದಟ್ ಕ್ಯಾನ್ ಗೋ ಟು ಮಾರ್ಕೆಟ್. ಮೀನ್ಸ್ ಐ ಆಮ್ ಸೆಂಡಿಂಗ್ 1 lakh crore to the market or 50,000 crores to the market and ಕಳಿಸ್ತೀವಿ ಅಂತ ಕಂಟ್ರೋಲ್ ಮಾಡೋದು ಅಷ್ಟೇ. It can control the quantity of money that can go to market, but it cannot say that this sector, industries ಅಥವಾ agriculture ಅಥವಾ people ಅಥವಾ like SC ST womenಗೆ ಎಷ್ಟು ಕಟ್ಟಲು ಅಂತ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. They cannot control the quantity of money that can go to different sectors. ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಿಲ್ಲ? They can only control the quantity of money that can go to market. But ಇಲ್ಲಿಗೆ ಬಂದಾಗ in quantitative tools, it can control the flow of money to the different sectors. ಅರ್ಥ ಆಗ್ತಿದಾ? That is the meaning of it. Okay, that is the meaning of. Example is your PSL norms. Correct ಅಲ್ಲ? In PSL, if they can increase and decrease ತಾನೆ ಅದನ್ನು. If they can increase ಆಯಿತು ಅಂತ ಹೇಳಿದ್ರೆ they can sending more loans to the priority sectors share ಮಾಡ್ತಾರೆ. So here they control in the flow of money to the different sectors.
ಬಟ್ ಇಲ್ಲಿಗೆ ಬಂದಾಗ ದೇ ಆರ್ ಓನ್ಲಿ ಚೇಂಜಿಂಗ್ ಆರ್ ಇನ್ಕ್ರೀಸಿಂಗ್ ಆಫ್ ರೆಪೋ ರೇಟ್ ಆರ್ ರಿವರ್ಸ್ ರೆಪೋ ರೇಟ್ ಅಥವಾ ಸೇರ್ ಅಂತ ಬಂದಾಗ ಇಟ್ ಕ್ಯಾನ್ ಗೋ ಮನಿ ಟು ದ ಮಾರ್ಕೆಟ್. ಇಟ್ ಕೆನಾಟ್ ಕಂಟ್ರೋಲ್ ದ ಫ್ಲೋ ಆಫ್ ಮನಿ ಟು ದ ಡಿಫ್ರೆಂಟ್ ಸೆಕ್ಟರ್ಸ್. ಇದ್ರಂದ್ರಪ್ಪ ಆನ್ಲೈನ್ ಅಲ್ಲಿ ಇಲ್ಲ ಮಲಗಿದ್ದೀರಾ? ಕೇಳಿಸಿದೆಯಲ್ಲ? ಇದೆ ಸರ್. ಓಕೆ, ಗುಡ್. ಅರ್ಥ ಆಗ್ತೀವಿ ಅನ್ಕೊಂತೀನಿ. ಓಕೆ, ಇಲ್ಲಿಗೆ ಓನ್ಲಿ ಕ್ವಾಂಟಿಟಿ ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ಬಂದಾಗ ವಿ ಕ್ಯಾನ್ ಕಂಟ್ರೋಲ್ ದ ಕ್ವಾಲಿಟಿ, ಮೀನ್ಸ್ ಮನಿ ಕ್ಯಾನ್ ಗೋ ಟು ದಿಸ್ ಸೆಕ್ಟರ್ ಓನ್ಲಿ ಅಂತ ಕಂಟ್ರೋಲ್ ಮಾಡ್ಬೋದು. ಓಕೆನಾ? ಸೊ ಕ್ವಶನ್ UPSC ಕೊಟ್ಟರೆ ಕ್ವಶನ್ ಏನ್ ಕೇಳ್ತಾರೆ ಫಸ್ಟ್ ಅಂತ ಹೇಳಿದ್ರೆ ದೇ ಕ್ಯಾನ್ ಆಸ್ಕ್ ಅಬೌಟ್ ದ ಎಕ್ಸಾಂಪಲ್ಸ್ ಆಲ್ಸೋ. ವಿಚ್ ಆರ್ ದ ಫಾಲೋಯಿಂಗ್ ಆರ್ ಕ್ವಾಂಟಿಟೇಟಿವ್ ರೂಲ್ಸ್ ಆಫ್ ದಿ RBI ಅಂಡ್ ಕ್ವಾಂಟಿಟೇಟಿವ್ ರೂಲ್ಸ್ ಆಫ್ RBI. ಕ್ವಶನ್ ಅದೇ ಆಗ್ಬಿಟ್ಟು ಫಸ್ಟ್ ಆಗ್ಬೇಕಾದ್ರೆ, ಆಯ್ತಾ? ಸೊ ಇಲ್ಲಿ ನೋಡೋಣ, ಹೇಳ್ತೀರಾ ಎಕ್ಸಾಂಪಲ್ಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕ್ವಾಂಟಿಟೇಟಿವ್ ಟೂಲ್ಸ್? ಏನ್ ಬರುತ್ತೆ? ರೆಪೋ ರೇಟ್, ದೆನ್ reverse repo rate, then CRR, then SLR. CRR means cash reserve ratio, statutory liquidity ratio, then anything else ಇಲ್ಲೇ ಬರ್ತಲ್ಲ, ಲಿಕ್ವಿಡಿಟಿ, ಫೆಸಿಲಿಟಿ, ಲಯಬಿಲಿಟಿ, ಮತ್ತೆ ಏನಪ್ಪ ಬ್ಯಾಂಕ್ ರೇಟ್, ದೆನ್ MSF ಬರ್ದು ಜ್ಞಾಪಕ ಇದೆಯಾ? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, MSF. then SDF ಜ್ಞಾಪಕ ಇದೆಯಾ? ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ, SDF. ಮತ್ತೆ ಬರುತ್ತಾ OM, ಗುಡ್, ಓಪನ್ ಮಾರ್ಕೆಟ್ ಆಪರೇಷನ್, ಜ್ಞಾಪಕ ಇದೆಯಾ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದ ಮೇಜರ್ ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ದಿ RBI. ಕ್ವಶನ್ ಆಗ್ತಾನೆ ABC ಅಂತ ಆಪ್ಷನ್ ಕೊಟ್ಬಿಟ್ಟು ಐಡೆಂಟಿಫೈ ವಿಚ್ ದ ಫಾಲೋಯಿಂಗ್ ಆರ್ ದಿ ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ದಿ RBI. ಕ್ವಶನ್ ಕೇಳ್ತಾನೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR, SDF, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್. ಸೊ ಆಲ್ ದೀಸ್ ಆರ್ ದ ಟೂಲ್ಸ್ ಆರ್ ದ quantitative tools of the RBI. Then what about the qualitative tools? Same ಬರುತ್ತೆ PSL. One thing is PSL, then MSME ಹೆಂಗಾಗುತ್ತೆ? PSL ಒಳಗಡೆ ಬರ್ತಲ್ವಾ ಅದು? ವಿತಿನ್ PSL ಒಳಗಡೆ ಬರ್ತಾವಲ್ಲ MSME ಸೆಕ್ಟರ್ಸ್, ರಿನ್ಯೂವಲ್ ಎನರ್ಜಿ ಹಾಕೋದು, SC ST, ಅಗ್ರಿಕಲ್ಚರ್. ಹೌದು, ಎಲ್ಲ ಒಳಗಡೆ ಬರ್ತವೆ. ಮತ್ತೆ ಇದೇನಪ್ಪ, what are the qualitative tools that RBI has? ಏನು ಹಾಕಿ ಸರ್, ನೀವು ಹೆಂಗೋ ಹೇಳಿರ್ತೀರ. Moral suasion, good. So something called as moral suasion. Then this is also called as credit control. ಅರ್ಥ ಮಾಡ್ಕೊಳ್ಳಿ, PSL ಅಂತ ಹೇಳಿದಾಗ ಇಟ್ ಇಸ್ ಆಲ್ಸೋ ಕಾಲ್ಡ್ as credit control. ಜಾಸ್ತಿ ಬರುತ್ತೆ, ಬಟ್ ನೋಡೋ ಗ್ಯಾಪ್ ನೆಕ್ಕೊಂಡಿರಿ. ಕ್ರೆಡಿಟ್ ಕಂಟ್ರೋಲ್, ಓಕೆ, ವೆರಿ ಗುಡ್. ಸೊ ಮಾರ್ಜಿನಲ್ ರಿಕ್ವೈರ್ಮೆಂಟ್, then anything else? ಮತ್ತೆ ಯಾರಿದೆಯಾ ಮಾರ್ಜಿನಲ್ ರಿಕ್ವೈರ್ಮೆಂಟ್? ಹೇಳ್ತೀನಿ, ಮಾತಾಡೋಣ. ಮಾರಲ್ ಸುಯೇಷನ್, ಕ್ರೆಡಿಟ್ ರೇಷನಿಂಗ್ ಇಲ್ಲೇ ಇದೆಯಲ್ಲ, ಅದು ಕೂಡ ಅಷ್ಟೇ, ಕ್ರೆಡಿಟ್ ರೇಷನಿಂಗ್. then anything else? ಮತ್ತೆ ಜ್ಞಾಪನೆ ಕೊಡಿ, LTV, ಲೋನ್ ಟು ವ್ಯಾಲ್ಯೂ ರೇಷಿಯೋ. ಓಕೆ, LTV, loan to value ratio. All these are the part of the qualitative tools of the RBI. One more thing also there, direct action. Okay, direct action.
credit rationing, loan to value ratio. ಆಯ್ತಾ? ಕ್ರೆಡಿಟ್ ರೇಷನಿಂಗ್, ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್, ಡೈರೆಕ್ಟ್ ಆಕ್ಷನ್, PSL, ಲೋನ್ ಟು ವ್ಯಾಲ್ಯೂ ರೇಷಿಯೋ, ಮಾರಲೈಸೇಷನ್, ಕ್ರೆಡಿಟ್ ಕಂಟ್ರೋಲ್ ಅಥವಾ PSL norms. Okay, so all these are the tools of the RBI. Now to study each and every tool, very very important exams ಗೆ ಗ್ಯಾಪ್ ನೆಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಕ್ವಶನ್ ಎರಡು ಆಗುತ್ತಿದೆ ಅವಾಗ ಬೇಕಾದ್ರೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಗೋ. ಒನ್ ಥಿಂಗ್ ಇಸ್ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಆಪ್ಷನ್ಸ್ ಕೊಡ್ತಾರೆ. ಐ ಟೋಲ್ಡ್ ಯು ಬಿ ಥಿಂಕ್ ಇನ್ ಬ್ರಾಡರ್ ಪರ್ಸ್ಪೆಕ್ಟಿವ್. ಓಕೆ, ಪಾವರ್ಟಿ ಕಮ್ಮಿ ಆಗುತ್ತೆ, ಜಾಬ್ ಕ್ರಿಯೇಟ್ ಕೂಡ ಆಗುತ್ತೆ. That is one part question you can ask. The second thing is you can ask about this one. By giving examples, you can ask about this tools and this tools. Example ಕೇಳ್ತಾನೆ ಆಯ್ತಾ. ನೆಕ್ಸ್ಟ್ ಬಂದಾಗ you can ask about the different types of tools. Each tool ಬಗ್ಗೆ ಕ್ವಶನ್ ಕೇಳ್ಬೇಕಾದ್ರೆ ಫಸ್ಟ್ ಬರುತ್ತೆ. One thing is CRR and SLR. Difference ಇಲ್ಲ ಹಾಕೋಬಹುದು. CRR and SLR. ಏನ್ ಬರುತ್ತಪ್ಪ? What do you know about CRR, SLR? Okay. Okay, then okay, then okay. One more important thing. ಅದು ಓಕೆ. One more important thing. Both are entity. Okay, ಆಮೇಲೆ one more important thing. In which form? ಅದು ಬೇಕಲ್ಲ. ಸೊ ಅರ್ಥ ಆಗ್ತಿರ್ತದೆ. ಸಿ ದಿಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ರಿಸರ್ವ್ ರಿಕ್ವೈರ್ಮೆಂಟ್ಸ್. ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಗಿವಿಂಗ್ CRS ಎಲ್ಲ ಕೊಡೋಂಗೆ, ಇಫ್ ದೇ ಗಿವ್ ದಿಸ್ ಒನ್ ರಿಸರ್ವ್ ರಿಕ್ವೈರ್ಮೆಂಟ್, ದಿಸ್ ಇಸ್ ಆಲ್ಸೋ ದ ಪಾರ್ಟ್ ಆಫ್ ಕ್ವಾಂಟಿಟೇಟಿವ್ ಟೂಲ್ಸ್. ಅರ್ಥ ಆಗ್ತಿದೆಯಲ್ಲ? ಕ್ವಶನ್ ಹಿಂಗೂ ಕೂಡ ಹಾಕ್ಬೇಕಾದ್ರೆ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ. ಸೊ ದೇ ಆರ್ ಕಾಲ್ಡ್ ಆಸ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. CRR ಅಂಡ್ SLR. ಓಕೆ, CRR ಅಂತ ಬಂದಾಗ ಕ್ಯಾಶ್ ರಿಸರ್ವ್ ರೇಷಿಯೋ. SLR ಅಂತ ಹೇಳಿದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. CRR ಮೀನ್ಸ್ ಇಟ್ ಶುಡ್ ಬಿ ಕೆಪ್ಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಇಲ್ಲಿಡಬೇಕು ವಿತ್ RBI. Okay, with RBI, banks have to keep some percentage of their deposits with the RBI in the form of cash only. No GSEC, no gold, nothing. Only in the form of cash. That is called as CRR. SLR ಅಂತ ಹೇಳಿದ್ರೆ it is kept with banks only. Correct ಅಲ್ಲ? With banks only in the form of what? In the form of GSEC, gold also. Okay, or T-bills ಬರ್ಬೇಕಾದ್ರೆ T-bills or cash also. Correct ಅಲ್ಲ? They can hold anything. Okay, so cash, GSEC, gold or T-bills, all these things can be found in SLR. ಅರ್ಥ ಆಗ್ತಿದೆಯಲ್ಲ? One thing is it comes under which act? CRR comes under which act? It comes under RBI Act. It is part of RBI Act, but it comes under Banking Regulation Act 1949. Okay, so will they get any interest for CRR? So gap nekoli, CRR will get no interest from the RBI. It will not give any interest. Here they get some interest. How they get interest? Kartala, one thing is they are holding bonds here, means they are holding government securities through which they earn money. ಅಥವಾ they are holding T-bills ಆಗ್ಬೋದು. So holding Banking Regulation Act 1949. Okay, so they'll earn interest for SLR. Because why? Because in SLR ನಿಮಗೆ ಗೊತ್ತಿರಲ್ವಾ, they hold GSEC here, means they can hold T-bills of the government. So by holding T-bills they can earn the interest. That is why they earn interest under SLR credit. Question ಕೇಳ್ತಾನೆ, ಕ್ಯಾಪ್ ಇಟ್ಕೊಳ್ಳಿ. CRR and SLR, these are major differences. ಮತ್ತೆ ಡಿಫರೆನ್ಸ್ ಏನಿದೆಯಾ? So usually it will be around 4%. ಅಲ್ಲ, 3 to 4%. It vary ಅಪ್ಪ. ಕ್ವಶನ್ ಕೇಳಕ್ ಬರಲ್ಲ, ಬಟ್ ಇಟ್ ಕ್ಯಾನ್ ವೇರಿ. 3 to 4%. ಇಲ್ಲಿ ಬಂದಾಗ ಅರೌಂಡ್ 17% to 20% or 18% ಇರುತ್ತೆ ಯೂಶಲಿ. ಕರೆಕ್ಟಾ? ಕ್ಯಾಪ್ ಇಟ್ಕೊಳ್ಳಿ. ಸೊ SLR, CRR, ಕ್ಯಾಶು. ಇನ್ ದ ಕ್ಯಾಶ್ ಇನ್ RBI ಆಕ್ಟ್ ಎಡ ಬರುತ್ತೆ, ನೋ ಇಂಟ್ರೆಸ್ಟ್ ಅಂಡ್ 3 to 4% ಜಾಸ್ತಿ ಇರುತ್ತೆ. ನೆಕ್ಸ್ಟ್ CRR ಕಡೆ ಬರುತ್ತೆ, ದೇರ್ ಇಸ್ ನೋ ಸೀಲಿಂಗ್ ಲಿಮಿಟ್ ಇದೆಯಾ? ದೇರ್ ಇಸ್ ನೋ ಸೀಲಿಂಗ್ ಲಿಮಿಟ್. There is no ceiling limit. Means RBI can increase CRR to any extent. ಜಾಸ್ತಿ ಮಾಡಬಹುದು RBI ಅವರು. There is no ceiling. ಇಷ್ಟೇ ಮಾಡೋಂಥ ರೂಲ್ ಇಲ್ಲ. ಬಟ್ when it comes to SLR ಅಲ್ವಾ,
there is a 40% ceiling limit is there. 14% ceiling limit is there for SLR. See, ಹಂಗೆ ರಿವಿಷನ್ ಹಂಗೆ ಆಗ್ಬಿಡಕ್ಕೆ ಹೇಳಿದ್ವಿ ಫಸ್ಟ್. ಮತ್ತೆ ಕ್ವಶನ್ ಕೇಳ ಏನಾದ್ರು ಆನ್ಸರ್ ಮಾಡಿದ ಅಂತ ಹೇಳಿದ್ರೆ ಕೈಮೆ ಮಾಡ್ತೀನಿ ಫಸ್ಟ್. ನನಗೆ ಹೇಳಿ ನಂಗೆ ಸಾಗಾಬಿಟ್ಟಿದೆ ಹತ್ರ. ಓಕೆ, ಅದಕ್ಕೆಲ್ಲ CRR SLR ಡಿಫ್ರೆನ್ಸ್ ಏನು ಅದ್ರ ಬಗ್ಗೆ ಐಡಿಯಾ ಇಟ್ಕೊಳ್ಳಿ. ಓಕೆ, CRR ಅಂತ ಬಂದಾಗ ಕ್ಯಾಶ್ ಫಾರ್ಮ್ ಅಲ್ಲಿ RBI ಆಕ್ಟ್ ಹೇಳ ಬರುತ್ತೆ, ನೋ ಇಂಟ್ರೆಸ್ಟ್ ಸಿಗಲ್ಲ, 3 to 400 ಇರುತ್ತೆ. ದೆನ್ ಇಟ್ ಈಸ್ ಹ್ಯಾವಿಂಗ್ ನೋ ಸೀಲಿಂಗ್ ಲಿಮಿಟ್. ಇಲ್ಲಿ ಬಂದಾಗ ಸೀಲಿಂಗ್ ಲಿಮಿಟ್ ಇದೆ. ದೇ ವಿಲ್ ಆರ್ನ್ ಸಮ್ ಇಂಟ್ರೆಸ್ಟ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್, ಕ್ಯಾಶ್ ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಓಕೆನಾ, ನನಗಿಲ್ಲ ಆಯ್ತು. ಸೊ ದೀಸ್ ಟು ಆರ್ ಆಲ್ಸೋ ಕಾಲ್ಡ್ ಆಸ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ ಕರೀತಾರೆ. ಆಯ್ತಾ, ಇಲ್ಲೇ ಹೋಗಲ್ವಾ ಫುಲ್ಲು? Okay, fine. So what happens if RBI increases reserve requirements? What happens if RBI increases reserve requirements? Reserve requirements. ಏನಾಗುತ್ತೆ ಅವಾಗ? ಕರೆಕ್ಟಾ? ಮನಿ ಸಪ್ಲೈ ವಿಲ್ ಕಮ್ ಡೌನ್. ಹೌ? ಹೆಂಗ್ ಕಮ್ಮಿ ಆಗುತ್ತೆ? Correct alva? When means banks have to keep more as reserves. Banks have to keep, earlier banks used to keep 4 rupees as CRR. Right now they have to keep 5 rupees. So banks will have less money to lend to people. So that will reduce the loan amount to people. So that will reduce the money supply in the market. Means increasing of reserve requirements will reduce money supply in the market, because banks have to keep more as reserves. So that time it limits the amount of money with the bank have with them to give the loan to the people. So it will, money supply will come down. So means during the time of inflation, during the time of inflation, to control inflation, what happens to reserves? So usually RBI will not mess up with these two things. Usually they go with repo rate and reverse repo rate. But however, RBI can use CRR and SLR to control inflation. Use ಮಾಡಬಹುದು. So what they will do is they will increase CRR and they will increase SLR. Why? To control inflation in the economy. To control inflation, they will increase reserve requirements of the banks. Is it fine? So my question starts. What happens to reserve requirements during the time of recession? What happens to reserve requirements during the time of recession? Correct? Recession time during the time of recession. ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರಮ್ಮ. ವಾಟ್ ಹ್ಯಾಪನ್ಸ್ ಟು CRR ಅಂಡ್ SLR? ಏನ್ ಮಾಡ್ಬೇಕು ಗೌರ್ಮೆಂಟ್ ಈಗ, ಅಥವಾ RBI ಏನ್ ಮಾಡ್ಬೇಕು ಡ್ಯೂರಿಂಗ್ ದ ಟೈಮ್ ಆಫ್ ರಿಸೆಷನ್? ಸರ್, ರಿಸರ್ವ್ ರಿಕ್ವೈರ್ಮೆಂಟ್ಸ್ ನ ಒಂದು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಾರೆ, ಇಲ್ಲ ಲೋ ಮಾಡ್ತಾರೆ ಟು ಇಂಜೆಕ್ಟ್ ಲಿಕ್ವಿಡಿಟಿ? ಎಲಿಮಿನೇಟ್ ಮಾಡಲ್ಲ ಕೊಡೋದಪ್ಪ, ಕಮ್ಮಿ ಮಾಡ್ತಾರೆ ಅಷ್ಟೇ ಅವ್ರು ಮಾಡಿದ್ರೆ. ಯಾಕೆ ಹಿಂಗೆ ಮಾಡ್ತಾರೆ? ಹೌದು, ಈಸ್ ರಿಸೆಷನ್ ಗುಡ್ ಫಾರ್ ಎಕಾನಮಿ? ಮತ್ತೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಬೇಸಿಗೆ ಹೋಗೋಣ ಹೋಗಿ. ಈಸ್ ಇನ್ಫ್ಲೇಷನ್ ಬ್ಯಾಡ್ ಫಾರ್ ಎಕಾನಮಿ? ಇನ್ಫ್ಲೇಷನ್ ಬ್ಯಾಡ್ ಆ ಎಕಾನಮಿಗೆ? ಈಸ್ ಇನ್ಫ್ಲೇಷನ್ ಬ್ಯಾಡ್? ಇಲ್ಲ ಸರ್, ಬೇಡ. ಅರ್ಥ ಮಾಡ್ಕೊಳ್ಳಿ, ಇನ್ಫ್ಲೇಷನ್ ಇರ್ಬೇಕು ತಾನೆ. ದಿ ಪ್ರೈಸ್ ರೇಟ್ ಶುಡ್ ಆಕ್ಚುಲಿ ಶುಡ್ ಹ್ಯಾಪನ್ ಇನ್ ಎ ಗ್ರಾಜುಯಲ್ ವೇ. ಗ್ರಾಜುಯಲ್ ಆಗಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ಬೇಕಾಗುತ್ತೆ. ವೈ? ಬಿಕಾಸ್ ದೆನ್ ಅಟ್ ದ ಟೈಮ್ ಅಲ್ಲಿ ಪ್ರೊಡ್ಯೂಸರ್ ವಿಲ್ ಪ್ರೊಡ್ಯೂಸ್ ದ ಗುಡ್ಸ್. ಅದರ್ವೈಸ್ ದೇರ್ ಇಸ್ ನೋ ಇನ್ಸೆಂಟಿವ್ ಫಾರ್ ದ ಪ್ರೊಡ್ಯೂಸರ್ ಟು ಪ್ರೊಡ್ಯೂಸ್ ದ ಗುಡ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರೈಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಟು ಅರ್ನ್ ಪ್ರಾಫಿಟ್ಸ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಮೋರ್ ಅಂಡ್ ಮೋರ್ ಗುಡ್ಸ್ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಆ ಪ್ರೈಸ್ ಜಾಸ್ತಿ ಹೋಗ್ತಾ ಇರುತ್ತೆ. ದಟ್ ಇಸ್ ಒನ್ ಥಿಂಗ್. ಸೊ ಇನ್ಫ್ಲೇಷನ್ ತುಂಬ ಜಾಸ್ತಿ, ತುಂಬ ಎಕ್ಸ್ಟ್ರೀಮ್ ಆಯ್ತು ಅಂದ್ಕೊಳ್ಳಿ, ದಟ್ ಇಸ್ ಎ ಬ್ಯಾಡ್ ಥಿಂಗ್. ತುಂಬ ಕಮ್ಮಿ ಇದ್ರೂ ಅದು ತಪ್ಪೇನೆ. ಎಕಾನಮಿ ವಿಲ್ ನಾಟ್ ಗ್ರೋ.
ಅರ್ಥ ಆಗ್ತಿದೆಯಲ್ಲ? ಎಕಾನಮಿ ಪ್ರೈಸ್ ಜಾಸ್ತಿ ಆಗೋದಿಲ್ಲ, ಜಾಬ್ಸ್ ಕ್ರಿಯೇಟ್ ಆಗೋದಿಲ್ಲ, ಅವ್ರಿಗೆ ಸ್ಯಾಲ್ರಿ ಬರಲ್ಲ, ಏನೂ ಆಗೋದಿಲ್ಲ. ಎಕಾನಮಿ ವಿಲ್ ಗೋ ಫಾರ್ ಸ್ಟ್ಯಾಗ್ನೇಷನ್ ಹೋಗುತ್ತೆ. ಸೊ ಎಕಾನಮಿ ಕರೆಕ್ಟಾಗಿ ಗ್ರೋ ಆಗಬೇಕಂತ ಹೇಳಿದ್ರೆ ಇನ್ಫ್ಲೇಷನ್ ಶುಡ್ ರೇಂಜ್ ಆಫ್ 2 to 6%. ಗೊತ್ತಲ್ವಾ? ದಿಸ್ ಇಸ್ ದ ಆಪ್ಟಿಮಲ್ ರೇಂಜ್ ಆಫ್ ಇನ್ಫ್ಲೇಷನ್. ಇಫ್ ಇನ್ಫ್ಲೇಷನ್ ಗೋಸ್ ಬಿಯಾಂಡ್ 6% ಅಲ್ವಾ, ಇಟ್ ಆಲ್ಸೋ ಬ್ಯಾಡ್. ಇಫ್ ಇನ್ಫ್ಲೇಷನ್ ಈಸ್ ಲೆಸ್ ದನ್ 2%, ಅಥವಾ ಇಫ್ ಇಟ್ ಗೋಸ್ ಟು ಡಿಫ್ಲೇಷನ್ ಹೋಗಬೇಕು. ಇಫ್ ಇಟ್ ಇಸ್ ಗೋಯಿಂಗ್ ಟು ಡಿಫ್ಲೇಷನ್, ಇನ್ಫ್ಲೇಷನ್ ಇಲ್ಲ, ಪ್ರೈಸ್ ಕಮ್ಮಿ ಆಗ್ತಾ ಇದೆ ಎಲ್ಲದನ್ನು, ಅವಾಗ ಏನಾಗುತ್ತೆ ಎಕಾನಮಿ ಗ್ರೋ ಆಗುತ್ತಾ? ಗೊತ್ತಾನೆ? ಎಕಾನಮಿ ಗ್ರೋ ಆಗಲ್ಲ ಮೀನ್ಸ್ ಪ್ರೊಡ್ಯೂಸರ್ಸ್ ಅಥವಾ ಫ್ಯಾಕ್ಟ್ರೀಸು ಶಟಲ್ ಆಗುತ್ತೆ, ಜಾಬ್ಸು ಲಾಸ್ ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ಈ ಟೈಮಲ್ಲಿ ಹೇಳಿ ವಾಟ್ ಹ್ಯಾಪನ್ಸ್, ವಾಟ್ ಶುಡ್ ಬಿ ಡನ್ ಟು ದ ಟೈಪ್ ಆಫ್ ಡಿಫ್ಲೇಷನ್ ಟೈಮ್ ಮಾಡಬೇಕು ಗೌರ್ಮೆಂಟು? ವಾಟ್ ದೇ ಹ್ಯಾವ್ ಟು ಡೂ ವೆನ್ ದರ್ ಇಸ್ ಎ ಜಾಬ್ಲೆಸ್ ಆಗ್ತಿದೆ ಅನ್ಕೊಳ್ಳಿ, ವೆನ್ ದರ್ ಇಸ್ ನೋ ಡಿಮ್ಯಾಂಡೇ ಇಲ್ಲ ಎಕಾನಮಿಲಿ, ಪ್ರೈಸ್ ತುಂಬ ಕಮ್ಮಿ ಆಗ್ತಿದೆ ಪ್ರಾಡಕ್ಟ್ಸ್, ಏನು ಆಗಬೇಕು ಅವಾಗ? ಕರೆಕ್ಟ್ ಅಲ್ಲ? ಒನ್ ಥಿಂಗ್ ಈಸ್ ದೇ ಹ್ಯಾವ್ ಟು ಗಿವ್ ಈಸಿ ಲೋನ್ ಟು ದ ಪೀಪಲ್ಗೆ. ಕರೆಕ್ಟಾ? ಈಸಿ ಇಂಟ್ರೆಸ್ಟ್ ಮನಿ, ಈಸಿ ಲೋನ್ ಕೊಡಬೇಕು ಪೀಪಲ್ಗೆ. ಹೆಂಗ್ ಕೊಡ್ತಾರೆ ಈಸಿ ಇಂಟ್ರೆಸ್ಟ್ನ? ಕರೆಕ್ಟ್ ತಾನೆ? when the banks have more money, they will offer at lower interest rate. When the banks have less money, they will increase the interest rate. ತಾನೆ? Means when CRR and SLR increases, it leads to money with the banks. ಕರೆಕ್ಟ್ ಅಲ್ಲ? ಬ್ಯಾಂಕ್ ಮನಿ ಏನಾಗುತ್ತೆ ಅವಾಗ? ಕಮ್ಮಿ ಆಗುತ್ತಾನೆ? ಕಮ್ಮಿ ಆಗುತ್ತಾ? ಕರೆಕ್ಟ್ ತಾನೆ? ಮನಿ ದೇ ಹ್ಯಾವ್ ವಿತ್ ದ ಬ್ಯಾಂಕ್ಸ್ ಕಮ್ಮಿ ಆಗಲ್ವೇನಮ್ಮ? Is it confusing or when there is a increasing of CRR and SLR, ಏನಾಗುತ್ತೆ? ಬ್ಯಾಂಕ್ ಅಥವಾ ಮನಿ ಕಮ್ಮಿ ಆಗುತ್ತಾ? ಕರೆಕ್ಟ್ ತಾನೆ? when they have less money, what happens to interest rate? ಏನಾಗುತ್ತೆ? ಪಕ್ಕನ ಜಾಸ್ತಿ ಆಗುತ್ತಾನೆ? Do you think people will take more loan ತಗೊಂತಾರೆ people? ತೊಗೊಳತ್ತಾನೆ? people will not take more loans, means money supply will come down. ಅಗ್ರೀಡಾ? ಇದ್ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ಅ ಹೈ ಇನ್ಫ್ಲೇಷನ್ ಇದ್ದಾಗ. ವೆನ್ ದೇರ್ ಇಸ್ ಅ ಹೈ ಇನ್ಫ್ಲೇಷನ್, ವೆನ್ ದೇ ವಾಂಟ್ ಟು ಕಟ್ ಮನಿ ಸಪ್ಲೈ, ದಿಸ್ ಇಸ್ ವಾಟ್ ದೇ ವಿಲ್ ಡು. ಬಟ್ ವೆನ್ ಎವರ್ ದೇರ್ ಇಸ್ ಅ ಲೆಸ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್, ವೆನ್ ಎವರ್ ದೇರ್ ಇಸ್ ನೋ ಡಿಮ್ಯಾಂಡ್, ವೆನ್ ಎವರ್ ದೇರ್ ಇಸ್ ಅ ರಿಸೆಷನ್ ಆಗ್ತಿದೆ ಅನ್ಕೊಳ್ಳಿ, ವೆನ್ ಎವರ್ ದೇರ್ ಇಸ್ ಅ ರಿಫ್ಲೇಷನ್ ಆಗ್ತಿದೆ ಅನ್ಕೊಳ್ಳಿ, ವೆನ್ ಎವರ್ ದೇರ್ ಇಸ್ ಅ ಡಿಫ್ಲೇಷನ್ ಆರ್ ರಿಸೆಷನ್, then RBI will start promoting other kind of policies. ಏನ್ ಮಾಡ್ತಾರೆ ಅವಾಗ? they will decrease CRR and SLR. ಏನಾಗುತ್ತೆ ಅವಾಗ? it will increase bank money. ಕರೆಕ್ಟಾ? banks have more money to lend ಈಗ because they have to keep less money as reserves. banks will have more money with them to lend to the people. ಕರೆಕ್ಟಾ? so at that time what happens? interest will come down. ಕರೆಕ್ಟಾ? so that time money supply will increase and demand will increase, and again production ಜಾಸ್ತಿ ಆಗುತ್ತೆ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಹಂಗೆ ಹೋಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ವಾಟ್ ಹ್ಯಾಪನ್ಸ್ ಟು ರೆಪೋ ರೇಟ್, CRR as SLR ಡ್ಯೂರಿಂಗ್ ದ ಇನ್ಫ್ಲೇಷನ್ ಅಂಡ್ ಡ್ಯೂರಿಂಗ್ ದ ಡಿಫ್ಲೇಷನ್ ಆರ್ ರಿಸೆಷನ್ ಟೈಮಲ್ಲಿ ಏನಾಗುತ್ತೆ ಅಂತ ಕ್ವಶನ್ಸ್ ಕೇಳ್ತಾರೆ. ಇಟ್ ಈಸ್ ವೆರಿ ಕಾನ್ಸೆಪ್ಚುಯಲ್ ಥಿಂಗ್, ಡೋಂಟ್ ಬೈ ಇಟ್. ಅರ್ಥ ಆಗ್ತಿದೆಯಲ್ಲ? ಇನ್ನೂ ಮುಂದೆ 2 ಟರ್ಮ್ಸ್ ಇದ್ದಾವೆ, ಅಲ್ಲಿ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಬರುತ್ತೆ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್. ಅಲ್ಲಿ ಅರ್ಥ ಆಗ್ತೇನ್ರಪ್ಪ? ಇದರ ಅರ್ಥ ಆಗ್ತದೆ ಹೇಳ್ತಿರೋದು? ಎನಿ ಕನ್ಫ್ಯೂಷನ್ಸ್ ಇದ್ರೆ ಕೇಳ್ಕೊಳ್ಳಿ ಫಸ್ಟ್. ಓಕೆ, ದೆನ್ ವಿ ಹ್ಯಾವ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್. ಗೊತ್ತಿಲ್ವಾ? ರೆಪೋ ರೇಟ್ ಮೀನ್ಸ್ ಕರೆಕ್ಟ್ ಏನಂತಪ್ಪ? ಗ್ಯಾಪ್ ಕೊಡ್ರಮ್ಮ. ಬ್ಯಾಂಕ್ ರೇಟ್ ಅದು ಕೂಡ ಇರುತ್ತೆ ಕೊಡಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ರೆಪೋ ಅಂತ ಹೇಳಿದ್ರೆ RBI ಗಿವಿಂಗ್ ಲೋನ್ ಟು ಬ್ಯಾಂಕ್ಸ್, ದಟ್ ಇಸ್ ಕಾಲ್ಡ್ ಎಸ್ ರೆಪೋ ರೇಟ್. ಅರ್ಥ ಆಗ್ತಿದೆಯಲ್ಲ? ಸೊ ಬ್ಯಾಂಕ್ಸ್ ಟೇಕಿಂಗ್ ದ ಶಾರ್ಟ್ ಟರ್ಮ್ ಲೋನ್ಸ್ ಬೈ ದ RBI, ಅಥವಾ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್ ಬೈ ದ RBI ಫಾರ್ ಎ ಶಾರ್ಟ್ ಟರ್ಮ್ ಲೋನ್ಸ್. ಕರೆಕ್ಟ್ ಅಲ್ವಾ? ಯೂಶಲಿ ಫಾರ್ ಎ ಶಾರ್ಟ್ ಟರ್ಮ್ ಲೋನ್ ಇರುತ್ತೆ ಇದು. ಕರೆಕ್ಟಾ? ಶಾರ್ಟ್ ಟರ್ಮ್ ಲೋನ್ ಇರುತ್ತೆ. ಓಕೆ, ವಾಟ್ ವಿಲ್ ಬ್ಯಾಂಕ್ಸ್ ಗಿವ್ ಟು ಬ್ಯಾಂಕ್? RBI ಏನು ಕೊಡ್ತಾರೆ? ವಾಟ್ ವಿಲ್ ಬ್ಯಾಂಕ್ಸ್ ವಿಲ್ ಗಿವ್ ಟು RBI ಏನು ಕೊಡ್ತಾರೆ ಅವರು ಲೋನ್ ತೊಗೊಳಕ್ಕೆ? ಕರೆಕ್ಟ್ ಅಲ್ಲ? ಒನ್ ಥಿಂಗ್ ಈಸ್ ದೇ ವಿಲ್ ಗಿವ್ ಸೆಕ್ಯೂರಿಟೀಸ್. ಕರೆಕ್ಟಾ?
ದೇ ವಿಲ್ ಗಿವ್ ಸಮ್ ಕೊಲೆಟ್ರಲ್ ಕೊಡ್ತಾರೆ. ಕರೆಕ್ಟಲ್ಲ? ಮೀನ್ಸ್ ಬ್ಯಾಂಕ್ಸ್ ವಿಲ್ ಗಿವ್ ಸಮ್ ಕೊಲೆಟ್ರಲ್ ಟು ದ RBI and they take short term loans by the RBI. That is called as repo rate. What is the meaning of reverse repo rate ಅಂತ ಹೇಳಿದ್ರೆ ಉಲ್ಟಾ ಆಗುತ್ತೆ. ಮೀನ್ಸ್ RBI is taking loans from the banks. That is called as reverse repo rate. Same thing. RBI will also give to banks bond ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡ್ತಾರೆ. ಸೊ RBI will take ಲೋನ್ ಫ್ರಮ್ ದ ಬ್ಯಾಂಕ್ಸ್ ಲೋನ್ ತಗೊಂತಾರೆ. ಅರ್ಥ ಆಗ್ತಿದೆಯಲ್ಲ? ಸರ್, ವಾಟ್ ಮೀನಿಂಗ್ ಆಫ್ ಬ್ಯಾಂಕ್ ರೇಟ್ ಅಂತ ಹೇಳಿದ್ರೆ ಮತ್ತೆ that is other point, but what's the meaning of bank rate then? Why do we have bank rate? ಅದೇಪ್ಪ, ಏನಕ್ಕಿದೆ ಬ್ಯಾಂಕ್ ರೇಟ್ ಅಂತ ಹೇಳಿದ್ ನಾನು. Why do you have bank rate? So see, bank rate ಅಂತ ಹೇಳಿದ್ರೆ ಸೇಮ್ ಥಿಂಗ್. It is a loan or the interest rate at which RBI gives loan to banks ಗೆ for long term loan. For long term and no collateral. ಅರ್ಥ ಮಾಡ್ಕೊಳ್ಳಿ, ಕೊಲಾಟ್ರಲ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿಗೆ ಬಂದ ಕೊಲಾಟ್ರಲ್ ಇದೆ, ಇಲ್ಲಿ ಕೊಲಾಟ್ರಲ್ ಇದೆ, ಇಲ್ಲಿ ಬಂದ ಕೊಲಾಟ್ರಲ್ ಇಲ್ಲ. ಇಟ್ಸ್ ಫಾರ್ ಲಾಂಗ್ ಟರ್ಮ್ ಲೋನ್ ಅಂತ ಕರಿತೀವಿ. ಆಯ್ತಾ? ವೆರಿ ಗುಡ್. ಅರ್ಥ ಆಗ್ತಿದೆಯಲ್ಲ? ಸೊ ಬ್ಯಾಂಕ್ ರೇಟ್, ರಿವರ್ಸ್ ರೆಪೋ ರೇಟ್ ಅಂಡ್ ರೆಪೋ ರೇಟ್. ಓಕೆ, ಸೊ ರೆಪೋ ರೇಟ್ ಅಂತ ಬಂದಾಗ, ಸೊ RBI giving loan to banks with the collateral for a short term loan. Reverse repo rate is RBI taking the loans from the banks. Okay, so then bank rate means RBI lending to banks for a long term loans without any collateral. Collateral illa. ಅರ್ಥ ಆಗ್ತಿದೆಯಲ್ಲ? ಸೊ which interest is very higher among these three? ಯಾವ್ದು ಇರುತ್ತಪ್ಪ? ಸೊ ದಿಸ್ ವಿಲ್ ಬಿ ಹೈಯರ್. ಗ್ಯಾಪ್ ಮಾಡ್ಕೊಳ್ಳಿ. ಬ್ಯಾಂಕ್ ರೇಟ್ ಜಾಸ್ತಿ ಇರುತ್ತೆ. ದೆನ್ ವಿ ಹ್ಯಾವ್ ರೆಪೋ ರೇಟ್ ಅಂಡ್ ವಿ ಹ್ಯಾವ್ ರಿವರ್ಸ್ ರೆಪೋ ರೇಟ್. ಅರ್ಥ ಆಗ್ತಿದೆಯಲ್ಲ? ವಾಟ್ ಹ್ಯಾಪನ್ಸ್ ಇಫ್ ದ ರೆಪೋ ರೇಟ್ ಇನ್ಕ್ರೀಸಸ್? ಏನಾಗುತ್ತೆ ಅವಾಗ? ಆಮೇಲೆ ಯಾರಿಗೆ? ಪೀಪಲ್ಗೆ. ಆಮೇಲೆ ಓಕೆ, ಗ್ಯಾಪ್ ಗೊತ್ತಲ್ಲಪ್ಪ? ಸೊ ಇಫ್ ದ ರೆಪೋ ರೇಟ್ ಇನ್ಕ್ರೀಸಸ್, so banks they have to pay more interest to RBI. Correct alla? Means banks will not take more loans. Correct alla? At that time banks will have less money to lend, so it will reduce the money supply in the market. Correct? To control inflation, what they will do? They will increase the repo rate. Agree ಮಾಡ್ತೀರಾ? They will increase the repo rate to control the inflation. Agreed? Then what happens if reverse repo rate increases? ಏನಾಗುತ್ತೆ? ಪಕ್ಕ ಗೆಸ್ ಮಾಡಿ, ಥಿಂಕ್ ಮಾಡಿ ಕರೆಕ್ಟಾಗಿ. ನನಗೆ ಕ್ವಶನ್ ಅಂತಲ್ಲ ಹೇಳ್ತಿಪ್ಪ. ಮೈ ಕ್ವಶನ್ ಇಸ್ ವಾಟ್ ಹ್ಯಾಪನ್ಸ್ ಇಫ್ ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸಸ್? ಏನಾಗುತ್ತೆ ಟು ಲೋನ್? ಪಕ್ಕ ಹಿಂಗೆ ಕಾರ್ಡ್ ಅರ್ಥ ಮಾಡ್ಕೊಡ್ರಪ್ಪ. ಸಿ, ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ಸ್ ಹ್ಯಾವ್ two options to lend. One thing is they can give to money to RBI, ಅಲ್ಲಿ ಕೊಡ್ಬೋದು ಅಂಡರ್ ರಿವರ್ಸ್ ರೆಪೋ ಕಡೆ, ಅಥವಾ ದೇ ಕ್ಯಾನ್ ಗಿವ್ ಟು ಪೀಪಲ್. ಯಾರಿಗೆ ಕೊಡ್ತಾರಪ್ಪ ಲೋನ್? RBI ಕೊಡ್ತಾರೆ. ಏನಕ್ಕೆ? ಒಂದು ಇಂಟ್ರೆಸ್ಟ್ ಅಷ್ಟಿದೆ, ಪರವಾಗಿಲ್ಲ. ಇಂಟ್ರೆಸ್ಟ್ ಕಮ್ಮಿ ಇರೋ ಪರವಾಗಿಲ್ಲ, ಬಟ್ ಇಟ್ ಇಸ್ ಸೆಕ್ಯೂರ್ ತಾನೆ. RBI ಸೆಕ್ಯೂರ್ ಅಲ್ವಾ? ಕ್ವಾರ್ಟರ್ ಸೆಕ್ಯೂರಿಟಿ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ NPA ಕೂಡ ಆಗ್ಬೋದು, ಗೊತ್ತಲ್ವಾ? ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕೂಡ ಆಗ್ಬೇಕಾದ್ರೆ. ಸೊ ವಾಟ್ ದೇ ವಿಲ್ ಡೂ ಇಸ್, ಮೋರ್ ಬ್ಯಾಂಕ್ಸ್ ವಿಲ್ ಲೆಂಡ್ ಮೋರ್ ಮನಿ ಟು ದ RBI. ಜಾಸ್ತಿಯನ್ನ ದೇ ವಿಲ್ ಟೇಕ್ ದ ಮನಿ, ಬ್ಯಾಂಕ್ಸ್ ವಿಲ್ ಟೇಕ್ ದ ಮನಿ ಅಂಡ್ ಕೀಪ್ ಇನ್ ದ RBI. ಅವಾಗ ಏನಾಗುತ್ತೆ? ಬ್ಯಾಂಕ್ ಹತ್ರ ಮನಿ ಕಮ್ಮಿ ಆಗುತ್ತಾನೆ. ಅರ್ಥ ಆಗ್ತಿದೆಯಲ್ಲ? ಮೀನ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್
ರಿವರ್ಸ್ ರೆಪೋ ರೇಟ್ ಆಲ್ಸೋ ಇನ್ಕ್ರೀಸಸ್. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಆಯ್ತಾ? This is what the question they'll ask. To control inflation, what are things happens? Repo rate, CRR, SLR, RRR ಏನಾಗುತ್ತೆ ಅಂತ ಕೇಳ್ತಾನೆ, ಗ್ಯಾಪ್ನ ಇಟ್ಕೊಳ್ಳಿ. ಆಯ್ತಾ? ಸೊ ದೆನ್ ವಿ ಹ್ಯಾವ್ ಬ್ಯಾಂಕ್ ರೇಟ್. ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ರೇಟ್ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಟ್ರಾ ನಿಮ್ಮ ಬುಕ್ ಓದಿದ್ರ ಅನ್ಕೊಂತೀನಿ, ಓದಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಸೊ ಇನ್ಕ್ರೀಸಿಂಗ್ ಆಫ್ ಬ್ಯಾಂಕ್ ರೇಟ್ ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ಕ್ಯಾನ್ ಬ್ಯಾಂಕ್ ಟೇಕ್ ಮೋರ್ ಮನಿ? ತಗೊಂಬೋದ ಬ್ಯಾಂಕ್ಸ್? ಕರೆಕ್ಟ್ ತಾನೆ? ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ಫಾರ್ ಎ ಲಾಂಗ್ ಟರ್ಮ್ ತಾನೇ ಲೋನ್ ತಂದಿರೋದು ಬ್ಯಾಂಕಲ್ಲಿ. ಬ್ಯಾಂಕ್ ಈಸ್ ಟೇಕಿಂಗ್ ಫಾರ್ ಎ ಲಾಂಗ್ ಟರ್ಮ್ ಲೋನ್. ಸೊ ಅಮೌಂಟ್ ಕೂಡ ಜಾಸ್ತಿ ಇರುತ್ತಾನೆ. ಇಲ್ಲಿ ಅಮೌಂಟ್ ಇಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಅಮೌಂಟ್ ತುಂಬ ಜಾಸ್ತಿ ಇರುತ್ತೆ ಬ್ಯಾಂಕ್ ರೇಟಿಂದ. ಅರ್ಥ ಆಗ್ತಿದೆಯಲ್ಲ? ಇಫ್ ದ ಬ್ಯಾಂಕ್ಸ್ ಆರ್ ಟೇಕಿಂಗ್ ದ ಹೈ ಇಂಟ್ರೆಸ್ಟ್ ಲೋನ್ಸ್ ಫ್ರಮ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂಡರ್ ಬ್ಯಾಂಕ್ ರೇಟ್ ತಗೊಂತಾರೆ ಅನ್ಕೊಳ್ಳಿ, ಡೋಂಟ್ ಯು ಥಿಂಕ್ ಇಟ್ ವಿಲ್ ಇನ್ಕ್ರೀಸ್ ದ ಇಂಟ್ರೆಸ್ಟ್ ರೇಟ್? ಜಾಸ್ತಿ ಆಗಲ್ವಾ ಇಂಟ್ರೆಸ್ಟ್ ರೇಟು? ಪೇಪರ್ ಕೊಡಬಹುದು ಜಾಸ್ತಿ ಆಗುತ್ತಾನೆ. ಬಿಕಾಸ್ ಇದು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ಸಿಗೆ ಮೋರ್ ಲೋನ್ಸ್ ತಗೊಂತಾರೆ, ದುಡ್ಡು ಜಾಸ್ತಿ ತಗೊಂತಾರೆ ಬ್ಯಾಂಕಲ್ಲಿ ಆರ್ ಬಿ ಐ ಕಡೆಯಿಂದ. ಅವಾಗ ಸೊ ಇಟ್ ವಿಲ್ ಇನ್ಕ್ರೀಸ್ ದ ಇಂಟ್ರೆಸ್ಟ್ ರೇಟ್. ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಇನ್ಕ್ರೀಸಿಂಗ್ ಆಫ್ ಬ್ಯಾಂಕ್ ರೇಟ್ ವಿಲ್ ಇಂಪ್ಯಾಕ್ಟ್ ದ ಪೀಪಲ್ ಡೈರೆಕ್ಟ್ಲಿ. ಅಗ್ರಿ ಮಾಡ್ತೀರಾ? ಅರ್ಥ ಆಗ್ತಿಲ್ಲ? ಇನ್ಕ್ರೀಸಿಂಗ್ ಆಫ್ ಬ್ಯಾಂಕ್ ರೇಟ್ ಇಂಪ್ಯಾಕ್ಟ್ಸ್ ದ ಪೀಪಲ್, ಬಟ್ ಇನ್ಕ್ರೀಸಿಂಗ್ ಆಫ್ ದೀಸ್ ಥಿಂಗ್ಸ್ ವಿಲ್ ಇಂಪ್ಯಾಕ್ಟ್ ದ ಮೇಜರ್ಲಿ ಬ್ಯಾಂಕ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಕ್ವಶನ್ ಆಗಿತ್ತಿದ್ದು, ಅದಕ್ಕೆ ಹೇಳ್ತಿರೋದು ಗ್ಯಾಪ್ ಇಟ್ಕೊಳ್ಳಿ. ಸೊ ದೀಸ್ ವಿಲ್ ಮೇಜರ್ಲಿ ಇಂಪ್ಯಾಕ್ಟ್ ಬ್ಯಾಂಕ್ಸ್. ಐ ಆಮ್ ಸೇಯಿಂಗ್ ಮೇಜರ್ಲಿ. ಹೇಳ್ತಿರಲ್ಲ ಏನಪ್ಪ, ಅವ್ರು ಎಫೆಕ್ಟ್ ಆಗುತ್ತೆ. ಬಟ್ ಇನ್ನು ಎಕ್ಸ್ಟೆನ್ಷನ್ ಬಂದಾಗ ಪೀಪಲ್ ಎಫೆಕ್ಟ್ ಆಗುತ್ತೆ ಜಾಸ್ತಿ. ಜನರಲಿ ಹೇಳ್ತಿರೋದು, ಅದಕ್ಕೆ ಮೇಜರ್ಲಿ ಅಂತ ಹೇಳ್ತಿರೋದು ನಾನು. ಬ್ಯಾಂಕ್ಸ್ ಎಫೆಕ್ಟ್ ಆಗುತ್ತೆ, ಪೀಪಲ್ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿರೋದಲ್ಲ. ಬಟ್ ಜನರಲಿ ಇಟ್ಸ್ ಗೋನಾ ಇಂಪ್ಯಾಕ್ಟ್ ದ ಪೀಪಲ್ ಮೋರ್. ಅರ್ಥ ಆಗ್ತಿದೆಯಲ್ಲ? ಇನ್ಕ್ರೀಸಿಂಗ್ ಆಫ್ ಬ್ಯಾಂಕ್ ರೇಟ್ ವಿಲ್ ಇಂಪ್ಯಾಕ್ಟ್ ದ ಪೀಪಲ್ ಮೋರ್. ಅರ್ಥ ಆಗ್ತಿದೆ ಅಂದ್ರಪ್ಪ? ವೆರಿ ವೆರಿ ಇಂಪಾರ್ಟೆಂಟ್ ಇವೆರಡು. ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ಮೇಜರ್ಲಿ ಬ್ಯಾಂಕ್ಸ್ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲಿಗೆ ಬಂದಾಗ ಮೇಜರ್ಲಿ ಇಟ್ ಇಂಪ್ಯಾಕ್ಟ್ಸ್ ದ ಪೀಪಲ್. ಬ್ಯಾಂಕ್ ರೇಟ್ ಅಂತ ಬಂದಾಗ ನೋ ಕಲೆಕ್ಟ್ರಲ್ ಫಾರ್ ಲಾಂಗರ್ ಟೈಮ್ ಲೋನ್ ತಗೊಂತಾರೆ. ರಿವರ್ಸ್ ರೆಪೋ ರೇಟ್ ಅಂತ ಬಂದಾಗ ಆರ್ ಬಿ ಐ ದುಡ್ಡು ತಗೊಂತಾರೆ ಬ್ಯಾಂಕ್ಸ್ ಇಂದ ವಾಪಸ್. ಅರ್ಥ ಆಗ್ತಿಲ್ಲ? ಇಲ್ಲಿಗೆ ಬಂದಾಗ ಆರ್ ಬಿ ಐ ವಿಲ್ ಗಿವ್ ಲೋನ್ ಟು ದ ಬ್ಯಾಂಕ್ಸಿಗೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಪ್ ನೋಡ್ಕೊಳ್ಳಿ. ಸೊ ದೀಸ್ ಟು ಟರ್ಮ್ಸ್ ಫಾರ್ ದಿ ಶಾರ್ಟ್ ಟರ್ಮ್ಗೆ ದೇ ಹ್ಯಾವ್ ಟು ಗಿವ್ ಸಮ್ ಕೊಲೆಟ್ರಲ್, ಮೀನ್ಸ್ ದೇ ಹ್ಯಾವ್ ಟು ಗಿವ್ ಸಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಡಬೇಕಾಗುತ್ತೆ. ಇಲ್ಲಿ ಬಂದಾಗ ಏನೂ ಇಲ್ಲ ಅದೆಲ್ಲ. ಅರ್ಥ ಆಗ್ತಿದೆಯಲ್ಲ? ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದಿಸ್ ಒನ್ ಇಸ್ ಇಟ್ ಇಸ್ ಅ ರೇಟ್ ಅಟ್ ವಿಚ್ ಬೇಕಾದ್ರೆ ಇದು ಬರ್ಕೊಂಬಿಡಿ. ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಅಂತ ಬಂದಾಗ ಇಟ್ ಇಸ್ ಅ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಹ್ಯಾಂಡಲ್ಸ್ or discounts bills of exchange. ಅದು ಗ್ಯಾಪ್ ನೆಗಳು ತುಂಬ ಇಂಪಾರ್ಟೆಂಟ್ ಅನ್ನೋದು. ಅದು ಕ್ವಶನ್ ಆಗಿದೆ PYQ ಅದು. ಇಟ್ ಇಸ್ ದ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಡಿಸ್ಕೌಂಟ್ಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್, ದಟ್ ಈಸ್ ಕಾಲ್ಡ್ ಎಸ್ ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಗ್ಯಾಪ್ ನೆಕೊಳ್ಳಿ, ಸ್ವಲ್ಪ ರಿಲೆವೆಂಟ್ ಇರುತ್ತದು. ಅರ್ಥ ಆಗ್ತಿದೆಯಪ್ಪ? ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಅಂಡ್ ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಜನರಲಿ ಇಂಪ್ಯಾಕ್ಟ್ಸ್ ದ ಪೀಪಲ್. ಜಾಸ್ತಿ ಆಗ್ತಿದೆ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದ ಏನಾಗುತ್ತೆ ಗ್ಯಾಪ್ ನೆಕೊಬೇಕಾಗುತ್ತೆ. ಮತ್ತೆ ರಿವಿಷನ್ ಮಾಡೋಣ. ಮತ್ತೆ ಓಕೆ, ಅದು ಹೇಳೋಣ. ಅರ್ಥ ಮಾಡ್ಕೊಳ್ಳಿ. ಐ ಹ್ಯಾವ್ ಎ ಕಂಪ್ನಿ. ನನ್ನೊಂದು ಕಂಪ್ನಿ ಇದೆ, ಅಥವಾ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಅಂಗಡಿ ಇದೆ. ಐ ಓನ್ ಎ ಶಾಪ್. ಸೊ ಐ ಹ್ಯಾವ್ ಸೋಲ್ಡ್ ಸಮ್ ಗೂಡ್ಸ್ ಅಂಡ್ ಸರ್ವಿಸಸ್. ಐ ಹ್ಯಾವ್ ಸೋಲ್ಡ್ ಸಮ್ ಗೂಡ್ಸ್ ಟು ಸಮ್ ಪರ್ಸನ್ಗೆ ಸೋಲ್ಡ್ ಮಾಡಿದ್ದೀನಿ ಇಲ್ಲಿ. ಸೊ ಇವರು ನನಗೆ ದೇ ಹ್ಯಾವ್ ಗಿವನ್ ಮೀ ಸಮ್ ರೆಸಿಪ್ಟ್ ಕೊಟ್ಟಿದ್ದಾರೆ ಅಷ್ಟೇ. ರೆಸಿಪ್ಟ್ ನಾನು ಗೂಡ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ದೇ ಹ್ಯಾವ್ ಗಿವನ್ ಮೀ ಸಮ್ ರೆಸಿಪ್ಟ್ ದಟ್ ದೇ ವಿಲ್ ಪೇ ಮೀ ಆಫ್ಟರ್ 1 month. ಅರ್ಥ ಮಾಡ್ಕೊಳ್ಳಿ. ಆಫ್ಟರ್ 1 month ಆದಮೇಲೆ ನಾನು ನಿಮಗೆ ಪೇ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಬಟ್ ನನಗೆ ಲೋನ್ ಬೇಕು ಈಗ. ಐ ವಾಂಟ್ ಎ ಲೋನ್. ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಗೋ ಟು ಬ್ಯಾಂಕ್ಸ್ ಅಂಡ್ ಪ್ಲೇಡ್ಜ್ ದಿಸ್ ರೆಸಿಪ್ಟ್. ಅಲ್ಲೋಗಿಡ್ತೀನಿ. ನೋಡಿ ಸರ್, ನಂಗೆ ಒಂದು ಹೇಳೋದೇ ದುಡ್ಡು ಬರುತ್ತೆ ನನಗೆ. ಸೊ ದಯವಿಟ್ಟು ನನಗೆ ದುಡ್ಡು ಕೊಡಿ ಅಂತ ನಾನು ಕೇಳ್ತೀನಿ. ಆ ಥರ ಹೋಗ್ಬಿಟ್ಟು ದಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಆರ್ ಬಿ ಐ ಅಥವಾ ಬ್ಯಾಂಕ್ಸ್ ವಿಲ್ ಡಿಸ್ಕೌಂಟ್ಸ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಅಂದರೆ ದಿಸ್ ಇಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಅಂಡ್ ಬ್ಯಾಂಕ್ಸ್ ವಿಲ್ ಡಿಸ್ಕೌಂಟ್ಸ್ ಇಟ್ ಅಂತ ಹೇಳಿದ್ರೆ ಇಫ್ ಯು ಆರ್, ಅರ್ಥ ಮಾಡ್ಕೊಳ್ಳಿ, ಐ ವಿಲ್ ಗೆಟ್ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಐ ವಿಲ್ ಗೆಟ್ 1 crore rupees ಆಫ್ಟರ್ 1 month. ನಾನು ಗೂಡ್ಸ್ ಸೋಲ್ಡ್ ಮಾಡಿದ್ರೆ ಅವನಿಗೆ ಈ ವಿಲ್ ಗಿವ್ ಮಿ 1 crore rupees ಆಫ್ಟರ್ 1 month ಅಲ್ಲಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ರೆಸಿಪ್ಟ್ ಆರ್ ಅ ಬಿಲ್ ಆಫ್ ಎಕ್ಸ್ಚೇಂಜ್.
ಅದು ಆ ಥರ ಬರುತ್ತೆ ಒಂದು ತಿಂಗಳು ಆದಮೇಲೆ. ಬಟ್ ನಂಗೆ ಲೋನ್ ಬೇಕಾ, ಸಡನ್ ಲೋನ್ ಬೇಕಾಗಿದ್ದಂಗೆ ನಂಗೆ ಅಮೌಂಟ್ ಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಬ್ಯಾಂಕ್ಸ್ಗೆ ಹೋಗ್ತೀನಿ. ನಾನು ಹೇಳ್ತೀನಿ ನೋಡಪ್ಪ ನನಗೆ 1 crore rupees ಬರುತ್ತೆ ಒಂದು ತಿಂಗಳಾದ್ಮೇಲೆ, ನಾನು ಸ್ವಲ್ಪ ಲೋನ್ ಕೊಡಿ ಅಂತ ಹೇಳ್ತೀವಿ. ಅವ್ರು ಬ್ಯಾಂಕ್ಸ್ ಏನು ಮಾಡ್ತಾರೆ, ನೋಡಪ್ಪ ನಿಮಗೆ 1 crore ಕೊಡೋಲ್ಲ, ನಿನಗೆ ಐ ವಿಲ್ ಗಿವ್ ಯು 90 lakh rupees ನೀವು ಕೊಡ್ತೀನಿ ಬೇಕಾದ್ರೆ ನಾನು ನಿನಗೆ ಅಂತ ಹೇಳ್ತಾರೆ. ದಟ್ಸ್ ದ ಮೀನಿಂಗ್ ಆಫ್ ಇಟ್. ಡಿಸ್ಕೌಂಟ್ಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಇಟ್ ಹ್ಯಾಪನ್ಸ್ ಅಟ್ ಬ್ಯಾಂಕ್ ರೇಟ್. ಅಸಮ್ ಗ್ಯಾಪ್ ಸಾಕು. ಡೋಂಟ್ ಗೋ ಡೆಪ್ತ್ ಹೋಗ್ಕೊಬಿಡಿ, ಇಲ್ಲೊಟ್ಟು ಹೋಗುತ್ತೆ. ಆ ಟರ್ಮ್ ಗ್ಯಾಪ್ ಸಾಕಷ್ಟೇ. ಇಲ್ಲ ಈ ಗ್ಯಾಪ್ ತಗೊಳ್ಸ್ಬೇಕಾ ನಿಮಗೆ? ಅದು ಮೀನಿಂಗ್ ಅಂದರೆ ಇದು ಮೀನಿಂಗ್ ಅಂದರೆ ಡಿಸ್ಕೌಂಟ್ಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಇದು ಮೀನಿಂಗ್ ಬರುತ್ತೆ. ಇಟ್ ಹ್ಯಾಪನ್ಸ್ ಅಟ್ ಬ್ಯಾಂಕ್ ರೇಟ್. ದಟ್ಸ್ ಆಲ್ ಇಟ್. ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಡಿಸ್ಕೌಂಟ್ಸ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ದಿಸ್ ವಾಸ್ ದ ಕ್ವಶನ್ ದೇ ವಾಸ್ಟ್. ಓಕೆ, ಅದು ಸಾಕು ನನಗೆ, ಆಯ್ತಾ? ಅದಕ್ಕೇನಪ್ಪ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂಡ್ ಬ್ಯಾಂಕ್ ರೇಟ್. ದೀಸ್ ಆರ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ದೆನ್ ವಿ ಹ್ಯಾವ್ ನಿಂಗೆ ಗೊತ್ತಾ ಇದೆಯಾ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂಡ್ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂದ್ರೆ ಏನಪ್ಪ? MSF ಮೀನ್ಸ್ ಕರೆಕ್ಟ್ ಅಲ್ವಾ? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳಿದ್ರೇನು? ಸೊ ಇಫ್ ಬ್ಯಾಂಕ್ಸ್ ಎಕ್ಸಾಸ್ಟ್ ಆಲ್ ದೇರ್ ಲೋನ್ ಟೇಕಿಂಗ್ ಅಮೌಂಟ್ ಅಂಡರ್ ರೆಪೋ ರೇಟ್ ಕೆಳಗೆ ಎಲ್ಲ ಹೊರಟೈತೆ ಅಂತ ಹೇಳಿದ್ರೆ ದೇ ಕ್ಯಾನ್ ಟೇಕ್ ಸಮ್ ಓವರ್ ರೇಟ್ ಬೋರಿಂಗ್ಸ್ ಫಾರ್ ಅ ಶಾರ್ಟ್ ಟರ್ಮ್ 1 day 2 days ಗೆ ದೇ ಕ್ಯಾನ್ ಟೇಕ್ ಲೋನ್ ಫ್ರಮ್ ದ RBI ಇಂದ ತಗೊಂಬೋದಲ್ವಾ? ದಟ್ ಇಸ್ ಕಾಲ್ಡ್ as MSF, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಓಕೆ, ಸೊ ಯೂಶಲಿ it is more than a repo rate. Interest will be more than a repo rate. It is usually 1% ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿಲ್ಲ? ವೆನ್ ಬ್ಯಾಂಕ್ಸ್ ಎಕ್ಸಾಸ್ಟ್ ಆಲ್ ದೇರ್ ಥಿಂಗ್ಸ್, ಎಲ್ಲ ಎಕ್ಸಾಸ್ಟ್ ಆದ್ಮೇಲೆ ದೆನ್ ದೇ ಕ್ಯಾನ್ ಗೋ ಟು ಅಂಡರ್ MSF ಕಡೆ ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ವೆನ್ ಬ್ಯಾಂಕ್ಸ್ ಎಕ್ಸಾಸ್ಟ್ ಆಲ್ ದೇರ್ ರಿಕ್ವೈರ್ಮೆಂಟ್ಸ್ ಅಥವಾ ದೇರ್ ಕೋಟಾ ಅಂಡರ್ ರೆಪೋ ರೇಟ್, ದೆನ್ ದೇ ಗೋ ಟು MSF ಹೋಗ್ತಾರೆ. ಮೀನ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಲೆಂಡರ್ ಅಟ್ ಲಾಸ್ಟ್ ರಿಸಾರ್ಟ್ ಇರುತ್ತೆ. ಸೊ ದೇ ಕ್ಯಾನ್ ಪ್ಲೇಸ್ SLR ಆಲ್ಸೋ ಇರುತ್ತೆ ಅಂದಾಗ. ದೇ ಕ್ಯಾನ್ ಪ್ಲೇಸ್ SLR ಆಲ್ಸೋ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ಸ್ ಆಫ್ಟರ್ ಎಕ್ಸಿಸ್ಟಿಂಗ್ ಆಲ್ ದೇರ್ ಕೋಟಾ ಅಂಡರ್ ರೆಪೋ ರೇಟ್ ದೇ ವಿಲ್ ಗೋ ಟು MSF ಹೋಗ್ತಾರೆ. ಅಂದ್ರೆ ಮೀನ್ಸ್ ಇಟ್ ಇಸ್ ಅ ಲಾಸ್ಟ್ ರೆಸಾರ್ಟ್ ಫಾರ್ ದಿ ಬ್ಯಾಂಕ್ಸ್ಗೆ. ಕ್ವಶನ್ ಹಾಕ್ಬೇಕಾದ್ರೆ which of the following is a last resort for banks ಅಂತ. It is called as MSF, marginal standing facility. ಅರ್ಥ ಆಗ್ತಿದೆಯಲ್ಲ? ಯೂಶಲಿ ಫಾರ್ ಓವರ್ ನೈಟ್ ಬಾರೋಯಿಂಗ್ಸ್ಗೆ. ಓಕೆ, MSF ಫಾರ್ ದಿ ಓವರ್ ನೈಟ್ ಬಾರೋಯಿಂಗ್ಸ್. ಅರ್ಥ ಆಗ್ತಿದೆಯಲ್ಲ? ಫಾರ್ ಓವರ್ ನೈಟ್ ಬಾರೋಯಿಂಗ್ಸ್ಗೆ ವಿ ಯೂಸ್ MSF ಯೂಸ್ ಮಾಡ್ಕೊಂತಾರೆ. ದಟ್ ಟು ಆಫ್ಟರ್ exhaust of all the requirements, like what is a quota under repo rate, then they go to MSF. ಅರ್ಥ ಆಗ್ತಿದೆಯಲ್ಲ? This one you have to remember. Then we have something SGF ಅಂತ ಕರೀತಾರೆ. SGF ಏನಪ್ಪ? ಅಷ್ಟೇ, ಗ್ಯಾಪ್ ತಗೊಳ್ಳಿ. ವಿತೌಟ್ ಎನಿ ಕೊಲಾಟ್ರಲ್, ವೆನ್ ದ ಬ್ಯಾಂಕ್ಸ್ ಹ್ಯಾವ್ ಮೋರ್ ಮನಿ ದೇ ಕ್ಯಾನ್ ಡೆಪಾಸಿಟ್ ದಟ್ ಮನಿ ವಿತ್ ದ RBI. ಓಕೆ, ದಟ್ ಇಸ್ ಕಾಲ್ಡ್ ಎಸ್ SGF. ಓಕೆ, ವೆನ್ ದ ಬ್ಯಾಂಕ್ಸ್ ಹ್ಯಾವ್ ಮೋರ್ ಮನಿ ದೇ ವಿಲ್ ಡೆಪಾಸಿಟ್ಸ್ ವಿತ್ ದ RBI ವಿತೌಟ್ ಎನಿ ಕೊಲಾಟ್ರಲ್. ಅಥವಾ RBI ಟೇಕಿಂಗ್ ದ ಲೋನ್ಸ್ ಅಂತ ಬೇಕು ಅನ್ಕೊಳ್ಳಿ. ಸೊ ಎನಿವೇಸ್ ಯು ಕ್ಯಾನ್ ಟೇಕ್ ಇಟ್. ಓಕೆ, ಅದಕ್ಕೆ banks keeping money there ಅಥವಾ RBI taking loan is same only. Don't get confused. Okay, that is the meaning of SGF. ಅರ್ಥ ಆಗ್ತಿದೆಯಾ? MSF and SGF ಕ್ವಶನ್ಸ್ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಪ್ ನೆಟ್ಕೊಳ್ಳಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಓವರ್ ನೈಟ್ ಬಾರೋಯಿಂಗ್ಸ್ಗೆ ಲಾಸ್ಟ್ ರೆಸಾರ್ಟ್ ಆಗಿರುತ್ತೆ. ರೆಪೋ ರೇಟ್ ಕಳೆದ ಮೇಲೆ ಬರುತ್ತೆ MSF ಬರುತ್ತೆ. ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರ್ತಾರೆ ಮೇಲೆ. ಓಕೆ, ಫಾರ್ ಓವರ್ ನೈಟ್ ಬಾರೋಯಿಂಗ್ಸ್ಗೆ, ಫಾರ್ ಶಾರ್ಟ್ ಟರ್ಮ್ಗೆ. ಓಕೆ, ಸೊ ದೇ ಕ್ಯಾನ್ ಪ್ಲೇಸ್ SLR ಆಲ್ಸೋ ಇಯರ್. ಅರ್ಥ ಮಾಡ್ಕೊಳ್ಳಿ. ದೇ ಕ್ಯಾನ್ ಪ್ಲೇಸ್ SLR ಆಲ್ಸೋ ಇಯರ್. ಓಕೆ, SGF ಗೆ ಬರುತ್ತೆ. ದೆನ್ ಅಟ್ ಲಾಸ್ಟ್ ವಿ ಹ್ಯಾವ್ OMO, ಓಪನ್ ಮಾರ್ಕೆಟ್ ಆಪರೇಷನ್. ಏನಪ್ಪ ಇದು? ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಟ್ ಇಸ್ ಕಾಲ್ಡ್ ಎಸ್ OMO. ಗೊತ್ತಲ್ವಾ? ಐದರ್ ವಿ ಕ್ಯಾನ್ ಬೈ ಆರ್ ಸೆಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಟ್ ಇಸ್ ಕಾಲ್ಡ್ ಎಸ್ OMO, ಓಪನ್ ಮಾರ್ಕೆಟ್ ಆಪರೇಷನ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾವ ರೀತಿಯ ಕೊಲಾಟ್ರಲ್ ಇರಲ್ಲ? ಕೊಲಾಟ್ರಲ್ ಇರಲ್ಲ. ಬೇಸ್ ರೇಟಾ? ಓಕೆ, ಸರಿ, ನೀವು ಗೊತ್ತಿರ್ತಾನೆ. ಬ್ಯಾಂಕ್ ರೇಟ್ ಅಂದ್ರೆ ಏನಪ್ಪ? ಬ್ಯಾಂಕ್ ರೇಟ್ ಇಸ್ RBI ಗಿವಿಂಗ್ ಲೋನ್ ಟು ಬ್ಯಾಂಕ್ಸ್. ಕರೆಕ್ಟಾ? ಬ್ಯಾಂಕ್ಸ್ಗೆ ಲೋನ್ ಕೊಡ್ತಿದ್ದಾರೆ RBI ಫಾರ್ ಎ ಲಾಂಗರ್ ಟರ್ಮ್ ಡ್ಯೂರೇಷನ್ ಕೊಡ್ತಿದ್ದಾರೆ, ವಿತೌಟ್ ಎನಿ ಕೊಲಾಟ್ರಲ್ ಕೊಡ್ತಿದ್ದಾರೆ. ಕರೆಕ್ಟಾ? ದಟ್ ಇಸ್ ಕಾಲ್ಡ್ ಎಸ್ ಬ್ಯಾಂಕ್ ರೇಟ್. ದೆನ್ ಬ್ಯಾಂಕ್ಸ್ ಗಿವಿಂಗ್ ಲೋನ್ ಟು ಪೀಪಲ್, that is called as base rate.
ಅರ್ಥ ಮಾಡ್ಕೊಳ್ಳಿ. ಬೇಸ್ ರೇಟ್ ಇಸ್ ದ ಥ್ರೆಶೋಲ್ಡ್ ರೇಟ್ ಬಿಲೋ ವಿಚ್ ಬ್ಯಾಂಕ್ ಶುಡ್ ನಾಟ್ ಗಿವ್. ಅರ್ಥ ಮಾಡ್ಕೊಳ್ಳಿ. ಬೇಸ್ ರೇಟ್ ಇಸ್ ದ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಬಿಲೋ ವಿಚ್ ಬ್ಯಾಂಕ್ಸ್ ಕ್ಯಾನ್ ನಾಟ್ ಗಿವ್ ಟು ಪೀಪಲ್. ದಟ್ ಇಸ್ ಮೀನಿಂಗ್ ಆಫ್ ಬೇಸ್ ರೇಟ್. ಬ್ಯಾಂಕ್ ರೇಟ್ ಅಂದ್ರೆ ಬೇರೆ, ಬೇಸ್ ರೇಟ್ ಈಸ್ ಡಿಫರೆಂಟ್. ಗ್ಯಾಪ್ ನೆಕ್ಕೊಳ್ಳಿ. ಬೇಸ್ ರೇಟ್ ಈಸ್ ಅ ರೇಟ್ ಅಟ್ ವಿಚ್ ಬ್ಯಾಂಕ್ ಶುಡ್ ನಾಟ್ ಲೆಂಡ್. ಓಕೆ, ಅಟ್ ಬಿಲೋ ಇಟ್ಸ್ ಅದಕ್ಕೆ ಕೆಳಗಡೆ ಲೆಂಡ್ ಮಾಡ್ತಾರ ಇಲ್ಲ. ಓಕೆ, ಇಟ್ ಇಸ್ ಅ ಮಿನಿಮಮ್ ಥ್ರೆಶೋಲ್ಡ್ ಥಿಂಗ್. ಇಟ್ ಇಸ್ ಅ ಮಿನಿಮಮ್ ಥ್ರೆಶೋಲ್ಡ್ ಥಿಂಗ್ ಅಥವಾ ಮಿನಿಮಮ್ ಥ್ರೆಶೋಲ್ಡ್ ಇಂಟ್ರೆಸ್ಟ್ ಬಿಲೋ ವಿಚ್ ಬ್ಯಾಂಕ್ಸ್ ಕ್ಯಾನ್ ನಾಟ್ ಲೆಂಡ್ ಟು ಪೀಪಲ್. ದಟ್ ಇಸ್ ಮೀನಿಂಗ್ ಆಫ್ ಬೇಸ್ ರೇಟ್. ಸೊ ರಿಮೆಂಬರ್ ಥ್ರೂ ಎಕ್ಸಾಂಪಲ್ಸ್ ಅಪ್ಪ. ಡೋಂಟ್ ಬೈ ಹ್ಯಾಟ್ ಎನಿಥಿಂಗ್. ಓಕೆ, ದ ವೇ ಐ ಆಮ್ ಸೇಯಿಂಗ್ ಆಲ್ಸೋ ಐ ನಾಟ್ ಬೈ ಹ್ಯಾಟ್ ಎನಿಥಿಂಗ್. ಗೊತ್ತಾಗುತ್ತೆ ನಿಮಗೆ. ಬ್ಯಾಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬ್ಯಾಟ್ ಮಾಡಿದ್ರೆ ವಿಲ್ ಗಿವ್ ಡೆಫಿನೇಷನ್ ಕೊಡ್ತೀವಿ. ಬಟ್ ಬ್ಯಾಟ್ ಮಾಡಿದ್ರೆ ಅವನು ಡೋಂಟ್ ಟ್ರೈ ಟು ಬೈ ಹ್ಯಾಟ್ ಎನಿಥಿಂಗ್ ಇನ್ ಎಕಾನಮಿ. Okay, ಅರ್ಥ ಆಗ್ತಿದೆಯಲ್ಲ? So these are the quantitative tools of the RBI. Okay, so then we'll come to qualitative tools. ಮತ್ತೆ ಬರುತ್ತೆ PSL norms. Very very important. So this is the extra work for you. ವರ್ಕ್ ಮಾಡೋಣ ಅಥವಾ ನೀವು SFB ಎಷ್ಟು ಬರ್ತಪ್ಪ ನೋಡಿದ್ರೆ PSL SFB ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗೆ 60% ಕಮ್ಮಿ ಆಗ್ತಿದೆ. ಗ್ಯಾಪ್ ನೆಕ್ಕೊಳ್ಳಿ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇಟ್ ಇಸ್ 60%. ದೆನ್ RRB 75%. Commercial banks 75%. Commercial banks 40% it is. Commercial banks 40%, RRB 75%, SFB 60%, urban cooperative banks 60%. ಇದಾಯಿತು. ಬಟ್ ಕ್ವಶನ್ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, which banks has highest reserves of PSL lending? Highest share of lending to the PSL. Akka. I am saying highest share of lending for PSL sectors. For example, ಅನ್ಕೊಳ್ಳಪ್ಪ, ಈಗ PSL ಅಂತ ಬರ್ತಾರಪ್ಪ, ವುಮೆನ್, SC/ST, ಹಾರಿಕಲ್ಚರು, MSME, ಮತ್ತೆ ರಿನ್ಯೂವಬಲ್ ಎನರ್ಜಿ, ಎಜುಕೇಶನ್ ಬರ್ತಾರಲ್ಲ ಬರ್ತಾರಲ್ಲ. ಓಕೆ, ಇನ್ ಎಕಾನಮಿ ಅನ್ಕೊಳ್ಳಿ, ದಿಸ್ ಇಸ್ ದ ಒನ್ ಸೆಕ್ಟರ್. ಓಕೆ, ನಿಮ್ಮ ಪ್ರಕಾರ ದೀಸ್ ಪೀಪಲ್ ಇದಾರಲ್ಲ, ಫ್ರಮ್ ವಿಚ್ ಬ್ಯಾಂಕ್ಸ್ ದೇ ಆರ್ ಟೇಕಿಂಗ್ ದ ಮೋರ್ ಲೋನ್ಸ್ ಅಥವಾ ಶೇರ್ ಆಫ್ ಲೋನ್ಸ್ ಫಾರ್ ದೀಸ್ ಪೀಪಲ್ ಯಾವ್ದು ಜಾಸ್ತಿ ಇದೆಯಪ್ಪ? ಕಮರ್ಷಿಯಲ್ ಬ್ಯಾಂಕ್ಸ್, RRBನ, SFBನ, ಕೋಆಪರೇಟಿವ್ ಬ್ಯಾಂಕ್ಸ್? ಅದಪ್ಪ ಕಮರ್ಷಿಯಲ್ ಬ್ಯಾಂಕ್ ಸರ್. ಇಟ್ ಇಸ್ ಅ ಕಮರ್ಷಿಯಲ್ ಬ್ಯಾಂಕ್ಸ್. ಸಿ ಅರ್ಥ ಮಾಡ್ಕೊಳ್ಳಿ. RRBದು ಇಟ್ ಈಸ್ 75% ಆಫ್ ದೇರ್ ಲೆಂಡಿಂಗ್ ತಾನೆ, ಆಫ್ ದೇರ್ ಲೋನ್ ಅಮೌಂಟ್. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಇಫ್ RRB ಈಸ್ ಗಿವಿಂಗ್ 100 crore ಲೋನ್ಸ್ ಕೊಡ್ತಿದ್ದಾರೆ, ಅದರಲ್ಲಿ 75 crore rupees ಶುಡ್ ಗೋ ಟು PSL ಗೆ. ಕರೆಕ್ಟಾ? ಸಿಮಿಲರ್ಲಿ, ಇಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಈಸ್ ಗಿವಿಂಗ್ 100 crore rupees as a loan to other people ಗೆ, ಅದರಲ್ಲಿ 40 crore rupees should go to PSL ಗೆ. ಕರೆಕ್ಟಾ? ಬಟ್ ನಿಂಗೆ ಅರ್ಥ ಮಾಡ್ಕೊಳ್ಳಿ, ಪೀಪಲ್ ಟೇಕ್ ದ ಲೋನ್ ಫ್ರಮ್ ವಿಚ್, ಎಲ್ಲಿ ತಗೋಬೇಕಾರೆ ವಿಚ್ ಆಫ್ ದೀಸ್ ಬ್ಯಾಂಕ್ಸ್ ವಿಲ್ ಗಿವ್ ಮೋರ್ ಟು ಪೀಪಲ್? ಕಮರ್ಷಿಯಲ್ ಬ್ಯಾಂಕ್ಸ್ ತಾನೆ. ಮೀನ್ಸ್ ದೇರ್ ಆರ್ ಮೋರ್ ಕಮರ್ಷಿಯಲ್ ಬ್ಯಾಂಕ್ಸ್. ಅರ್ಥ ಮಾಡ್ಕೊಳ್ಳಿ. 75% ಆಫ್ ಲೋನ್ ಆಫ್ RRB ಈಸ್ ಮಚ್ ಲೆಸ್ ದನ್ 40% PSL ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಕರೆಕ್ಟ್ ತಾನೆ? Because commercial banks will give more loan. If RRB is giving whole 100 crore ಕೊಡ್ತಿದ್ರೆ, ಇದು ಕಮರ್ಷಿಯಲ್ ಬ್ಯಾಂಕ್ಸ್ ವಿಲ್ ಗಿವ್ 1000 crore ಕೊಡ್ಬೇಕಲ್ಲ ಲೋನ್. ಅರ್ಥ ಹೇಳ್ತಿರೋದು? ಇಸ್ ವಾಟ್ ದ ಮೀನಿಂಗ್ ಆಫ್ ಇಟ್. ಸೊ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ ಬಂದಾಗ, ಆಫ್ ದ ಲೋನ್ ಅಮೌಂಟ್ ಇಟ್ ಈಸ್ ದಿಸ್ ಒನ್, RRB ಜಾಸ್ತಿ ಇದೆ ಅವ್ರದ್ದು. ಬಟ್ ಇನ್ ಟರ್ಮ್ಸ್ ಆಫ್ ಶೇರ್ ಅಲ್ವಾ, ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಕಮರ್ಷಿಯಲ್ ಬ್ಯಾಂಕ್ಸ್. Because 40% of commercial banks is much higher than the 75% of regional rural banks. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ಕಮರ್ಷಿಯಲ್ ಬ್ಯಾಂಕ್ಸ್ ವಿಲ್ ಬಿ ಗಿವಿಂಗ್ ಲೋನ್ ಆಫ್ 1000 crores ಕೊಡ್ತಾರೆ ಲೋನ್ ಅವರು. ಇದರಲ್ಲಿ 400 ಕೋಟಿ ಕೊಡ್ತಾರೆ ಅವರು SSB PSL ಅಂಶಿಗೆ. ಬಟ್ ಇಲ್ಲಿ ಕೊಟ್ಟಾಗ RRB ಅವರು ಇವೊಂದು ದೇ ಆರ್ ಗಿವಿಂಗ್ ಓನ್ಲಿ 100 crore ಕೊಡ್ತಾರೆ, ಇದರಲ್ಲಿ 40 crore ಕೊಡ್ತಾರೆ ಅಷ್ಟೇ ಲೋನ್ ಕೊಡ್ಬೇಕಾದ್ರೆ. ಅರ್ಥ ಆಗ್ತಾ ಹೇಳ್ತಿರೋದು? ಇಸ್ ವಾಟ್ ದ ಮೀನಿಂಗ್ ಆಫ್ ಇಟ್. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ, ಬಿಕಾಸ್ ಇದು PYQ ಕ್ವಶನ್ ಇದು, ಅದಕ್ಕೆ ಹೇಳಿದ್ದು ಯಾಪ್ ನೆನಕೊಳ್ಳಿ. ಇನ್ ಟರ್ಮ್ಸ್ ಆಫ್ ಶೇರಿಂಗ್ ಅಂತ ಬಂದಾಗ ಇಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್ಸ್. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಆಫ್ ಲೋನ್ ಅಂತ ಬಂದಾಗ ಇಟ್ ಈಸ್ ದ RRB.
ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ಕನ್ಫ್ಯೂಸ್ ಆಗುತ್ತೆ, ಗ್ಯಾಪ್ ಇಟ್ಕೊಳ್ಳಿ. ಓಕೆ, ಸೊ ಯು ಹ್ಯಾವ್ ಟು ವರ್ಕ್ ಆನ್ ದ TSL ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಸೆಕ್ಟರ್ಸ್ ವಿಲ್ ಗೆಟ್ ಬೇಸಿಕ್ ಐಡಿಯಾ ಸ್ವಲ್ಪ ಇಟ್ಕೊಳ್ಳಿ. TSL ಬಗ್ಗೆ ಗೊತ್ತಲ್ವಾ ಎಷ್ಟಿರುತ್ತೆ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಮಾರಲ್ ಸುಯೇಜನ್. ಏನಂಗಂದ್ರೆ ಮಾರಲ್ ಸುಯೇಜನ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಪ್ಪ. ಮಾರಲ್ ಸುಯೇಜನ್ ಅಂತ ಹೇಳಿದ್ರೆ RBI ಅಡ್ವೈಸ್ ಇನ್ ದ ಬ್ಯಾಂಕ್ಸ್ ಅಷ್ಟೇ. RBI ಅಡ್ವೈಸ್ ಮಾಡ್ತಾರೆ ಬ್ಯಾಂಕ್ಸ್ಗೆ. ಫಾರ್ ಎಕ್ಸಾಂಪಲ್, ಇಫ್ ದ ರೆಪೋ ರೇಟ್ ಹ್ಯಾಸ್ ಕಮ್ ಡೌನ್, ಇಫ್ RBI ಹ್ಯಾಸ್ ಡಿಕ್ರೀಸ್ ರೆಪೋ ರೇಟ್ ಅಂತ ಹೇಳಿದ್ರೆ, ಸೊ ಬ್ಯಾಂಕ್ಸ್ ಹೇಳುತ್ತೆ, RBI ಹೇಳುತ್ತೆ ಬ್ಯಾಂಕ್ಸ್ಗೆ ಸ್ವಲ್ಪ ಲೋನ್ಸ್ ಜಾಸ್ತಿ ಕೊಡಪ್ಪ ಅಂತ ಹೇಳುತ್ತೆ. ಅಂದ್ರೆ ಮೀನ್ಸ್ ಬ್ಯಾಂಕ್ಸ್ ಅಥವಾ RBI ಈಸ್ ಅಡ್ವೈಸ್ ಇನ್ ದ ಬ್ಯಾಂಕ್ಸ್, ಓಕೆ, ಟು ಫಾಲೋ ದ RBI ಪಾಲಿಸಿ ಅಷ್ಟೇ. ಓಕೆ, ಟು ಗಿವ್ ಮೋರ್ ಲೋನ್ಸ್ ಆರ್ ಟು ಗಿವ್ ಲೆಸ್ ಲೋನ್ಸ್ ಅಂತಾರ. ಮಾರಲಿ ಸುಯೇಷನ್ ಅಂದ್ರೆ ದೇ ಟ್ರೈ ಟು ಪರ್ಸ್ಯೂಯೇಟ್ ದಮ್, ಈ ತರ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ದಟ್ಸ್ ದ ಮೀನಿಂಗ್ ಆಫ್ ಮಾರಲ್ ಸುಯೇಷನ್. ಅರ್ಥ ಆಗ್ತಿದೆಯಲ್ಲ? ದೆನ್ ಮಾರ್ಜಿನಲ್ ರಿಕ್ವೈರ್ಮೆಂಟ್ ಏನಂದ್ರೆ ಐಡಿಯಾ ಇದೆಯಾ? ಓಕೆ, ಕ್ಯಾಪ್ಟ ಇದೆಯಾ? ಏನಂತ ಒಂದು ಬರುತ್ತೆ, LTV ಅಂತ ಬರುತ್ತೆ, ಲೋನ್ ಟು ವ್ಯಾಲ್ಯೂರೇಷನ್ ಅಂತ ಒಂದು ಬರುತ್ತೆ, ಲೋನ್ ಟು ವ್ಯಾಲ್ಯೂರೇಷನ್ ಅಂತ. ಅರ್ಥ ಮಾಡ್ಕೊಳ್ಳಿ. ಐ ಹ್ಯಾವ್ ಎ ಗೋಲ್ಡ್ ಆಫ್ 1 kg ಹತ್ರ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಅಸ್ಯೂಮಿಂಗ್ 1 kg ಇದೆ ಅಂತ ಅನ್ಕೊಂತೀನಿ. ಇದು ಹಣಕ್ಕೆ ಬರ್ತಿದ್ದೆ ಸ್ಟಾರ್ಟ್ ಅಲ್ಲ, ಈಗಿರೋ ಗೋಲ್ಡ್ ರೇಟಿಗೆ ಮಾಡ್ಬಿಟ್ಟು ಸುಮ್ಮನೆ ಕೂತಿದೆ ಅಷ್ಟೇ. ನೀವು ಹೇಳ್ತಾರೆ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 1 kg ಗೋಲ್ಡ್ ಹತ್ರ ಇದೆ ಅನ್ಕೊಳ್ಳಿ, ಬೇಡ 1 ಗ್ರಾಮ್ ಹಾಕೋಣ ಸಾಕು. ಇದು ಕಾಟ ರೇಟ್ ಇರುತ್ತೆ, ಅದು ಇಲ್ಲ ಮಾತ್ರ 1 kg ಸಿಲ್ವರ್ ಹಾಕೋಣ, ಪರಲ್ಲ 1 ಗ್ರಾಮ್ ಗೋಲ್ಡ್ ಅನ್ಕೋಣ. ಸೊ ಒಳ್ಳೆ ಎಷ್ಟೇಪ್ಪ ಗೋಲ್ಡ್ ರೇಟ್ ಈಗ? ಎಷ್ಟಿದೆಯಮ್ಮ? ಮನೆ ಕೇಳ್ತಾರೆ, ಮನೆಗೆ ಮದುವೆ ಹೊಡೆಯಕ್ಕೆ ಮಾಡಕ್ಕೆ ಏನು ಮನೆ ಕೇಳ್ತಿಲ್ವಾ? ಕೇಳ್ತಾರಲ್ಲಪ್ಪ ಯೂಶಲಿ, ಫಸ್ಟ್ ಅದು ಮಾಡ್ಬೇಕು, ಇದು ಮಾಡಬೇಕು, ಮದುವೆ ಮಾಡ್ಬೇಕು ಹಂಗೆ ಅಂತ ಹೇಳ್ತಾರಲ್ಲ ಯೂಶಲಿ. ಓಕೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 1 kg 1 ಗ್ರಾಮ್ ಗೋಲ್ಡು 10,000 ಇದೆ ಅನ್ಕೊಳ್ಳಿ. ಓಕೆ, ನಾನು ಲೋನ್ ತೊಗೊಂತೀನಿ ಅಂತ ಹೋಗೋದಕ್ಕೆ 1 ಗ್ರಾಮ್ ಗೋಲ್ಡಿಗೆ ವಾಟ್ ದೇ ವಿಲ್ ಫಿಕ್ಸ್ ಇಸ್, ದೇ ವಿಲ್ ಫಿಕ್ಸ್ ಅಟ್ 8,000 rupees ಫಿಕ್ಸ್ ಮಾಡ್ಬಿಡ್ತಾರೆ. ಅಂದರೆ 1 ಗ್ರಾಮ್ ಗೋಲ್ಡಿಗೆ ಎಲ್ಲೇ ಬ್ಯಾಂಕಲ್ಲೂ ಯು ಶುಡ್ ನಾಟ್ ಗೆಟ್ ಮೋರ್ ದೆನ್ 8,000 rupees ಕೊಡಬಾರ್ದು, ನಿಮ್ಗೆ ಅದ್ಮೇಲೆ ಕೊಡಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಫಾರ್ ಎಕ್ಸಾಂಪಲ್, ಇಫ್ ದೇ ವಾಂಟ್ ಟು ಇನ್ಕ್ರೀಸ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್, ಏನು ಮಾಡ್ತಾರೆ RBI ಅವರು? ವಿಲ್ ದೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ತಾರೆ ಇದನ್ನು? If RBI wants to increase money supply in the market, what happens to this threshold? Will it increase or decrease? Increase ತಾನೆ. Instead of getting 8K, right now we can get 9,000 rupees ಕೊಡೋದು ಬೇಕಾದ್ರೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, people can take 9,000 rupees for 1 gram of gold. This is the meaning of marginal requirement ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಸೊ ದೆನ್ ವಿ ಹ್ಯಾವ್ ಕ್ರೆಡಿಟ್ ರೇಷನಿಂಗ್, ಕ್ರೆಡಿಟ್ ಕಂಟ್ರೋಲ್ ಆಗ್ಬೋದು, ಕ್ರೆಡಿಟ್ ರೇಷನಿಂಗ್. ಸಿ ಆಲ್ ದಿಸ್ ಟರ್ಮ್ಸ್ ಅಲ್ಲ, ದೇ ಹ್ಯಾವ್ ಸಿಮಿಲರ್ ಮೀನಿಂಗ್ ಬರ್ತಿರುತ್ತೆ, ಡೋಂಟ್ ವರಿ. ಓಕೆ, ಕ್ರೆಡಿಟ್ ಕಂಟ್ರೋಲ್. ಓಕೆ, ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಕಂಟ್ರೋಲ್ ಡೌನ್ ಪೇಮೆಂಟ್ ಆಫ್ ಇಟ್. ಡೌನ್ ಪೇಮೆಂಟ್, ದೇ ವಿಲ್ ಕಂಟ್ರೋಲ್ ಡೌನ್ ಪೇಮೆಂಟ್. ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಕಾರ್ ಪ್ರೈಸ್ ಈಸ್ ಇನ್ಕ್ರೀಸಿಂಗ್, ಜಾಸ್ತಿ ಆಗ್ತಾ ಹೋಗ್ತದೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಐದರ್ ದೇ ಕ್ಯಾನ್ ಪೇ 1 lakh rupees ಡೌನ್ ಪೇಮೆಂಟ್ ಅಂಡ್ ದೇ ಕ್ಯಾನ್ ಗೋ ಫಾರ್ 9 lakhಗೆ ದೇ ಕ್ಯಾನ್ ಗೋ ಟು ಲೋನ್ ಅನ್ಕೊಳ್ಳಿ. ಇಫ್ ದೇ ವಾಂಟ್ ಟು ರಿಡ್ಯೂಸ್ ಕಾರ್ ಪ್ರೈಸ್, ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಇನ್ಕ್ರೀಸ್ ದ ಡೌನ್ ಪೇಮೆಂಟ್ ತಾನೆ, ದೇ ವಿಲ್ ಇನ್ಕ್ರೀಸ್ ದ ಡೌನ್ ಪೇಮೆಂಟ್. ಕರೆಕ್ಟಾ? ಅರ್ಲಿಯರ್ ದೇ ಟು ಪೇ 1 lakh, ರೈಟ್ ನೌ ದೇ ಹ್ಯಾವ್ ಟು ಪೇ 5 lakh ಅನ್ಕೊಳ್ಳಿ. ಸೊ ಪೀಪಲ್ ಡು ನಾಟ್ ಹ್ಯಾವ್ ಎನಿ 5 lakh rupees ಅವತ್ತು ಇರೋದಿಲ್ಲ. ಸೊ ಇಟ್ ವಿಲ್ ಕಮ್ ಡೌನ್, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಅವಾಗ ಪ್ರೈಸು ಕಾಟ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಆರ್ ದ ಸಮ್ ಕ್ವಾಲಿಟೇಟಿವ್ ಟೂಲ್ಸ್. ಅರ್ಥ ಆಗ್ತಿದೆಯಾ?
any confusion. Athwa one more thing is there, direct action. Direct action. Hangandre, if banks are not following RBI's order, follow ಮಾಡ್ತಿಲ್ಲ ಅಂತ ಹೇಳಿದ್ರೆ, they will directly take the actions. They may put penalty also. Penalty ಕೂಡ ಹಾಕ್ತಾರೆ. ಅರ್ಥ ಆಗ್ತಿದೆಯಲ್ಲ? These are the different tools. These are the different tools of the qualitative monetary policy. ಆಯ್ತಾ? Quantitative tools and the quantitative tools. Okay. ಮತ್ತೆ ಹೇಳ್ತೀರಾ? Okay. Monetary policy ಬರೆಯಪ್ಪ ಇಲ್ಲಿ. Monetary policy, it is a policy of the RBI. It is a macroeconomic policy of the RBI, majorly to control money supply in the market, through which it can control inflation also, it can create jobs also, poverty ಕಮ್ಮಿ ಮಾಡೋದು ಬೇಕಾದ್ರೆ, it can promote the growth also. Correct? It has two different tools, quantitative tools and the quantitative tools. Example ಬಂದಾಗ repo rate, reverse repo rate, CRR, SLR, is also called as the reserve requirements. Reserve requirements. Then we have bank rate, MSF, SGF, OMO, open market operation. Then we have qualitative tools, direct action, major requirements, credit rationing abudu, moral suasion, PSL norms, and okay, LTV, loan to value ratio. So okay, so then we talked about CRR and SLR. Gap idea, CRR daga cash reserve ratio we have to keep with the RBI in the form of cash only. Okay, in the form of cash only, they will not get any interest under the RBI Act irutte, and there is no ceiling limit. Illi bandaga they have a ceiling limit, so they have to keep with themselves in the form of GSEC, cash, GSEC or gold. Okay, so it has got some ceiling limit. It comes under Banking Regulation Act. They will get some interest, and this is what the thing. Then we have, if there is an increasing of CRSLR, my supply will come down. Alva. So then we talked about, okay, then inflation ಬಂದಾಗ ಗೊತ್ತಿರುತ್ತೆ ನಿಮ್ಗಾಲೆ, ಮತ್ತೆ ಮುಂದೆ ಹೇಳ್ತೀನಿ. Then we have repo rate and reverse repo rate. ಕ್ಯಾಪ್ ಇದೆಲ್ಲ repo rate ಅಂತ ಬಂದಾಗ it is for a short term thing. ಕರೆಕ್ಟ್ ಅಲ್ಲ? For a short term, RBI lending loan to banks for a short term with the collateral ತಗೊಂತಾರೆ. ಇಲ್ಲಿ ಗ್ಯಾಪ್ ನೆಕೊಳ್ಳಿ. then ಇಲ್ಲಿ ಬಂದಾಗ reverse repo rate ಅಂತ ಬಂದಾಗ banks lend to RBI for a short term loan ಕೊಡ್ತಾರೆ. ಗ್ಯಾಪ್ ನೆಕೊಳ್ಳಿ. ಬ್ಯಾಂಕ್ ಅಂತ ಬಂದಾಗ it is a long term loan given to banks without any collateral. This is also called as the rate at which banks discounts the bill of exchange. So increasing of bank rate will impact the people directly. Illik bandaga it impacts banks. Okay, then we talked about bills of exchange rate meaning apne ಬೇಕಾಗುತ್ತೆ. Then MSF ಗೊತ್ತಲ್ವಾ, ರೆಪೋ ರೇಟ್ ಎಲ್ಲ ಕಳೆದ ಮೇಲೆ then they go to MSF ಕಡೆ ಹೋಗ್ತಾರೆ. ಯೂಶಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಓವರ್ ನೈಟ್ ಬಾರೋಯಿಂಗ್ ಗೆ ತಗೊಂತಾರಲ್ಲ ಹೋಗ್ಬಿಟ್ಟು. Then we have SGF, standing deposit facility. ಗ್ಯಾಪ್ ಇದೆಲ್ಲ. So without any collateral, banks will lend to RBI deposit ಮಾಡ್ತಾರೆ ದುಡ್ಡನ್ನ. Then we have OMO, buying and selling of government securities. Then we have bank rate with ಗ್ಯಾಪ್ ತೆಕೊಂತಾರ. ಬೇಸ್ ರೇಟ್ ಅಂತ ಹೇಳಿದ್ರೆ it is a minimum threshold limit below which banks cannot lend to people. Okay, that is called as base rate. Then we have PSL norms. These are the qualitative tools. PSL norms, moral suasion means RBI will give directions to the banks. Then we have marginal requirements, nothing but the loan to value ratio. They will control the amount of money what we can take by pledging some collaterals. It can be gold agbodu, land agbodu, anything we can take. Direct actions. RBI will take the direct actions on the banks if they are not following the directions of the RBI. Then we have credit control or rationing. One thing is they can control the down payment. These are the tools of the RBI policy. Question ಬರ್ಕೊಳ್ಳಿ. Increasing of repo rate, decreasing of repo rate, decreasing of reverse repo rate, decreasing of reverse repo rate, selling of OMO, selling of OMO, selling of OMO, buying of OMO, buying of OMO, increasing of CRR SLR, increasing of CRR
SLR. Which of the following policies, which of the following actions taken by RBI, following actions taken by RBI in its expansionary monetary policy, in its expansionary monetary policy, very very important, expansionary monetary policy. Apply some logic, answer the ಹೇಳಿ. Expansionary monetary policy. A, B, C, all the above, none of the above. You can say whatever you want. It can be 1 and 2 ಆಗ್ಬೋದು, 1 to 3 ಆಗ್ಬೋದು, all the above ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ನಂಗೆ ಗೊತ್ತಿಲ್ಲ, ಥಿಂಕ್ ಮಾಡಿ ಹೇಳಿ ಅಷ್ಟೇ. ಮೇಕ್ ಯು ಬತಾವ್ ಸಬ್ ಕುಚ್. ಇನ್ನೇನು ಬರ್ತದೆ ಎಕ್ಸ್ಪ್ಲೇನ್ ಅಂತ ಹೇಳ್ತಾನೆ. ಸಿ ಸಮ್ಟೈಮ್ಸ್ ಅಲ್ಲಿ ಕೇಳ್ತದೆ, ಈಸಿ ಕ್ವಶನ್ ತಾನೆ ಅದು. ಆಯ್ತದಪ್ಪ, ಹೇಳ್ತಾರೆ ಆನ್ಸರ್ ಅಂತ. ಫಸ್ಟ್ ಆಫ್ ಆಲ್ ವಾಟ್ ಮೀನಿಂಗ್ ಆಫ್ ಎಕ್ಸ್ಪ್ಯಾನ್ಷನರಿ ಮನಿ ಪಾಲಿಸಿ ಅಥವಾ ಮಾನಿಟರಿ ಪಾಲಿಸಿ ಅಂತ ಹೇಳ್ಯಾರಪ್ಪ ಪಕ್ಕನ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಹಂಗಂದ್ರೇನು? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮನಿ ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅಟ್ ದ ಸೇಮ್ ಟೈಮ್ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ವೆನ್ ಪೀಪಲ್ ಹ್ಯಾವ್ ಮೋರ್ ಮನಿ ದೇ ಡಿಮ್ಯಾಂಡ್ ಮೋರ್ ಗುಡ್ಸ್. ಅವಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಇಫ್ ದೇ ವಾಂಟ್ ಟು ಎಕ್ಸ್ಪ್ಯಾಂಡ್ ಎಕಾನಮಿ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಪ್ರಮೋಟ್ ದ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ. ಅಗ್ರೀಡ್? ಮೀನ್ಸ್ ದೇ ಆರ್ ಇನ್ಕ್ರೀಸಿಂಗ್ ದ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಸೊ ಮೈ ಕ್ವಶನ್ ಅದೇ ಹೇಳಿ, ಗ್ಯಾಪ್ ಮಾಡ್ಕೊಳ್ಳಿ. ವಿಚ್ ಆರ್ ದ ಫಾಲೋಯಿಂಗ್ ಪಾಲಿಸೀಸ್ ಇನ್ಕ್ರೀಸ್ ದ ಮನಿ ಸಪ್ಲೈ ಇನ್ ದ ಮಾರ್ಕೆಟ್? ಯಾವ್ದು ಬರುತ್ತಪ್ಪ ಅದರಲ್ಲಿ? ಆಪ್ಷನ್ 3 ಸರ್. ಫಸ್ಟ್ ಆಪ್ಷನ್ ಏನಪ್ಪ? ಇನ್ಕ್ರೀಸಿಂಗ್ ಆಫ್ ರೆಪೋ ರೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಎಕ್ಸ್ಪ್ಯಾನ್ಷನರಿ, ಇಟ್ಸ್ ಪಾರ್ಟ್ ಆಫ್ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ. ಗ್ಯಾಪ್ ಮಾಡ್ಕೊಳ್ಳಿ. ದರ್ ಆರ್ 2 kinds of policies which we study. One thing is expansionary, other thing is contractionary. ಅರ್ಥ ಆಗ್ತಿದೆಯಲ್ಲ? ಗ್ಯಾಪ್ ಮಾಡ್ಕೊಳ್ಳಿ. ಎಕ್ಸ್ಪ್ಯಾನ್ಷನರಿ ಒಂದು ಬರುತ್ತೆ, ಕಾಂಟ್ರಾಕ್ಷನರಿ ಒಂದು ಪಾಲಿಸಿ ಬರುತ್ತೆ. ಸೊ ಎಕ್ಸ್ಪ್ಯಾನ್ಷನರಿ ಮೀನ್ಸ್ ಇನ್ಕ್ರೀಸಿಂಗ್ ಆಫ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಕರೆಕ್ಟಾ? ಕಾಂಟ್ರಾಕ್ಷನರಿ ಮೀನ್ಸ್ ಡಿಕ್ರೀಸಿಂಗ್ ಆಫ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. So to control inflation, ಗ್ಯಾಪ್ ಮಾಡ್ಕೊಳ್ಳಿ. ಟು ಕಂಟ್ರೋಲ್ ಇನ್ಫ್ಲೇಷನ್ ವಿಚ್ ವರ್ಸ್ ಯು ಹ್ಯಾವ್ ಟು ಫಾಲೋ ಮಾಡಬೇಕಾಗುತ್ತೆ? ಟು ಕಂಟ್ರೋಲ್ ಇನ್ಫ್ಲೇಷನ್ ವಿಚ್ ವರ್ಸ್ ಯು ಹ್ಯಾವ್ ಟು ಫಾಲೋ? ಕರೆಕ್ಟ್ ಅಲ್ಲ? ಯು ಹ್ಯಾವ್ ಟು ಫಾಲೋ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ. ಈಗ ಹೇಳಿ ಆನ್ಸರ್ನ. ಇನ್ಕ್ರೀಸಿಂಗ್ ರೆಪೋ ರೇಟ್ ಇದೆಯಾ? ಅಂಡ್ ಎಂಡ್ ಆಫ್ ಏನ್ ಬರುತ್ತೆ? ಡಿಕ್ರೀಸಿಂಗ್ ಆಫ್ ರಿವರ್ಸ್ ರೆಪೋ ರೇಟ್. ಏನಾಗುತ್ತೆ ಅವಾಗ? ಅದೇ ಏನಾಗುತ್ತೆ ಗಾಡಿ? ನನಗೆ ಪ್ರೋಸೆಸ್ ಹೆಂಗಾಗುತ್ತೆ ಅಂತ ಹೇಳಿ. ಹಾರಪ್ಪ ಮಾಡುತ್ತಾ? ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಕಣಪ್ಪ. ರಿವರ್ಸ್ ರೆಪೋ ರೇಟ್ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಏನಾಗುತ್ತೆ ಅವಾಗ? ಯಾರು? ಜಾಸ್ತಿ ಕೊಡುತ್ತಾ? when RBI is giving me less interest, like give more money to the bank, RBI ಜಾಸ್ತಿ ಕೊಡ್ತಲ್ಲ ಅವಾಗ ನಾನು ಬ್ಯಾಂಕ್ಸ್ ಇಂದ. ಥಿಂಕ್ ಅದಕ್ಕೆ ಬರ್ಕೋಬೇಕಂತ ಹೇಳ್ಬೇಕಾರೆ. ಇಫ್ ಯು ಆರ್ ನಾಟ್ ರೆಡಿ ಅರ್ಥ ಮಾಡ್ಕೊಳ್ಳಿ. ಈಗ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದೇನಪ್ಪ? ಬ್ಯಾಂಕ್ಸ್ ಆರ್ ಗಿವಿಂಗ್ ಲೋನ್ ಟು RBI. ಕರೆಕ್ಟಾ? RBIಗೆ ಲೋನ್ ಕೊಡ್ತಿದ್ದಾರೆ ಬ್ಯಾಂಕ್ಸ್ ಕಡೆಯಿಂದ. ಓಕೆ, ಇಫ್ ದ RBI ಈಸ್ ಗಿವಿಂಗ್ ಲೆಸ್ ಇಂಟ್ರೆಸ್ಟ್ ಫಾರ್ ಮೀ, ನನಗೆ ಇಂಟ್ರೆಸ್ಟ್ ಕಮ್ಮಿ ಕೊಡ್ತದೆ ನನಗೆ, ವೈ ವಿಲ್ ಐ ಗಿವ್ ಲೋನ್ ಟು RBI ಕೊಟ್ಟು ಲೋನ್ ಕೊಡ್ಬೇಕಾದ್ರೆ ನಾನು? ಕರೆಕ್ಟ್ ತಾನೆ? ಎಲ್ಲಿ ಹೇಳಿದ್ರಿ? ಉಲ್ಟಾ ಮಾಡಲ್ಲ. ಜಾಸ್ತಿ ಲೋನ್ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಲೋನು? ಪೀಪಲ್ಗ? RBI ಗ?
ಮತ್ತೆ ಆರ್ಮಿ ಏನಾಗ ಹೇಳ್ತಾನೆ ಕಾರಣ ದೇ ವಿಲ್ ಗಿವ್ ಮನಿ ಟು ದ ಪೀಪಲ್ ಕೊಡ್ತಾರಲ್ಲ ಅವಾಗ ಮೀನ್ಸ್ ಮನಿ ಸಪ್ಲೈ ವಿಲ್ ಇನ್ಕ್ರೀಸ್. ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ. ಅರ್ಥ ಆಗ್ತಿದೆಯಲ್ಲ? ಬಿಟ್ಟು ಸೆಲ್ಲಿಂಗ್ ಆಫ್ OMO ಏನಾದ್ರು ಮತ್ತೆ ಅದು ಕರೆಕ್ಟ್ ತಾನೆ. ಇಟ್ ಇಸ್ ಟೇಕಿಂಗ್ ಮನಿ ಫ್ರಮ್ ದ ಪೀಪಲ್ ತಾನೆ. ಪೀಪಲ್ಗೆ ಪ್ಲೇಟ್ ಶೀಟ್ ಕೊಡ್ತೀನಿ, ಒಂದು ಬುಕ್ ಕೊಡ್ತೀನಿ ಅವರಿಗೆ, ಕೊಡ್ರಪ್ಪ ಅಂತ ಬಾಂಡ್ ಕೊಡ್ತೀನಿ ಅವರಿಗೆ. ಐ ಆಮ್ ಟೇಕಿಂಗ್ ಮನಿ. ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಕಾಂಟ್ರಾಕ್ಟ್ ಪಾಲಿಸಿ ತಾನೆ. ಹೆಂಗಮ್ಮ ಅದು ಎಕ್ಸ್ಪ್ರೆಷನ್ ಆಗುತ್ತೆ? ಅದಕ್ಕೆ ಹೇಳಿದ್ರು ಅಪ್ಲೈ ದ ಕಾನ್ಸೆಪ್ಟ್. ಇದು ಬೇಸಿಕ್ ಕ್ವಶನ್. ಇದಕ್ಕೆ ಬೇಸಿಕ್ ಕ್ವಶನ್ ಸಾಧ್ಯನೇ ಇಲ್ಲ. ಕ್ವಶನ್ ಯಾವುದು ಕಂಪ್ಲೀಟ್ ಆಗಿ ಅದಕ್ಕೆ ಗ್ಯಾಪ್ ಕೊಡಿ. ಎಷ್ಟು ಬಿಟ್ಟೆ? ಫೋರ್ತ್ ಆಪ್ಷನ್ ಯಾವ ಬೈಯಿಂಗ್ ಆಫ್ OMO ಕರೆಕ್ಟ್ ಅಲ್ಲ? ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ. ವೆರಿ ಗುಡ್. ದೆನ್ ನೆಕ್ಸ್ಟ್ ಇನ್ಕ್ರೀಸಿಂಗ್ ಆಫ್ CRSR ಏನಾವುದು? ಕಾಂಟ್ರಾಕ್ಟರಿ ಮಾನಿಟರಿ ಪಾಲಿಸಿ. ಗೊತ್ತಿಲ್ಲ ಮತ್ತೆ ಎಷ್ಟು ಅಷ್ಟೇನಾ? ಕ್ವಶನ್ ಆಗುತ್ತಪ್ಪ. ವಿಚ್ ಆರ್ ದ ಫಾಲೋಯಿಂಗ್ ಆರ್ ಪಾರ್ಟ್ ಆಫ್ ಯುವರ್ ಕಾಂಟ್ರಾಕ್ಟರಿ ಆರ್ ಎಕ್ಸ್ಪ್ಯಾನ್ಷನರಿ ಮನಿ ಪಾಲಿಸಿ ಅಂತ ಕೇಳಿ ಕೊಡ್ತಾನೆ. ಗ್ಯಾಪ್ನೇ ಕೊಡಿ. ಟು ಕಂಟ್ರೋಲಿಂಗ್ ಇನ್ಫ್ಲೇಷನ್ ಕೇಳ್ತಾ ಇರ್ಬೇಕು. ವಾಟ್ ಆರ್ ಥಿಂಗ್ಸ್ ಇಸ್ ಡನ್ ಬೈ ದಿ RBI ಟು ಕಂಟ್ರೋಲ್ ಇನ್ಫ್ಲೇಷನ್? OMO ಸೆಲ್ ಮಾಡ್ತಾರಾ, ಬೈ ಮಾಡ್ತಾರಾ, ರೆಪೋ ರೇಟ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ಇದೆಲ್ಲ ಕ್ವಶನ್ ಕೇಳ್ತಾನೆ. ಆಯ್ತಾಗ್ತಿದೆಯಲ್ಲ? ಸೊ ಅಟ್ ಲಾಸ್ಟ್ ಒಂದು ಕ್ವಶನ್ ಇದೆ. ಅಮಾಂಗ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ which one can cure inflation? Which one can prevent inflation? Which one can cure inflation? Which one can prevent inflation? Repo rate for what? Cure ಮಾಡೋಕೆ. Reverse repo rate? My question is ಕಣಪ್ಪ. Which one can prevent? Which one can cure? Prevent reverse repo rate. Prevent cure RR. Okay. ಹಿಂಗೆ ಪ್ರಿವೆಂಟ್ ಅಂದ್ರೆ ಮುಂಚೆನೇ ತಗೊಳ್ಳೋದು ಕರೆಕ್ಟ್ ಅಲ್ವಾ? ಸೊ ಪ್ರಿವೆನ್ಷನ್ ಹ್ಯಾಪನ್ಸ್ ಅಟ್ ದ ಗೇಟ್ ಟಾಪ್ ಲೆವೆಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ಕ್ರೀಸಿಂಗ್ ಆಫ್ ರೆಪೋ ರೇಟ್ ಅಂತ ಹೇಳತ್ತಪ್ಪ. ಇದು ಜಾಸ್ತಿ ಆದರೆ RBI ಕಡೆಯಿಂದ ದಿ ಲೋನ್ ಟೇಕನ್ ಬೈ ದ ಬ್ಯಾಂಕ್ಸ್ ವಿಲ್ ಕಮ್ ಡೌನ್ ತಾನೆ, ಕಮ್ಮಿ ಆಗುತ್ತಾನೆ. ಅವಾಗ ಮೀನ್ಸ್ ನಾಳೆ ಟಾಪ್ ಆಫ್ ಮಾಡ್ತೀನಿ ಅಲ್ಲ ಮೇಲೆ. ಐ ವಿಲ್ ಇನ್ಕ್ರೀಸ್ ದ ರೆಪೋ ರೇಟ್. ಐ ವಿಲ್ ಸ್ಟಾಪ್ ಮನಿ ದಟ್ ಈಸ್ ಗೋಯಿಂಗ್ ಟು ಮಾರ್ಕೆಟ್. ಸ್ಟಾಪ್ ಮಾಡ್ತೀನಿ ಅಲ್ಲೇ. ಅರ್ಥ ಮಾಡ್ಕೊಳ್ಳಿ. ಇನ್ಫ್ಲೇಷನ್ ಆಗ್ತಾ ಇದೆ ಎಕಾನಮಿಲಿ. ಇನ್ಫ್ಲೇಷನ್ ಎಕಾನಮಿಲಿ ಆಗ್ತಿದೆ. ಯಾಕಂತಿದೆ? ಬಿಕಾಸ್ ಆಫ್ ದಿ ಇನ್ಕ್ರೀಸಿಂಗ್ ಆಫ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಕರೆಕ್ಟಾ? ಆಗ್ತಿದೆ. ಈಗ ಇನ್ನು ಜಾಸ್ತಿ ಆಗಿ ಕಂಟ್ರೋಲ್ ಮಾಡಕ್ಕೆ ಏನು ಮಾಡ್ತೀವಿ ಹೇಳಿ? ಅವಾಗ ಐ ವಿಲ್ ಇನ್ಕ್ರೀಸ್ ದ ರೆಪೋ ರೇಟ್. ಐ ವಿಲ್ ಟ್ರೈ ಟು ಪ್ರಿವೆಂಟ್ ಇಟ್. ಐ ಟ್ರೈ ಟು ಪ್ರಿವೆಂಟ್ ದ ಮನಿ ಸಪ್ಲೈ ದಟ್ ಗೋಸ್ ಟು ದ ಮಾರ್ಕೆಟ್. ಅರ್ಥ ಆಗ್ತಿಲ್ಲ? ಇಟ್ ಈಸ್ ಪ್ರಿವೆಂಟಿವ್ ಇನ್ ನೇಚರ್. ಬಟ್ ಅರ್ಥ ಮಾಡ್ಕೊಳ್ಳಿ. ಸೊ ಮನಿ ಸಪ್ಲೈ ಈಸ್ ಆಲ್ರೆಡಿ ಹೈ ಇನ್ ಎಕಾನಮಿ. ಜಾಸ್ತಿ ಆಲ್ರೆಡಿ ಇದೆ ಅಲ್ಲಿ ಎಕಾನಮಿಲಿ. ಕ್ಯಾನ್ ಇನ್ಕ್ರೀಸಿಂಗ್ ಆಫ್ ರೆಪೋ ರೇಟ್ ಕ್ಯಾನ್ ಇಟ್ ಎಫೆಕ್ಟ್ ಎನಿಥಿಂಗ್ ಇನ್ ದ ಮಾರ್ಕೆಟ್? ಎಫೆಕ್ಟ್ ಆಗುತ್ತಾ? ಮನಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಏನಾಗುತ್ತಾನೆ? ಮನಿ ಸಪ್ಲೈ ಅಷ್ಟೇ ಇದ್ದೇ ಇರುತ್ತೆ. ಕರೆಕ್ಟ್ ತಾನೆ? ಸೊ ವೆನ್ ಯು ಹ್ಯಾವ್ ಟು ಕ್ಯೂರ್ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಟೇಕ್ ತಾನೆ ಮನಿ. ಅರ್ಥ ಆಗ್ತಿಲ್ಲ? ಐ ಹ್ಯಾವ್ ಟು ಟೇಕ್ ಮನಿ ಫ್ರಮ್ ದ ಬ್ಯಾಂಕ್ಸ್. ನೋಬೇಕಾಗುತ್ತೆ, ದುಡ್ಡು ತೊಗೋಬೇಕಾಗುತ್ತೆ. ಸೊ ದಟ್ ಟೈಮಲ್ಲಿ ರಿವರ್ಸ್ ರೆಪೋ ರೇಟ್ ವಿಲ್ ಇನ್ಕ್ರೀಸ್. ಅವಾಗೇನಾಗುತ್ತೆ? ಬ್ಯಾಂಕ್ಸ್ ವಿಲ್ ಡೆಪಾಸಿಟ್ ಮನಿ ಇನ್ ದ RBI. ಅವಾಗ ಎಕ್ಸೆಸ್ ಮನಿ ಮೇಲ್ಗೆ ಹೋಗುತ್ತೆ, RBI ಹತ್ರ ಹೋಗುತ್ತೆ. ರಿವರ್ಸ್ ರೆಪೋ ರೇಟ್ ಕ್ಯಾನ್ ಕ್ಯೂರ್ ಇನ್ಫ್ಲೇಷನ್ RR ಕ್ಯಾನ್ ಪ್ರಿವೆಂಟ್ ಇನ್ಫ್ಲೇಷನ್. ಅರ್ಥ ಆಗ್ತಾ ಹೇಳ್ತಿರೋದು? ಇಟ್ ಕ್ಯಾನ್ ಕಂಟ್ರೋಲ್ ದ ಎಕ್ಸೆಸ್ ಮನಿ ದಟ್ ಕ್ಯಾನ್ ಕಮ್ ಟು ಮಾರ್ಕೆಟ್ಗೆ. ಕಂಟ್ರೋಲ್ ಇಟ್ ಮಾಡ್ಬೋದು. ಬಟ್ ಅದು ಬಿಟ್ಟು ಇಟ್ ಕೆನಾಟ್ ಟೇಕ್ ಅವೇ ಮನಿ. ಅರ್ಥ ಆಗ್ತಿಲ್ಲ? ಇಟ್ ಕೆನಾಟ್ ಟೇಕ್ ಅವೇ ಮನಿ ಫ್ರಮ್ ದ ಮಾರ್ಕೆಟ್. ಬಟ್ ರಿವರ್ಸ್ ರೆಪೋ ರೇಟ್ ದೇ ಕ್ಯಾನ್ ಟೇಕ್ ಅವೇ ಮನಿ ಫ್ರಮ್ ದ ಮಾರ್ಕೆಟ್. ತಗೊಬೋದು ಅವ್ರು. ರಿವಿಷನ್ ಮಾಡಬೇಕು ಮನೆಗೆ ಹೋದ್ಮೇಲೆ. ಬಿಟ್ಟರೆ ನಾನು ಹೇಳಿದೆ ನೆಕ್ಸ್ಟ್ ಟೈಮ್ ಫಸ್ಟ್ ಹೇಳಿದೆ ಕೊಡೋದು. ಎನಿ ಟೈಮ್ ಇನ್ ಫ್ಯೂಚರ್ ಆಫ್ಟರ್ 2 or 3 days ಇಫ್ ಐ ಆಸ್ಕ್ ಕ್ವಶನ್ಸ್, ಇಫ್ ಯು ಗೈಸ್ ಡೋಂಟ್ ಟೆಲ್ ಮಿ, ಐ ವಿಲ್ ಹಿಟ್ ಯು ಥ್ರೂ ಆನ್ಲೈನ್ ಓನ್ಲಿ. ಕಮೆಂಟ್ ಹಂಗೆ ಆಗ್ತೀನಿ, ಹಂಗೆ ಕಮೆಂಟ್ ಆಗಲ್ಲ ನಿಮ್ಗೆ ಗ್ಯಾರಂಟಿ. ವಾಟ್ಸಪ್ಪಲ್ಲಿ ಪಕ್ಕ ಹೇಳಿದ್ದೀನಿ ನಾವು. ರಿವಿಷನ್ ಮಾಡಬೇಕು. ನನಗೆ ತಲೆ ಕೆಡಿಸಿ ರಿವಿಷನ್ ಮಾಡಿಸ್ಕೊತೀರಲ್ಲ. ಒಂದು ಚೂರು ಮಿಸ್ ಆದರೆ ಓಡಾಕ್ತೀನಿ ಹೇಳಿದ್ರು ಅಷ್ಟೇ. ಬಿಕಾಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ಪ್ಯಾನ್ಷನರಿ ಪಾಲಿಸಿ, ಕಾಂಟ್ರಾಕ್ಟರಿ ಪಾಲಿಸಿ, ಇನ್ಫ್ಲೇಷನ್, ಡಿಫ್ಲೇಷನ್ ಇದಾಗ ಏನು ಮಾಡ್ತಾರೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತಾರೆ ಪಾಲಿಸಿ, RR ಏನಾಗುತ್ತೆ, ರೆಪೋ ರೇಟ್ ಏನಾಗುತ್ತೆ, ಇವೆಲ್ಲ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. KPSC KE ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಹೈ ಪ್ರಯಾರಿಟಿ ಏರಿಯಾಸ್ ಇವೆಲ್ಲ. ಅರ್ಥ ಆಗ್ತಿದೆಯಪ್ಪ? ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ವರ್ಕ್. ಹೇಳಿ.
ಹೌದಪ್ಪ ಇಲ್ಲ ಅಂತ ಹೇಳ್ತಾರೆ, ಬಟ್ ನೆಕ್ಸ್ಟ್ ಆಫ್ಟರ್ 2 days ಹೇಳಿಲ್ಲ ಅಂತ ಹೇಳಿದ್ರೆ ಕೈವೇ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನ. ಮುಂಚೆ ಓದಿರೋದೇ ಆಯ್ತಮ್ಮ, ಆಫ್ಟರ್ 3 days ಹೇಳಿದಾಗ ಕೈವೇ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ಜೊತೆಗೆ ಯು ಹ್ಯಾವ್ ಟು ವರ್ಕ್ ಆನ್ ದಿಸ್ ಕಮಿಟಿ, ಮಾನಿಟರಿ ಪಾಲಿಸಿ ಕಮಿಟಿ. ನೀವು ಗೊತ್ತಿರೋ ಬೇರೆ ಬಗ್ಗೆ ಎಷ್ಟೇ ಮೆಂಬರ್ಸ್ ಇರ್ತಾರೆ ಅಲ್ಲಿ? 6 ಮೆಂಬರ್ಸ್ ಇರ್ತಾರೆ. ಅಂಡರ್ ವಿಚ್ ಆಕ್ಟ್? RBI ಆಕ್ಟ್ ಕೆಳಗೆ ಬರುತ್ತೆ. ವಿಚ್ ಕಮಿಟಿ ರೆಕಮೆಂಡೇಶನ್ಸ್? Urjit Patel committee recommendations. 3 members from the RBI, 3 from the government. ಗೊತ್ತಲ್ಲ, 6 members ಇರ್ತಾರೆ. 3 from the RBI, 3 from the government ಕಡೆ ಇರ್ತಾರೆ. ನೆಕ್ಸ್ಟ್ ಚೇರ್ಪರ್ಸನ್ ಬಂದಾಗ RBI ಗವರ್ನರ್ ಇರ್ತಾರೆ. ಒಳ್ಳೆ ಟರ್ಮ್ ಆಫ್ ದಿಸ್ MPC ಮೆಂಬರ್ಸ್ ಟರ್ಮ್ ಏನಿರುತ್ತೆ ಅವ್ರದ್ದು? 4 ವರ್ಷ. ಓಕೆ, 4 years. ದೆನ್ do you think RBI ಗವರ್ನರ್ ಕ್ಯಾಸ್ಟಿಂಗ್ ಓಟ್ ಇರುತ್ತೆ? ಅವ್ರಿಗೆ ಕ್ಯಾಸ್ಟಿಂಗ್ ಓಟ್ ಇರುತ್ತೆ, ಗೊತ್ತಲ್ಲ, ಅವ್ರಿಗೆ ಕ್ಯಾಸ್ಟಿಂಗ್ ಓಟ್ ಇರುತ್ತೆ. ದೇ ಹ್ಯಾವ್ ಟು ಮೀಟ್ 4 times a year ಕಂಪಲ್ಸರಿಲಿ. ಕರೆಕ್ಟ್ ಅಲ್ಲ? 4 ಸಲ ಮೀಟ್ ಮಾಡೋಕ್ಕಾಗುತ್ತೆ ವರ್ಷದಲ್ಲಿ. ಓಕೆ, ದೆನ್ RBI ಗವರ್ನರ್ ಆಸ್ ಅ ಕ್ಯಾಸ್ಟಿಂಗ್ ಓಟ್ ಇರುತ್ತೆ ಅವ್ರಿಗೆ. ವಾಟ್ ಇಸ್ ದ ಕೋರಮ್? ಎಷ್ಟಿರಬೇಕು ಕೋರಮ್? ವಾಟ್ ಈಸ್ ದ ಮೀನಿಂಗ್ ಆಫ್ ಕೋರಮ್ ಅಂತ ಹೇಳಿದ್ರಪ್ಪ? ಕರೆಕ್ಟ್ ಅಲ್ಲ? ಮಿನಿಮಮ್ ನಂಬರ್ ಶುಡ್ ಬಿ ಪ್ರೆಸೆಂಟ್ ಸೊ ದಟ್ ದ ಮೀಟಿಂಗ್ ಕ್ಯಾನ್ ಹ್ಯಾಪನ್. ಕರೆಕ್ಟ್ ಅಲ್ವಾ? ಹೌದೇನ್ರೋ? ಓಕೆ, ದಿ ಕೋರಮ್ ಈಸ್ 4 members. ಕೋರಮ್ ಈಸ್ 4 members. ಸೊ ಡಿಸೈಡ್ ಅಪಾನ್ ದ ಪಾಲಿಸಿ ರೇಟ್ಸ್, ಗೊತ್ತಲ್ಲ, ರೆಪೋ ರೇಟ್ ಆಗ್ಬೋದು, ಅವ್ರ ಬಗ್ಗೆ ಎಲ್ಲ ದಿಸ್ ಕಮಿಟಿ ವಿಲ್ ಡಿಸೈಡ್. ಓಕೆ, ಗ್ಯಾಪ್ ನೈಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ವರ್ಕ್ ಮಾಡ್ಕೊಳ್ಳಿ ಆನ್ MPC, ಮಾನಿಟರಿ ಪಾಲಿಸಿ ಕಮಿಟಿ. ಆಯ್ತಾ? ಒನ್ ಮೋರ್ ಸ್ಮಾಲ್ ಟಾಪಿಕ್ ಮುಗಿಸ್ಕೋಣ, ದೆನ್ ಯು ಕ್ಯಾನ್ ಟೇಕ್ ಎ ಬ್ರೇಕ್ ಆಫ್ 10 minutes. ಈಗಲೇ ಬೇಕಾ? ಬ್ರೇಕ್ ಬೇಡವಾ? ಊಟ ಬೇಡವಾ? ಹೊಟ್ಟೆ ಹಸಿ ಇದೆಯಾ? ಎನರ್ಜಿ ಇದೆಯಾ? ಫ್ಯಾಟ್ ಬರ್ನಿಂಗ್ ಆಗ್ತದೆ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಸ್ಮಾಲ್ ಟಾಪಿಕ್ಕು ಮನಿ. ಗೊತ್ತಿಲ್ಲ, M1, M2, M0, M3. Okay, there are few important terms in that one. I just go in brief ಹೋಗ್ತೀನಿ ಅಷ್ಟೇ ಕಣ್ರಪ್ಪ, ಗ್ಯಾಪ್ ಬೇಕು, ಬಿಕಾಸ್ ಐ ಹ್ಯಾವ್ ಟು ಕವರ್ ಅದರ್ ಥಿಂಗ್. ಓಕೆ, ಮನಿಗೆ ಬಂದಾಗ ಫಸ್ಟು ಲೀಗಲ್ ಟೆಂಡರ್. ಸೊ ಐ ಜಸ್ಟ್ ಗಿವ್ ಟರ್ಮ್ಸ್. ಓಕೆ, ಫಿಯಾಟ್ ಕರೆನ್ಸಿ ಬೇಡ, ಫಸ್ಟ್ ಬರೀದು, ಸೆಕೆಂಡ್ ಬರೀದು ಫಿಯಾಟ್ ಕರೆನ್ಸಿ, ದೆನ್ day tender, then we have fiduciary number 3. ಓಕೆ, ಹಾಕೋಣ. ಅದಕ್ಕಿಂತ ಮುಂಚೆ ಬಯೋಮೆಟ್ರಿಕ್ ಪೇರ್. ಹಾಂ, velocity of money, then M1, M2, M3 and M4. These are the measures of money supply. Okay, ಹೇಳ್ತೀರಾ? What is the meaning of fiat currency ಅಂತ ಹೇಳಿದ್ರೆ ಅರ್ಥಲ್ಲ? Any currency issued by the government, that is called as fiat currencies.
ಕೇಳಿಸಿದಪ್ಪ? ಸರ್. ಓಕೆ. ಸಾರಿ. ಪ್ಲೀಸ್ ಹೇಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ನಾಟ್ ಆಲ್ ಫಿಯಟ್ ಕರೆನ್ಸೀಸ್ ಆರ್ ಪಾರ್ಟ್ ಆಫ್ ಲೀಗಲ್ ಟೆಂಡರ್. ಓಕೆ, ಫಿಯಟ್ ಕರೆನ್ಸಿ ಅಂತ ಬಂದಾಗ ಇಟ್ ಈಸ್ ದ ಕರೆನ್ಸಿ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಅರ್ಥ ಆಗ್ತಿಲ್ಲ? ಎನಿ ಕರೆನ್ಸಿ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಇಸ್ ಕಾಲ್ಡ್ ಆಸ್ ಫಿಯಟ್ ಕರೆನ್ಸಿ. ಅರ್ಥ ಆಗ್ತಿಲ್ಲ? ಲೀಗಲ್ ಟೆಂಡರ್ ಮೀನ್ಸ್ ಇಟ್ ಈಸ್ ದ ಫಿಯಟ್ ಕರೆನ್ಸಿ ಪ್ಲಸ್ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಪ್ ಕೊಡಿ. ಫಿಯಟ್ ಕರೆನ್ಸಿ ಮೀನ್ಸ್ ಎನಿ ಕರೆನ್ಸಿ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಓಕೆ, ಲೀಗಲ್ ಟೆಂಡರ್ ಅಂತ ಹೇಳಿದ್ರೆ ಫಿಯಟ್ ಕರೆನ್ಸಿ ಪ್ಲಸ್ ಯೂಸಸ್ ಫಾರ್ ಟ್ರಾನ್ಸಾಕ್ಷನ್ಸ್ಗೆ ಮಸ್ಟ್ ಆಗಿ ಯೂಸ್ ಮಾಡ್ಕೊಬೇಕು. ಅರ್ಥ ಆಗ್ತಿಲ್ಲ? ದಟ್ ಇಸ್ ಕಾಲ್ಡ್ ಆಸ್ ಲೀಗಲ್ ಟೆಂಡರ್. ದೆನ್ ವಿ ಹ್ಯಾವ್ ಫಿಡ್ಯೂಷಿಯರಿ ಮನಿ. ಗೊತ್ತಿದರ ಬಗ್ಗೆ ಕ್ವಶನ್ ಆಗ್ತವೆ, ಗ್ಯಾಪ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಎ ಕ್ಯಾಶ್, ಕ್ಯಾಶ್, ಕಾಯಿನ್ಸ್, ಬಿ ಕಾಯಿನ್ಸ್, ಸಿ ಕ್ರೆಡಿಟ್ ಕಾರ್ಡ್, fourth one debit card, fifth one checks. Which of the following are legal tenders? Which of the following are legal tenders? Maybe all the above. ಅದು ಆಪ್ಷನ್ ಅಲ್ಲ. ಹೇಳಿ ಹೇಳ್ರಪ್ಪ ಆಲ್ ಸ್ಟೂಡೆಂಟ್ಸ್. ಯಾವುದು? ಕ್ಯಾಪಿಟ್ ಅಲ್ಲ. ಆಲ್ ಚೆಕ್ಸ್ ಡೌಟ್ ಇಲ್ಲ. ಮೈ ಕ್ವಶನ್ ಸೇಸ್ ಲೀಗಲ್ ಟೆಂಡರ್. ಸೊ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ವಾಟ್ ದ ಮೀನಿಂಗ್ ಆಫ್ ದಿಸ್ ಮೀನ್ಸ್ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ಟು ಎ ಶಾಪ್, ಐ ವಿಲ್ ಪರ್ಚೇಸ್ ಸಮ್ ಗೂಡ್ಸ್, ಐ ವಿಲ್ ಗಿವ್ ಹಿಮ್ 100 rupees ಕೊಡ್ತೀನಿ ಅವನಿಗೆ. ಈಸಿ ನೀಡ್ ಟು ಅಕ್ಸೆಪ್ಟ್ ಇಟ್? ಅಕ್ಸೆಪ್ಟ್ ಮಾಡೋಕೆ ಅವನು ಕಾರ್ಡ್ ಅಲ್ಲ, ಹಿ ಮಸ್ಟ್ ಅಕ್ಸೆಪ್ಟ್ ಇಟ್. ಕಾರ್ಡ್ ಅಲ್ವಾ? ದಟ್ಸ್ ದ ಮೀನಿಂಗ್ ಆಫ್ ಲೀಗಲ್ ಟೆಂಡರ್. ಮೀನ್ಸ್ ಹಿ ಈಸ್ ಕಂಪೆಲ್ಡ್ ಟು ಅಕ್ಸೆಪ್ಟ್ ಇಟ್. ಕರೆಕ್ಟಾ? ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಐ ವಿಲ್ ಗೋ ಟು ಗೋಲ್ಡ್, ಹೋಗೋಣಮ್ಮ ಗೋಲ್ಡ್ಗೆ, ಆಯ್ತೇನಪ್ಪ ಗೋಲ್ಡ್ ಹೋಗೋಣ. ಈಗ ಜೋರಿ ಶಾಪ್ ಹೋಗ್ಬಿಟ್ಟು ವಿಲ್ ಬೈ ಎ 1 kg ಆಫ್ ಗೋಲ್ಡ್, ಇಲ್ವಲ್ಲ 1 kg ಗೋಲ್ಡ್ ಬೈ ಮಾಡೋಣ. ಐ ವಿಲ್ ಗಿವ್ ಯು ಚೆಕ್ ಕೊಡ್ತೀವಿ ಅವನಿಗೆ. ಈಸಿ ಕಂಪೆಲ್ ಟು ಅಕ್ಸೆಪ್ಟ್ ಇಟ್ ಮಾಡ್ಬೇಕಂತ ಉಳಿದೆ ಅವನಿಗೆ. ಐ ಕ್ಯಾನ್ ಗಿವ್ ಅಪ್ ನನಗೆ ತಗೊಬಿಡ್ತೀನಿ, ಕೊಡ್ತೀನಿ ತಗೊಂಡು ಅದಕ್ಕೆ ಅಕ್ಸೆಪ್ಟ್ ಮಾಡೋಕೆ ರೂಲ್ ಇದೆ ಅದು. ದೆನ್ ಹೌ ಕ್ಯಾನ್ ಇಟ್ ಬಿಕಮ್ ಎ ಲೀಗಲ್ ಟೆಂಡರ್ ಹಂಗೆ ಆಗುತ್ತದು? ಅರ್ಥ ಆಗ್ತಾ ಹೇಳ್ತಿರೋದು. ಲೀಗಲ್ ಟೆಂಡರ್ ಅಂತ ನಿಮ್ಗೆ ಅದೇ ಆಗ್ತಲ್ಲ, ಫಸ್ಟ್ ದಾಳಿಗೆ ಹಾಕೊಂಡ್ರಪ್ಪ ಅದನ್ನ. ಈ ಮಸ್ಟ್ ಬಿ ಕಂಪೆಲ್ ಟು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನನ್ನ ಮಗವನ್ನು. ಇಲ್ಲ ಅಂತ ಕ್ಯಾನ್ ಗೋ ಟು ಪೊಲೀಸ್ಗೆ ಹೋಗ್ಬೇಕಾದ್ರೆ. ಯು ಕ್ಯಾನ್ ಗಿವ್ ಎ ಕಂಪ್ಲೇಂಟ್ ಇಫ್ ಈಸ್ ರಿಜೆಕ್ಟಿಂಗ್ ಯುವರ್ ರುಪೀಸ್. ಇಸ್ ವಾಟ್ ಹ್ಯಾಪೆಂಡ್ ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಕೇಸ್ ಆಯಿತು, ಗೊತ್ತಾ ನಿಮಗೆ? ಅರ್ಲಿಯರ್ ಸ್ವಲ್ಪ ಕಹಿರ್ತಲ್ಲ, 10 ರೂಪಿ ಕಾಯಿನು ಬ್ಯಾನ್ ಆಗಿತ್ತು ಅಂತ ಇತ್ತು, ಗೊತ್ತಿಲ್ಲಪ್ಪ, ಬ್ಯಾನ್ ಆಗಿತ್ತು ಅಂತ ಇತ್ತು. ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ 10 ರೂಪಿ ಕಾಯಿನ್ ಅಫೇರ್ ಮಾಡ್ಕೊತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಒಬ್ಬ ಹುಡುಗದ ಸ್ಕೂಲ್ ಸ್ಟೂಡೆಂಟ್ ಹೋದ, ಈವೆಂಟ್ ಅಂಡ್ ಬಸ್ ಹೋದ, ಟೇರ್ ಕೇಳ್ದ 10 ರೂಪಾಯಿ ಕೊಟ್ಬಿಟ್ಟು, ಅವ್ನು ಕೊಡ್ಲಿಲ್ಲ, ಟೇರ್ ಕೊಡ್ಲಿಲ್ಲ. ದೆನ್ ಎಟ್ಟೆ ಕೋರ್ಟ್ಗೆ ಹೋದ ಅವನು. ಅವಾಗ ಫೈನ್ ಹಾಕಿದ್ರು ಕಂಡಕ್ಟರ್ ಮೇಲೆ, ಹೆಂಗಪ್ಪ ಏಟ್ ಮಾಡ್ತಿದ್ರು ಅಂತ. ಬಿಕಾಸ್ ಇಟ್ ಈಸ್ ಎ ಲೀಗಲ್ ಟೆಂಡರ್ ಇನ್ ಇಂಡಿಯಾ. ಈ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಮಾಡಲೇಬೇಕು ಕಂಪಲ್ಸರಿ ಆಗು. ಚಿಕ್ಕ ಹೇಗೆ ಮಾಡ್ತಾ ಚಿಕ್ಕ ಕರೆಕ್ಟ್ ತಾನೆ? ಅರ್ಥ ಮಾಡ್ಕೊಳ್ಳಿ. ಫುಲ್ ಕೊಡಕ್ಕಾಗೋದಿಲ್ಲ, ಅದು ಲಿಮಿಟ್ ಇದೆಯಪ್ಪ, ಇಲ್ಲ ಅಂತ ಹೇಳ್ತಿಲ್ಲ, ಅಗ್ರೀಡ್ ಅಪ್ಪ, ಲಿಮಿಟ್ ಇದೆ. ಬಟ್ ನೀನ್ ಜನರಲ್ ಸೆನ್ಸ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ದಿ ಕ್ವಶನ್ ಇಸ್ ಜನರಲ್ ಸೆನ್ಸ್ ಅಂತ ಕ್ವಶನ್ ಇದೆ. ಆಬ್ವಿಯಸ್ಲಿ ಕ್ಯಾಶ್ ನಿಮ್ಗೆ ಗೊತ್ತಿರ್ತಾನೆ, ವಿ ಕೆನಾಟ್ ಡೂ ಮೋರ್ ದೆನ್ 2 lakhs ಇನ್ ಕ್ಯಾಶ್ ಮಾಡಂಗಿಲ್ಲ. ಅದು ಕೂಡ ಆಗುತ್ತೆ ಅವಾಗ, ನೆಗೆಟಿವ್ ಆಗಲ್ಲ ಅಂತ ಆಗುತ್ತೆ. ಬಟ್ ಜನರಲಿ ದ ಕ್ವಶನ್ ಟೋನ್ ಡಿಫ್ರೆಂಟ್ ಆಗಿರ್ತಾನೆ, ಟೋನ್ ಎಕ್ಸ್ಟ್ರೀಮ್ ಟೌನ್ ಇಲ್ಲ ಅಲ್ಲಿ ಇರಬೇಕಾದ್ರೆ.
ಮೈ ಕ್ವಶನ್ ಇಸ್ ಕಾಯಿನ್ಸು, ಕ್ಯಾಶು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, ಚೆಕ್ಸು, ಫಾಲೋಯಿಂಗ್ ಆಲ್ ಲೀಗಲ್ ಟೆಂಡರ್. ಅಷ್ಟೇ ಕ್ವಶನ್ ಕೇಳಬೇಕಾದ್ರೆ ಅಲ್ಲಿ ಕರೆಕ್ಟ್ ತಾನೆ ಅರ್ಥ ಕೇಳ್ತಿರೋದು. ಸೊ ಅದರಲ್ಲಿ ಎಕ್ಸ್ಟ್ರೀಮ್ ಅದರಲ್ಲಿ ಇಲ್ಲ. ಓಕೆ, ಕ್ಯಾಶು ಕಾಯಿನ್ಸು ದೇ ಆರ್ ಲೀಗಲ್ ಟೆಂಡರ್ಸ್, ಅಗ್ರಿ ಮಾಡ್ತೀವಿ. ಈವನ್ ಕ್ಯಾಶಲ್ಲೂ ಕೂಡ ಕಾಯಿನ್ಸಲ್ಲೂ ಕೂಡ ಅಪ್ ಟು ಸರ್ಟೆನ್ ಲಿಮಿಟ್ ಓನ್ಲಿ ವಿ ಕ್ಯಾನ್ ಟ್ರಾನ್ಸಾಕ್ಟ್, ಅಲ್ಲೂ ಲಿಮಿಟ್ ಇದೆ. ಬಟ್ ಮೈ ಕ್ವಶನ್ ಡಸಂಟ್ ಸೇ ದಟ್ ಒನ್. ನನ್ನ ಕ್ವಶನ್ ಅದಲ್ಲ, ಅರ್ಥ ಕೇಳ್ತಿರೋದು. ಸೊ ಚೆಕ್ಸ್ ಆರ್ ನಾಟ್ ಲೀಗಲ್ ಟೆಂಡರ್ಸ್. ನೋಡಿ ಕ್ರೆಡಿಟ್ ಕಾರ್ಡ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅರ್ಥ ಆಗ್ತಿದೆಯಲ್ಲ. ಸೊ ದೇ ಕ್ಯಾನ್ ಬಿ ಅಕ್ಸೆಪ್ಟೆಡ್, ದೇ ಕ್ಯಾನ್ ಬಿ ರಿಜೆಕ್ಟೆಡ್ ಆಲ್ಸೋ. ಅರ್ಥ ಆಗ್ತಿದೆಯಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಬಟ್ ಈಗ ಬರೋಣ ಮತ್ತೆ. ಫಾರ್ ಎಕ್ಸಾಂಪಲ್ ಚೆಕ್ ಇದೆಯಪ್ಪ, ಬಟ್ ಅಬ್ಸರ್ವ್ ಮಾಡಬೇಕಾದ್ರೆ ಐ ವಿಲ್ ಗಿವ್ ಯು ಚೆಕ್ ಆಫ್ 100 ರೂಪಾಯಿ ಕೊಡ್ತೀನಿ ಚೆಕ್ ನಿಮಗೆ. ಅಂಡ್ ಐ ಆಸ್ಕ್ ಲೋನ್, ಲೋನ್ ಕೊಡಿ ನಿಮ್ಗೆ ಹೇಳ್ತೀನಿ ಲೋನ್ ಕೊಡೋಕ್ಕೆ. ನೀನು ಚೆಕ್ ತಗೊಂತ ನನ್ನ ಕಡೆಯಿಂದ. ವಿಲ್ ಯು ಟೇಕ್ ಮೈ ಚೆಕ್ ಇಫ್ ಯು ನೋ ಈಚ್ ಅದರ್? ತಗೊಂತ ಚೆಕ್ ನೀವು ತಗೊಂತ ತಗೊಳ್ಳಪ್ಪ ಅಷ್ಟು ಹೇಳಪ್ಪ. ಐ ಆಮ್ ಯುವರ್ ಫ್ರೆಂಡ್, ತಗೊಂತೀರ ಅವಾಗ ಕರೆಕ್ಟ್ ಅಲ್ಲ? ಅರ್ಥ ಮಾಡ್ಕೊಳ್ಳಿ. fiduciary money is not legal tender, but it is accepted as a means of transactions when they known each other. That is the meaning of fiduciary money. ಅರ್ಥ ಆಗ್ತಿದೆಯಲ್ಲ? ಅಮಾಂಗ್ ದ ಟ್ರಸ್ಟೆಡ್ ಪಾರ್ಟ್ನರ್ಸ್ ಮಧ್ಯೆ ದೇ ಕ್ಯಾನ್ ಯೂಸ್ ದಟ್ ಆಸ್ ಎ ಟ್ರಾನ್ಸಾಕ್ಷನ್ ಮೀನ್ಸ್, ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ಇಸ್ ಯುವರ್ ಚೆಕ್. ಅರ್ಥ ಆಗ್ತಿದೆಯಲ್ಲ? ದೇ ಆರ್ ನಾಟ್ ಲೀಗಲ್ ಟೆಂಡರ್ಸ್, ಬಟ್ ದ ಚೆಕ್ ಈಸ್ ಅಕ್ಸೆಪ್ಟೆಡ್ ಬಿಕಾಸ್ ಐ ಟ್ರಸ್ಟ್ ದಟ್ ಪರ್ಸನ್. ದಟ್ಸ್ ಮೀನಿಂಗ್ ಆಫ್ ಫಿಡ್ಯೂಷರಿ ಮನಿ. ಇದರಿಂದಪ್ಪ ಅರ್ಥ ಆಗ್ತಿದೆ ಅನ್ಕೊಂತೀನಿ. ದಟ್ಸ್ ಮೀನಿಂಗ್ ಆಫ್ ಫಿಡ್ಯೂಷರಿ ಮನಿ. ಅರ್ಥ ಆಗ್ತಿದೆಯಲ್ಲ? ಕ್ವಶನ್ ಕೇಳ್ತಾನೆ, ಕ್ವಶನ್ ಏನೇನು ಕೊಟ್ಟಿರಲ್ಲ ಇಂಪಾರ್ಟೆಂಟ್ ಇರುತ್ತೆ, ಗ್ಯಾಪ್ ಇಟ್ಕೊಳ್ಳಿ. ಫಿಯಾಟ್ ಕರೆನ್ಸಿ, ಲೀಗಲ್ ಟೆಂಡರ್ ಅಂಡ್ ಫಿಡ್ಯೂಷರಿ ಮನಿ. ಇಲ್ಲಿ ಆಮೇಲೆ ಬರ್ಬೇಕಾದ್ರೆ ಫಸ್ಟ್ ಇಲ್ಲಿ ಬಂದ್ಬಿಡೋಣ. ವಾಟ್ ಇಸ್ M1? ಕ್ಯಾಪ್ನ ಇದೆಯಾ? ನ್ಯಾರೋ ಮನಿ ಹಾಕೊಂಬೋದು. ಆಮೇಲೆ M1 ಏನಪ್ಪ? ಕರೆನ್ಸಿ ವಿತ್ ಪಬ್ಲಿಕ್ ಅಂಡ್ ಡಿಮ್ಯಾಂಡ್ ಡೆಪಾಸಿಟ್ಸ್. ಅದರ್ ಡೆಪಾಸಿಟ್ಸ್ ವಿತ್ RBI. ಕರೆಕ್ಟ್ ಅಲ್ಲ? ಅದರ್ ಡೆಪಾಸಿಟ್ಸ್ ವಿತ್ RBI. ಓಕೆ, ದೆನ್ M2 is equal to M1 plus post office savings. Correct alla? Post office savings. M3 is equal to M1 plus term deposit in okay TDs. Correct? M4 is equal to M3 plus all deposits of post office. But it excludes one thing. ಏನು? ಕ್ಯಾಪ್ ಕೊಡಿ. ಎಕ್ಸ್ಕ್ಲೂಡಿಂಗ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಪ್ ಕೊಡಿ. M1, M2, M3, M4. M1 and M2 are called as, what is called as? They are called as narrow money. Correct? M3 and M4 called as broad money. Why? Correct? Which is more liquid here? M1 is more liquid. Means banks cannot lend money. ಏನು ಮಾಡೋಕ್ಕಾಗಲ್ಲ ಬೇಗ ಅವ್ರಿಗೆ. ಇಲ್ಲಿಗೆ ಬಂದಾಗ it is broad money because it is less liquid because of the time deposits in that. Okay, so it is called as broad money. Okay, there is one more term called as M0. ಏನಾಗ ಏನು ಮಾಡೋದು ಹೇಳಿದ್ರೆ money in circulation ಏನು ಮತ್ತೆ? It is also called as high powered money. Very good. It is also called as high powered money or monetary base. Reserve money, monetary base, high powered money. That is called as your M0. It includes what? It includes currency with the public ಆಗ್ಬೋದು, then vault cash of banks ಆಗ್ಬೋದು, deposit with RBI ಆಗ್ಬೋದು. ಅಲ್ಲಪ್ಪ? Total liability of the RBI. ಎಕನಾಮಿಕ್ ಕಂಪ್ಲೀಟ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಮಾನಿಟರಿ ಬೇಸ್ ಅಂತ ಕರೀತೀವಿ. ಆಯ್ತಾ? ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಈಗ.
ಇಂಪ್ರೂವ್ ಕ್ವಶನ್ ಮಾಡ್ಕೊಳ್ಳಿ. RBI ಅಥವಾ ಬ್ಯಾಂಕ್ಸ್ ಅನ್ಕೊಳ್ಳಿ. ಓಕೆ, ಸೊ RBI ಅಥವಾ ಬ್ಯಾಂಕ್ಸ್ ಟೇಕಿಂಗ್ ಡೆಪಾಸಿಟ್ಸ್. ಓಕೆ, ವಿಚ್ ಆರ್ ದ ಫಾಲೋಯಿಂಗ್ ಆರ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಹೇಳ್ತೀರಾ ಇದರಲ್ಲಿ ಯಾವುದು ಅಸೆಟ್ಸ್ ಬ್ಯಾಂಕಿಗೆ ಅಥವಾ RBIಗೆ? ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಪಾರ್ಟ್ ಆಫ್ ಯುವರ್ ಲಯಬಿಲಿಟಿ ಫಾರ್ ಬ್ಯಾಂಕ್ಸ್ ಅಥವಾ RBIಗೆ? Deposit is liability. ಡೆಪಾಸಿಟ್ಸ್ ಏನಪ್ಪ ಅದು? ಡೆಪಾಸಿಟ್ಸ್ liability. ಲಯಬಿಲಿಟಿ ಹೆಂಗಪ್ಪ? ಮತ್ತೆ ಪೇ ಮಾಡಬೇಕು. ಕಾಡ್ತಲ್ಲ, ಒನ್ ಥಿಂಗ್ ದೇ ಹ್ಯಾವ್ ಟು ಗಿವ್ ದೆಮ್ ಬ್ಯಾಕ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಗಿವ್ ದೆಮ್ ಇಂಟ್ರೆಸ್ಟ್ ಆಲ್ಸೋ ತಾನೆ. ಅರ್ಥಾಗ್ತಿಲ್ಲ? ಇಟ್ ಈಸ್ ಲಯಬಿಲಿಟಿ. ಕರೆಕ್ಟಾ? ಬಟ್ ಇಶ್ಯೂ ಆಫ್ ಕರೆನ್ಸಿ ಏನಾಗುತ್ತೆ? ಲಯಬಿಲಿಟಿ ಅಸೆಟ್ ಆಗೋ RBIಗೆ. RBI ಪ್ರಿಂಟಿಂಗ್ ನ್ಯೂ ಕರೆನ್ಸಿ ಅಂಡ್ ಇಶ್ಯೂಯಿಂಗ್ ದೆಮ್. ಲಯಬಿಲಿಟಿನ ಅಥವಾ ಅಸೆಟ್ RBIಗೆ? ಅದು ಟ್ರಿಕ್ಕಿ ಇದೆ ಸ್ವಲ್ಪ. ಇದೆ ಎಕ್ಸಾಕ್ಟ್ ಕ್ಲೇಮ್ಸ್ ಕ್ವಶನ್ ಇದು, ಲಾಸ್ಟ್ ಇಯರ್ ಕ್ಲೇಮ್ಸ್ ಕ್ವಶನ್. ಇರೋದೇ 2 ಆಪ್ಷನ್ ಇದೆ ಅಲ್ಲಿ. ಏನ್ ಕೊಡಕ್ ಹೋದ ಆಪ್ಷನ್? ಆಪ್ಷನ್ ಇಲ್ಲ ಹಾಕ್ಬೇಕಾದ್ರೆ ಹೌದು, ಇನ್ನೇ ಆಗುತ್ತೆ. ಅದೇ ಇಲ್ಲ ನಾನು. ವಾಟ್ ಇಸ್ ದ ಮೀನಿಂಗ್ ಆಫ್ have you ever heard this sentence? I promise to pay the bearer the sum of 500 rupees. What's the meaning of it? ಎಲ್ಲಿ ನೋಡಿದ್ರಪ್ಪ ಇದನ್ನ? ನೋಟ್ ಅಲ್ಲಿ Who signs there? RBI Correct. What's the meaning of it? ಅಂದ್ರೆ ಇದನ್ನ ಗ್ಯಾರಂಟಿ ಕೊಡ್ತಿದೀನಿ, ಇದು ಟ್ರಾನ್ಸಾಕ್ಷನ್ ಯೂಸ್ ಆಗಲ್ಲ. ಆಮೇಲೆ ಆಗಿಲ್ಲ ಅಂತ ಏನ್ ಮಾಡ್ತಾರಂತೆ? They can go to court. ಆಗಿಲ್ಲ ಏನಾಗುತ್ತಪ್ಪ? ಏನಪ್ಪ? ಐ ಪ್ರಾಮಿಸ್ ಟು ಪೇ ದ ಬೇರಿಯರ್ ದಿ ಸಮ್ ಆಫ್ 500 rupees. ಕರೆಕ್ಟ್? ಅಂದ್ರೆ ಐ ಪ್ರಾಮಿಸ್ ಟು ಪೇ ದ ಬೇರಿಯರ್ ಮೀನ್ಸ್ ದಿ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಿಸ್ 500 rupees. ಅರ್ಥ ಮಾಡ್ಕೊಳ್ಳಿ. ಐ ಪ್ರಾಮಿಸ್ ಟು ಪೇ ದ ಬೇರಿಯರ್ ಮೀನ್ಸ್ ಐ ಪ್ರಾಮಿಸ್ ಟು ಪೇ ದ ಬೇರಿಯರ್ ಮೀನ್ಸ್ ದಿ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದ 500 rupees, ದಿ ವರ್ತ್ ಆಫ್ 500 ವರ್ತ್ ಆಫ್ ಗೂಡ್ಸ್ ಅಷ್ಟು ನಿಮಗೆ ಕೊಡ್ತೀಯ ಅಂತ ಹೇಳ್ತಿದ್ದಾರೆ. ಅಂದ್ರೆ 500 ರೂಪಾಯಿನ ಆ ಪೇಪರ್ ಇದೆಯಲ್ಲ, ದಟ್ ಪೀಸ್ ಆಫ್ ಪೇಪರ್ನ ಯು ಥಿಂಕ್ ದಟ್ ಇಟ್ ಈಸ್ ಎ 500 ರೂಪಿ ವರ್ತ್ ಆಫ್ ಥಿಂಗ್ ಅಂತ ಅನ್ಕೊಂಡು ನೀನು ಅದು ವರ್ತ್ ಹೋದ್ರ ಫ್ಯೂಚರ್ ಅಲ್ಲಿ ಐ ವಿಲ್ ಗಿವ್ ಯು ಸಮಥಿಂಗ್ ಆಫ್ ದ ಸೇಮ್ ವ್ಯಾಲ್ಯೂ ನೀವು ಕೊಡ್ತೀಯ ಅಂತ ಹೇಳ್ತಾರೆ RBI ಅವರು. ಅರ್ಥ ಆಗ್ತಿದೆಯಲ್ಲ? ಅಷ್ಟು ನೀವು ಕೊಡ್ತೀಯ ಅಂತ ಹೇಳ್ತಿದ್ದಾರೆ. ಲಯಬಿಲಿಟಿ ಅಸೆಟ್ ಅದೀಗ ಕರೆಕ್ಟ್ ತಾನೆ? ಇಟ್ ಇಸ್ ಅ ಲಯಬಿಲಿಟಿ. ಅರ್ಥ ಮಾಡ್ಕೊಳ್ಳಿ. ದಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಇಟ್ ಈಸ್ ಕಾಲ್ಡ್ ಎಸ್ ದಿ ಲಯಬಿಲಿಟಿ ಫಾರ್ ದಿ RBIಗೆ. ಸೊ ಇಲ್ಲಿಗೆ ಬಂದಾಗ M0 ಅಂತ ಇದೆಯಲ್ಲ, ಹೈ ಪವರ್ಡ್ ಮನಿ ಆರ್ ಮಾನಿಟರಿ ಬೇಸ್ ಅಂತ ಬಂದಾಗ ಇಟ್ಸ್ ಕಾಲ್ಡ್ ಎಸ್ ಟೋಟಲ್ ಮಾನಿಟರಿ ಲಯಬಿಲಿಟಿ ಫಾರ್ ದಿ RBI. ದಟ್ ಇಸ್ ಕಾಲ್ಡ್ ಎಸ್ ಮಾನಿಟರಿ ಬೇಸ್. ಅರ್ಥ ಆಗ್ತಿದೆಯಾ? ಮಾನಿಟರಿ ಲಯಬಿಲಿಟಿ, ಟೋಟಲ್ ಮಾನಿಟರಿ ಲಯಬಿಲಿಟಿ ಫಾರ್ ದಿ RBI, that is called as your M0 or high powered money. What about these loans? Asset. Asset ತಾನೆ? Obviously they are earning money, asset ಆಗುತ್ತೆ. Buying loans, bonds, they are also the asset for the RBI. So questions ಹಿಂಗೆ ಆಗ್ತಾವಪ್ಪ. ಕ್ವಶನ್ ಕೇಳಿದಾಗಲಿದ್ರಲ್ಲ, each of the following are part of your assets and liabilities. These are the questions they are asked in prelims 2025 question ಇದೆಲ್ಲ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಪ್ ಮೇಲ್ಕೊಳ್ಳಿ ಆಯ್ತಾ? ಅಟ್ ಲಾಸ್ಟ್ ವೆರಿ 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 ಹೈ ಪ್ರಯಾರಿಟಿ ಟಾಪಿಕ್, ಮನಿ ಮಲ್ಟಿಪ್ಲೇಯರ್. ನಿಮ್ಗೆ ಗೊತ್ತಿದ್ರೆ I think there are 3 or 4 times they ask the same type of question in money multiplier ಬಂದಾಗ. ಏನಪ್ಪ ಇದು? Banks multiply with deposits. ಕರೆಕ್ಟ್ ಅಲ್ಲ? ಸೊ ಮನಿ ಮಲ್ಟಿಪ್ಲಿಕೇಶನ್ಸ್ ಹ್ಯಾಪನ್ಸ್ ಇನ್ ಎಕಾನಮಿ. ಅರ್ಥ ಮಾಡ್ಕೊಳ್ಳಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಪೀಪಲ್ಸ್ ಡೆಪಾಸಿಟ್ಸ್. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 100 rupees ಅಂತ. ಫಾರ್ ಎಕ್ಸಾಂಪಲ್ ಏನಪ್ಪ, ಜೀವಿತ ಹ್ಯಾಸ್ 100 rupees ಅಥವಾ ಅಷ್ಟಿದೆ. ಸೊ ವಾಟ್ ದೇ ವಿಲ್ ಡೂ ಇಸ್ she will deposit in the banks. Deposit ಮಾಡ್ತಾರೆ. Again I'll take the loan. Pratap will take the loan. Again I'll take loan of 70 rupees. Again I'll deposit the same amount of money in the banks. Again the banks will lend money with ನಿಮಗೆ ಸಿಂಚನ. So ಈ ತರ banks will start multiplying the money. Even though it looks like they have this much money, but the original money was this much. Correct ಅಲ್ವಾ? This is the meaning of money multiplication. ಅರ್ಥ ಆಗ್ತಿಲ್ಲ? ಮನಿ ಮಲ್ಟಿಪ್ಲಿಕೇಶನ್ ಈಸ್ ಡನ್ ಬೈ ದ ಬ್ಯಾಂಕ್ಸ್. ದಟ್ ಈಸ್ ಫಸ್ಟ್ ಥಿಂಗ್. ಹೆಂಗ್ ಮಾಡ್ತಾರೆ? ಬಿಕಾಸ್ ಆಫ್ ದಿ ಪೀಪಲ್ಸ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್. ಕರೆಕ್ಟ್ ಅಲ್ಲ? ಅದ್ ಮಾಡ್ತಾರೆ.
ಇದು ಜಾಸ್ತಿ ಇದ್ರೆ ಒಳ್ಳೇದಾ ಕಮ್ಮಿ ಇದ್ರೆ ಒಳ್ಳೇದಾ? ಕಡಿಮೆ ಇದ್ರೆ ಒಳ್ಳೇದಾ ಜಾಸ್ತಿ ಇದ್ರೆ ಒಳ್ಳೇದಾ? ಹೆಂಗೆ ಕಮ್ಮಿ ಇದ್ರೆ ಒಳ್ಳೇದು? ಐ ಆಮ್ ನಾಟ್ ಸೇಯಿಂಗ್ ತುಂಬ ಜಾಸ್ತಿ ತುಂಬ ಕಮ್ಮಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟ್ ಮಿನಿಮಲಿ ಜಾಸ್ತಿ ಬೇಕಾ ಕಮ್ಮಿ ಇರಬೇಕಾ? ಯಾವ ಜಾಸ್ತಿ ಇದ್ರೆ ಕರೆಕ್ಟ್ ತಾನೆ? ಜಾಸ್ತಿ ಇದ್ರೆ ಮೀನ್ಸ್ ಬ್ಯಾಂಕ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಮೋರ್ ಮನಿ ಇನ್ ದ ಎಕಾನಮಿ ತಾನೆ? ಕರೆಕ್ಟ್ ಅಲ್ಲ? ದೇ ಆರ್ ಮಲ್ಟಿಪ್ಲೈಯಿಂಗ್ ಮೋರ್ ಮನಿ ಇನ್ ದ ಎಕಾನಮಿ ಮೀನ್ಸ್ ದೇ ಆರ್ ಗಿವಿಂಗ್ ಮೋರ್ ಲೋನ್ಸ್. ಕರೆಕ್ಟಾ? ದೇ ಆರ್ ಗಿವಿಂಗ್ ಮೋರ್ ಲೋನ್ಸ್ ಟು ದ ಪೀಪಲ್. ಕರೆಕ್ಟ್ ಅಲ್ವಾ? ವೆನ್ ದೇ ಆರ್ ಗಿವಿಂಗ್ ಮೋರ್ ಲೋನ್ಸ್ ಇಟ್ ವಿಲ್ ಪ್ರಮೋಟ್ ದೇರ್ economic activity. Correct? They promote more economic activity. Correct? Means it should be high. But ತುಂಬಾ ಜಾಸ್ತಿ ಇದ್ರೆ ಅವತ್ತವಳಿ what happens if it is very high? Means banks are lending more money ತಾನೆ, ಜಾಸ್ತಿ ಲೋನ್ ಕೊಡ್ತಿದ್ದಾರೆ. ಅವಾಗ ಏನೋ ಬ್ಯಾಂಕ್ ಹತ್ರ do you think they have reserves? ಡೆಪಾಸಿಟ್ ಮಾಡ್ಕೊಳ್ಳೋದು. ಕರೆಕ್ಟ್ ಅಲ್ಲ? ಮೀನ್ಸ್ ದೇ ಆರ್ ಲೆಂಡಿಂಗ್ ಮೋರ್ ಲೋನ್ಸ್ ಅಂತ ಹೇಳಿದ್ರೆ, ಸೊ ಡೆಪಾಸಿಟ್ ಮಾಡೋರಿಗೆ, ಸೊ ದೇ ಮೇ ನಾಟ್ ಏಬಲ್ ಟು ರೀಪೇ ದ ಲೋನ್. ದೇ ಮೇ ನಾಟ್ ಏಬಲ್ ಟು ರೀಪೇ ದ ಡೆಪಾಸಿಟ್ಸ್. ಕರೆಕ್ಟ್ ಬೇಡ ಆಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಿಲ್ಲ? ಒಂದು ಥಿಂಗ್ ತುಂಬ ಜಾಸ್ತಿ ಇರಬಾರ್ದು, ತುಂಬ ಕಮ್ಮಿ ಇರಬಾರ್ದು, ಆಪ್ಟವಾಗಿ ಇರಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಕ್ವಶನ್. ಮನಿ ಮಲ್ಟಿಪ್ಲೇಯರ್ ವಿಲ್ ಇನ್ಕ್ರೀಸ್. ಯಾವಾಗ ಜಾಸ್ತಿ ಆಗುತ್ತೆ? ಯಾವಾಗ ಜಾಸ್ತಿ ಆಗುತ್ತೆ? ಕರೆಕ್ಟ್ ಅಲ್ವಾ? ಒನ್ ಥಿಂಗ್ ಈಸ್ ಇನ್ಕ್ರೀಸಿಂಗ್ ಆಫ್ ದಿ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್. ಕರೆಕ್ಟಾ? ದಿಸ್ ಇಸ್ ದ ಕ್ವಶನ್. ಎಕ್ಸಾಮ್ ಕ್ವಶನ್ ಕೇಳಬೇಕಾದ್ರೆ. Okay, money multiplier will increase with the increasing of banking habit of the people. Means when the people transact in banks more and more, that time money multiplier will increase. So one PYQ, one question ಇತ್ತು. ಎರಡನೇ ಇತ್ತು ಅಂತ ಹೇಳಿದ್ರೆ, if I withdraw 1 lakh rupees from the bank, what happens to money multiplier? ಏನಾಗುತ್ತೆ? If I withdraw money from the bank, ಹೆಂಗೆ? Correct ತಾನೆ? when the people take deposit ತಗೊಂಡ್ರೆ banks will have less money to multiply. ಕರೆಕ್ಟಾ? ಸೊ ದಟ್ ಟೈಮ್ ಮನಿ ಮಲ್ಟಿಪ್ಲೇಯರ್ ವಿಲ್ ಕಮ್ ಡೌನ್. ಅಗ್ರಿ ಮಾಡ್ತೀರಾ? ಸೊ ದ ಕ್ವಶನ್. ಇವಾಗ ಅವ್ನು ಲೋನ್ ತಗೊಂಡು ಬೇರೆಯವ್ರಿಗೆ ಕೊಟ್ಟಾಗ ಅವ್ನು ತಗೊಂಡೋಗಿ ಮತ್ತೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರೆ ಜಾಸ್ತಿ ಅದು ಎಂಪ್ಲಾಯ್ಡ್ ಅಲ್ಲಪ್ಪ. ಇಟ್ಸ್ ದ ಇಂಪ್ಲಿಕೇಶನ್ ತಾನೆ. ಯು ಆರ್ ಅಸ್ಯೂಮಿಂಗ್ ದಟ್ ಐ ಗಿವ್ ಲೋನ್ ಟು ಸಮ್ವನ್ ಅಂತ ಅನ್ಕೊಂತೀನಿ ಅನ್ಕೊಬೇಕಾದ್ರೆ. ಬಟ್ ಅಷ್ಟು ಕೇಳಿಲ್ಲಪ್ಪ ಕೇಳ್ಬೇಕಾದ್ರೆ. ಮೈ ಥಿಂಗ್ ಈಸ್ ಓನ್ಲಿ ದಿಸ್ ಮಚ್. ಐ ವಿಲ್ ಟೇಕ್ 1 lakh rupees from it ಬ್ಯಾಕ್ ತಗೊಂತೀನಿ ಅನ್ಕೊಂಡು. ಅವಾಗ ಏನಾಗುತ್ತೆ ಕೇಳ್ತಾರೆ ಅಷ್ಟೇ ಕ್ವಶನ್ ಕೇಳಬೇಕಾದ್ರೆ. ಡೋಂಟ್ ಓವರ್ ಥಿಂಕ್ ಟು ಮಚ್. ಓಕೆ, ಅದು ಬೇಡ ಆಯ್ತಾ? ಇದಿರುತ್ತೆ. ಬಟ್ ವಾಟ್ ಹ್ಯಾಪನ್ಸ್ ಟು ಮನಿ ಸಪ್ಲೈ? ಮನಿ ಮಲ್ಟಿಪ್ಲೇಯರ್ ವಿಲ್ ಕಮ್ ಡೌನ್. ಅಗ್ರಿ ಮಾಡ್ತೀರಾ? ಬಟ್ ವಾಟ್ ಹ್ಯಾಪನ್ಸ್ ಟು ಮನಿ ಸಪ್ಲೈ ಇನ್ ದ ಮಾರ್ಕೆಟ್? ಜಾಸ್ತಿ ಆಗುತ್ತೆ ಅಷ್ಟೇ ಇರುತ್ತೆ. ಮನಿ ಸಪ್ಲೈ ಅಂತ ಹೇಳಿ ಅಮೌಂಟ್ ಆಫ್ ಮನಿ ಇನ್ ದ ಮಾರ್ಕೆಟ್. ಕರೆಕ್ಟ್ ಅಲ್ವಾ? 1 lakh rupees ಬ್ಯಾಂಕ್ ಕಳಿದ್ರೇನು ನೋಡ್ತಾ ಇದ್ರೇನು? ಒಂದೇ ತಾನೆ ನೋಡ್ತಾ ಇದ್ರೆ. ಕರೆಕ್ಟ್ ತಾನೆ? ಸ್ಪೆಂಡ್ ಮಾಡಿದ್ರೆ ಐ ವಿಲ್ ಸ್ಪೆಂಡ್, ದಟ್ ಮನಿ ಗೋಸ್ ಟು ಯು. ಕರೆಕ್ಟಾ? ಮೀನ್ಸ್ ನೀವು ಇಲ್ಲೇ ಇರೋದು ಇಂಡಿಯಾ ಇರೋದಿಲ್ಲ. ನೀವು ಅದಾಗ ಹೇಳ್ತಿರೋದು ಮನಿ ಸಪ್ಲೈ. ಕೇಳಿಸ್ಕೊಂಡ್ ಸರ್, ಮನಿ ಸಪ್ಲೈ ಅಂತ ಹೇಳಿದ್ರಪ್ಪ, ಇಟ್ಸ್ ದ ಟೋಟಲ್ ಮನಿ ವಿಚ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಕರೆಕ್ಟಾ? ಇಫ್ ಐ ಹ್ಯಾವ್ ದ ಮನಿ ಆರ್ ಯು ಹ್ಯಾವ್ ದ ಮನಿ ಆರ್ ಶಿ ಹ್ಯಾಸ್ ದ ಮನಿ, ಸೇಮ್ ಥಿಂಗ್ ತಾನೆ? ಆರ್ ಗೆಟಿಂಗ್ ದಿಸ್? ಸೇಮ್ ಮನಿ ಸಪ್ಲೈ ಸೇಮ್ ಇರುತ್ತೆ. ಮನಿ ಮಲ್ಟಿಪ್ಲೇಯರ್ ವಿಲ್ ಕಮ್ ಡೌನ್. ಅರ್ಥ ಆಗ್ತಿದ್ಯಾ? ಮನಿ ಸಪ್ಲೈ ಮೀನ್ಸ್ ಐ ಹ್ಯಾವ್ 1 lakh rupees ಕ್ಯಾಶ್ ಇದೆ ಅಷ್ಟೇ ಕಣಪ್ಪ. ಇನ್ಸ್ಟೆಡ್ ಆಫ್ ಕೀಪಿಂಗ್ ಇನ್ ದ ಬ್ಯಾಂಕ್ ಐ ಆಮ್ ಕೀಪಿಂಗ್ ಇಟ್ ಬೈ ಸೆಲ್ಫ್ ಅಷ್ಟೇ ಇರೋದು. ಡಿಫ್ರೆನ್ಸ್ ಏನಾಗ್ತಿಲ್ಲ. ಮನಿ ಸಪ್ಲೈ ಇಸ್ ದ ಸೇಮ್ ಅಷ್ಟೇ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಮನಿ ಮಲ್ಟಿಪ್ಲೇಯರ್ ವಿಲ್ ಕಮ್ ಡೌನ್. ಅರ್ಥ ಆಗ್ತಿದೆಯಲ್ಲ? ಇಸ್ ಇಟ್ ಫೈನ್? ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾಪನೆ ಕೊಡಿ. ಮನಿ ಮಲ್ಟಿಪ್ಲೇಯರ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕ್ವಶನ್ಸ್ ಕೇಳ್ತಾನೆ, ಜ್ಞಾಪನೆ ಇಟ್ಕೋಬೇಕಾಗುತ್ತೆ. So usually the formula for this one is m3 by m0. This is the formula they give, but ಜ್ಞಾಪನೆ ಕೊಡಿ ಸಾಕು. ಬ್ರಾಡ್ ಮನಿ. ಓಕೆ, ಆಯ್ತಾ? ಮನಿ ಮಲ್ಟಿಪ್ಲೇಯರ್ and these are the important things we should understand. Okay, next to one important topic ಅಷ್ಟೇ, ಮತ್ತೆ ಬೇರೆ ಟಾಪಿಕ್ ಇರುತ್ತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಂದ್ರೆ ನಾನ್ ಪರ್ಫಾರ್ಮಿಂಗ್. ಎಷ್ಟು ತಿಂಗಳು 6 months ಆದ್ಮೇಲೆ ಅವರು
6 months ಆದಮೇಲೆ ಅಕಸ್ಮಾತ್ ಪೇ ಮಾಡಿದ್ರು 6 months ಕಮ್ಮಿನ ಇನ್ನೂ 6 ಮಂತ್ ಆದ್ಮೇಲೆ ಮತ್ತೆ 3 ಮಂತ್ಸ್ ಆ್ಯಡ್ ಆಗಿದೆ ಸರ್ ಫಾರ್ 90 ಕಾನ್ಸಿಕ್ಯೂಟಿವ್ 90 days ಗ್ಯಾಪ್ ಕೊಡಿ. ಇಟ್ ಈಸ್ ಫಾರ್ ದ 90 consecutive days. That is called as your non-performing assets. For 90 days. If the loan is not repaid for 90 days, that is called as non-performing assets. ಗ್ಯಾಪ್ ಕೊಡಿ. ಬಟ್ ಅರ್ಲಿಯರ್ ಅಲ್ವಾ, ಅರ್ಲಿಯರ್ ಯಾವ್ದಾಯ್ತು ಅಂತ ಹೇಳಿದ್ರೆ 90 days ಫ್ರಮ್ ದ ಎಂಡ್ ಆಫ್ ಕ್ವಾರ್ಟರ್ ಇತ್ತಷ್ಟೇ. 90 days ಫ್ರಮ್ ದ ಎಂಡ್ ಆಫ್ ದಿ ಕ್ವಾರ್ಟರ್ ಇತ್ತು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ರೈಟ್ ನಾವು ಆ ಥರ ಇಲ್ಲ. ರೈಟ್ ನಾವು ಅಲ್ಲಿ ಇಫ್ ಯು ಆರ್ ನಾಟ್ ರೀಪೇಯಿಂಗ್ ದ ಲೋನ್ ಫಾರ್ 90 consecutive days ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಎನ್ ಎನ್ ಪಿ ಆಗುತ್ತೆ. ಗ್ಯಾಪ್ ಕೊಡಿ. ಆಯ್ತಾ? ಸೊ ಮೀನ್ಸ್ ಇಫ್ ಯು ಆರ್ ನಾಟ್ ರಿಪೇಯಿಂಗ್ ದ ಲೋನ್ ಫಾರ್ 90 days ಇಟ್ ಬಿಕಮ್ಸ್ ಎ ಎನ್ ಪಿ ಎ ಆಗುತ್ತೆ. ಆಯ್ತಾ? ಸೊ ಇದ್ರ ಬಂದಾಗ ಇದಕ್ಕೆ ಸಮ್ ಟರ್ಮ್ಸ್ ಲಿಂಕ್ ಆಗಿರುತ್ತೆ. ಒಂದು ಥಿಂಗ್ ತಿಳ್ಕೊಳ್ಳಿ, ಸ್ಪೆಷಲ್ ಮೆನ್ಷನ್ ಅಕೌಂಟ್ಸ್, ಸ್ಪೆಷಲ್ ಮೆನ್ಷನ್ ಅಕೌಂಟ್ಸ್, SME ಅಂತ ಕರಿತೀವಿ. ಅದ್ರ ಮೀನಿಂಗ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಸಿಂಪಲ್ ಆಗಿ ಬಿಡ್ತೀವಿ ಮೀನಿಂಗ್ ಅಲ್ಲಿ ತಿಳ್ಕೊಬೇಕಾದ್ರೆ. SME ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಗೊತ್ತಿದೆ ಆಫ್ಟರ್ 90 days ಆದಲ್ಲಿ ಎನ್ ಪಿ ಆಗುತ್ತೆ, ಕರೆಕ್ಟಾ? ಬಟ್ ಬ್ಯಾಂಕ್ಸ್ಗೆ ಗೊತ್ತಾಗಬೇಕಲ್ಲ ಫಸ್ಟ್ ಎನ್ ಪಿ ಎಷ್ಟು ಆಗುತ್ತೆ ಅಂತ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಸಮ್ ಪರ್ಸನ್ ಹ್ಯಾಸ್ ನಾಟ್ ಪೇ ದ ಲೋನ್ ಫಾರ್ 2 to 30 days ಪೇ ಮಾಡಿಲ್ಲ ಅನ್ಕೊಳ್ಳಿ, ಇಟ್ ವಿಲ್ ಬಿಕಮ್ SMA 0 ಅನ್ಕೊಳ್ಳಿ. SMA 0 ಅಥವಾ SMA 1 ಅಂತ ಕೊಡ್ತಾರೆ ಅದಕ್ಕೆ. ದೆನ್ 30 days to 60 days ಅನ್ಕೊಳ್ಳಿ, ದೆನ್ ದೇ ಗಿವ್ SMA 2 ಅಂತ ಕೊಡ್ತಾರೆ. ಆ ಥರ ದಿಲ್ ಗೆಟ್ ಟು ನೋ, ಬ್ಯಾಂಕ್ಸಿಗೆ ಗೊತ್ತಾಗುತ್ತೆ ಎನ್ ಪಿ ಆಗುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಇಸ್ ದ ಮೀನಿಂಗ್ ಆಫ್ ಸ್ಪೆಷಲ್ ಮೆನ್ಷನ್ ಅಕೌಂಟ್ಸ್. ಕ್ವಶನ್ ಕೇಳಿದ್ರೆ ಹೆಂಗೆ ಕೇಳ್ತಾರೆ ಅಂತ ಹೇಳಿದ್ರೆ SMA ಈಸ್ ಲಿಂಕ್ ಟು NPA. ಕ್ವಶನ್ ಅದೇ ಆಗೋದಾಗಬೇಕಾದ್ರೆ ಸಾಕು ನಮ್ಗೆ ಅಷ್ಟೇ. ಆಯ್ತಲ್ಲ? SMA ಅಂದರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ಸ್. ಇಟ್ ಹೆಲ್ಪ್ಸ್ ಇನ್ ಬ್ಯಾಂಕ್ಸ್ ಟು ಫೋರ್ಕಾಸ್ಟ್ ದ NPS. ಮುಂದೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೇ ಅವರಿಗೆ. ಓಕೆ, ಅದಾಗ್ತಿಲ್ಲ. ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ NPA. ಗೊತ್ತಿದೆಯಾ? ಏನ್ ಬರುತ್ತೆ? ಒನ್ ಥಿಂಗ್ ಇಸ್ ಸಬ್ಸ್ಟ್ಯಾಂಡರ್ಡ್ ಅಸೆಟ್. ಹಾಂ, ಸಬ್ಸ್ಟ್ಯಾಂಡರ್ಡ್ ಅಸೆಟ್. ಇನ್ನೊಂದು ಸ್ಟ್ಯಾಂಡರ್ಡ್ ಅಸೆಟ್, ಇನ್ನೊಂದು ಡೌಟ್ಫುಲ್ ಅಸೆಟ್, ಡೌಟ್ಫುಲ್ ಅಸೆಟ್, ಇನ್ನೊಂದು ಲಾಸ್ ಅಸೆಟ್. ವಾಟ್ ಮೀನಿಂಗ್ ಆಫ್ ದಿಸ್ ಸ್ಟ್ಯಾಂಡರ್ಡ್ ಅಸೆಟ್? ಕರೆಕ್ಟ್ ಅಲ್ಲ? ಒನ್ ಥಿಂಗ್ ಇಸ್ ಇಟ್ ಇಸ್ ಈಸಿ ಟು ರಿಕವರ್ ದ ಲೋನ್ಸ್, ಮೀನ್ಸ್ ಅಸೆಟ್ನ ಸೆಲ್ ಮಾಡಿ ದೇ ಕ್ಯಾನ್ ಟೇಕ್ ದ ಲೋನ್ಸ್. ದಟ್ ದ ಮೀನಿಂಗ್ ಆಫ್ ಸ್ಟ್ಯಾಂಡರ್ಡ್ ಅಸೆಟ್ಸ್. ವಾಟ್ ಮೀನಿಂಗ್ ಆಫ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಹೇಳಿದ್ರೆ ಆಗ್ತಿದೆಯಲ್ಲ, ಇಫ್ ದ ಲೋನ್ ಇಸ್ ನಾಟ್ ರಿಪೇಡ್ ಫಾರ್ ಲೆಸ್ ದ್ಯಾನ್ 12 months, ಲೆಸ್ ದ್ಯಾನ್ 12 months ಲೋನ್ ರೀಪೇ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಎಸ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂತ ಕರೀತಾರೆ. ಕ್ಯಾಪ್ ನಿಕೊಳ್ಳಿ. ದೆನ್ ವಿ ಹ್ಯಾವ್ ಡೌಟ್ಫುಲ್ ಅಸೆಟ್ ಅಂತ ಹೇಳಿದ್ರೆ ಏನು? ಮೋರ್ ದೆನ್ 12 months. ಮೋರ್ ದೆನ್ 12 months. ಲಾಸ್ ಅಂತ ಹೇಳಿದ್ರೆ ಹಾಂ ಸಿಗೋದೇ ಇಲ್ಲ ಪಕ್ಕ. ಹಾಂ, ಅದು ಬೇಕು ನನಗೆ. RBI ಅಲ್ಲ, RBI ಅಫಿಷಿಯಲ್ಸ್ ಡಿಕ್ಲೇರ್ ಅರ್ಥ ಮಾಡ್ಕೊಳ್ಳಿ. RBI ಅಫಿಷಿಯಲ್ಸ್ ಡಿಕ್ಲೇರ್ ಮಾಡ್ತಾರಲ್ಲ, ದಟ್ ಟೈಮ್ ಇಟ್ ಇಸ್ ಕಾಲ್ಡ್ ಎಸ್ ಲಾಸ್ ಅಸೆಟ್. ಅರ್ಥ ಆಗ್ತಿಲ್ಲ? ದಟ್ ಇಸ್ ಕಾಲ್ಡ್ ಎಸ್ ಯುವರ್ ಲಾಸ್ ಅಸೆಟ್. ಸ್ಟ್ಯಾಂಡರ್ಡ್, ಸಬ್ಸ್ಟ್ಯಾಂಡರ್ಡ್, ಡೌಟ್ಫುಲ್ ಅಂಡ್ ಲಾಸ್ ಅಸೆಟ್. ಓಕೆ, ಲಾಸ್ ಅಸೆಟ್ ಹ್ಯಾಪನ್ಸ್ ವೆನ್ ಬ್ಯಾಂಕ್ಸ್ ಇಸ್ ರಿಟರ್ನ್ ಆಫ್ ದ ಲೋನ್ಸ್, ಅಥವಾ ವೆನ್ RBI ಅಫಿಷಿಯಲ್ ಸೇಸ್ ಇಟ್ ಇಸ್ ಅ ಲಾಸ್ ಅಸೆಟ್ ಅಂತ ಹೇಳಿದಾಗ ಮಾತ್ರ ಅದಾಗುತ್ತೆ. ಆಯ್ತಾ? This is a classification for general thing. What happens for agricultural loans? What is the NPA classification for agricultural loans? Any idea idea? Examples. ಹೇಳ್ತೇನಪ್ಪ ನಾನು? 2 crop season ಗಾದ್ರೆ ಶಾರ್ಟ್ ಟರ್ಮ್. ಹಾಂ, ಗ್ಯಾಪ್ ಕೊಡಿ. ಫಾರ್ ಶಾರ್ಟ್ ಟರ್ಮ್ ಕ್ರಾಪ್ಸ್ಗಾದ್ರೆ, for short term crops, if they are not paying the loan for 2 agricultural crop seasons, for short duration crops, if they are not paying the loans for 2
ಕ್ರಾಪ್ ಸೀಸನ್ಸ್ಗೆ ಅಗ್ರಿಕಲ್ಚರ್ ಸೀಸನ್ಸಲ್ಲಿ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ NPA ಆಗುತ್ತೆ. ಓಕೆ, ಅಗ್ರಿಕಲ್ಚರ್ ಸೀಸನ್ಸ್. ಓಕೆ, ಸೊ ಶಾರ್ಟ್ ಟರ್ಮ್ ಲೋನ್ಸ್, ಶಾರ್ಟ್ ಟರ್ಮ್ ಕ್ರಾಪ್ಸ್, ಅದು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸಿಗೆ. ಅದೇ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಆದರೆ ಇಫ್ ದೇ ಆರ್ ನಾಟ್ ಪೇಯಿಂಗ್ ಫಾರ್ ಒನ್ ಅಗ್ರಿಕಲ್ಚರ್ ಕ್ರಾಪ್ ಸೀಸನ್ಗೆ, ಒನ್ ಸೀಸನ್ ಪೇ ಮಾಡಿಲ್ಲ ಅಂತ ಹೇಳಿದ್ರು NPA ಆಗುತ್ತೆ ಅವ್ರಿಗೆ. ಎಕ್ಸಾಂಪಲ್ ಅಂದ್ಕೊಡಿ, ಅರೆಕೆ ನಟ್ ಆಗ್ಬೋದು. ಅರೆಕೆ ನಟ್ ಒಂದು ಲಾಂಗ್ ಟರ್ಮ್ ತಾನೆ, ಒಂದೇ ಬರ್ತದೆ ಕ್ರಾಪ್ ಸೀಸನ್ಗೆ. ಅದೇ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಆಯ್ತು ಒಂದು ಶಾರ್ಟ್ ಸೀಸನ್ ಅಲ್ವಾ, ಅದೆಲ್ಲ ಆ ಥರದ್ದು NPA. ಓಕೆ, ಸೊ ಇದು ಗ್ಯಾಪ್ ಯೂಸ್ ಆಗಿರೋ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ. ಅದು ಬಿಟ್ಟು ಡೆಪ್ತ್ ಆಗಿದ್ರೆ ಅವಶ್ಯಕತೆ ನಿಮಗಿಲ್ಲ. ಓಕೆ, ಇದು ಟರ್ಮ್ಸ್ ಇದೆ ಬೇಕಾ? ಬರ್ಸಿದಲ್ಲ, ತುಂಬ ಬರ್ಸಿದನಲ್ಲ ಆಗಲಿ, ಅದಕ್ಕೆ ಬೇಡ ಅಂತ ಅಷ್ಟೇ. ಬೇಕಂದ್ರೆ ಹೇಳ್ತೀನಿ, ಗೊತ್ತಲ್ಲ, ಜಾಂಬಿ ಲೆಂಡಿಂಗ್ ಅಂತ ಒಂದು ಬರುತ್ತೆ. ಓಕೆ, ಹಾಂ, ಪ್ರೈಮ್ ಬಾರೋವರ್ಸ್. ಯಾರಮ್ಮ? ಹಾಂ, ವಿಚ್ ಮ್ಯಾಮ್? ಡಿಡ್ ಶಿ ಡೂ ಇಟ್ ಆರ್ ಯು ಡೂ ಇಟ್? ಅವ್ರು ಮಾಡಿದ್ರೆ ಆಗಂತ. ಹಾಂ, ಆಯ್ತಪ್ಪ, ನಾನೇನು ಹೇಳಿಲ್ಲ ಕಣಮ್ಮ, ಅಷ್ಟೇ. ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ ಜೋಕಿಂಗ್ಲಿ, ಡೋಂಟ್ ವರಿ. ಓಕೆ, ಗೊತ್ತೇನಪ್ಪ, ಜಾಂಬಿ ಲೆಂಡಿಂಗ್ ಆಗ್ಬೋದು, ಯಾವಾಗ ಲೆಂಡಿಂಗ್ ಆಫ್ ಲೋನ್ಸ್ ಆಗ್ಬೋದು, ಮತ್ತು ಪ್ರೈಮ್ ಬ್ರೋವರ್ಸ್, ಸಬ್ ಪ್ರೈಮ್ ಬ್ರೋವರ್ಸ್, ಹೇರ್ ಕಟ್ ಆಗ್ಬೋದು. ಆಲ್ ಸಮ್ಸ್ ಯು ನೋ ಆಲ್ರೆಡಿ, ಬಟ್ ಸರ್ ಇದು ಪಾಯಿಂಟ್, ಇದು ಗ್ಯಾಪ್ ನೆಕ್ಕೊಳ್ಳಿ, ಆಯಿತಾ? ಸೊ ಅಟ್ ಲಾಸ್ಟ್ ವಿಲ್ ಡಿಸ್ಕಸ್ ಒಂದು ಹಾಫ್ ಆನ್ ಅವರ್ಗೆ ಮುಗಿಸ್ಬಿಡೋಣ. BOP ಬ್ರೇಕ್ ಬೇಕಾ? ಎನಿಬಡಿ ವಾಂಟ್ಸ್ ಬ್ರೇಕ್? ಇಡ್ಲಿನೂ ಕಲಿಸಿಲ್ಲ ಅನಿಸುತ್ತೆ, ಸ್ವಲ್ಪ ಇದೆ ಇಡ್ಲಿ, ಕಲಿಸ್ಬಿಡ್ತೀನಿ, ಆಮೇಲೆ ಹಾಕೊಂಡ್ಬಂದು ಹಾಕಿ. ಓಕೆ, ಇದರಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ಇದೀವಿ ಸರ್. ಮಲಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಫೈನ್. ಸೊ ಅಟ್ ಲಾಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ವಿಲ್ ಡಿಸ್ಕಸ್ ಇನ್ ಇಂಪಾರ್ಟೆಂಟ್ ಟರ್ಮ್ಸ್. ಗ್ಯಾಪ್ ನೆಕ್ಕೊಳ್ಳಿ. ಫಸ್ಟ್ ಕ್ವಶನ್ ಬರುತ್ತೆ, ಇದು ತುಂಬ ಕೇಳಿ ಬರೋಲ್ಲ. ವೆನ್ ಎ ಫಾರಿನರ್, ವೆನ್ ಎ US ಸಿಟಿಸನ್ಸ್, ಅರ್ಥ ಮಾಡ್ಕೊಳ್ಳಿ, ವೆನ್ ಎ US ಸಿಟಿಸನ್ಸ್ come to India to watch a cricket match. ಅದು ಇಂಪೋರ್ಟಾ ಎಕ್ಸ್ಪೋರ್ಟಾ? US citizen coming to India to watch a cricket match, import or export? ಪಕ್ಕಾ? ಕಾರ್ಡ್ ಅಲ್ಲಪ್ಪ, ಕ್ಯಾಪ್ನ ಇದೆಯಾ? ಇಂಪೋರ್ಟ್. ಏಕೆ ಇಂಪೋರ್ಟು? US citizen coming to India to watch a cricket match, what is it? ಕ್ಯಾಪ್ನ ಕೊಡಪ್ಪ. ದಿ ಶಾರ್ಟ್ ಟರ್ಮ್ ಈಸ್ ಇಂಡಿಯಾ ಅರ್ನಿಂಗ್ ಮನಿ ಈಸ್ ಎಕ್ಸ್ಪೋರ್ಟ್ಸ್. ಕರೆಕ್ಟಾ? ನಮ್ಗೆ ಅರ್ನ್ ಮಾಡಿದ್ರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಅದು ಗ್ಯಾಪ್ ತಗೊಬೇಕಾಗುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನಪ್ಪ? ಏನಪ್ಪ ಹಂಗಂದ್ರೆ BOP ಅಂತ ಹೇಳಿದ್ರೆ? ಆಮೇಲೆ Transaction between residents of the country and rest of the world. ಗ್ಯಾಪ್ ಕೊಡಪ್ಪ. ಎನಿ ಟ್ರಾನ್ಸಾಕ್ಷನ್ಸ್ ದಟ್ ಹ್ಯಾಪನ್ಸ್ ಬಿಟ್ವೀನ್ ದ resident of a country, a person residing in India with other country person. Okay, that is called as your balance of payment. Okay, na? That is recorded in the BOP. Okay, any transactions, it is a record of transactions. Okay, it is a record of transactions happen between residents of India with the rest of the world. Rest of the world. That is recorded in the balance of payments. Agreed? ಇಲ್ಲಿ ಬಂದಾಗ there are okay different accounts ಬರುತ್ತೆ. One thing is current account, current. Other thing is capital account. What are we getting current account? ಏನ್ ಬರುತ್ತೆ? ಟ್ರೇಡಿಂಗ್ ಇನ್ ವಿಸಿಬಲ್, ಇನ್ವಿಸಿಬಲ್, ಅಥವಾ ಟ್ರೇಡಿಂಗ್ ಇನ್ ಗೂಡ್ಸ್, ಗೊತ್ತಲ್ಲ? ಟ್ರೇಡಿಂಗ್ ಇನ್ ಗೂಡ್ಸ್, ಟ್ರೇಡಿಂಗ್ ಇನ್ ಸರ್ವಿಸಸ್, ದೆನ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಕರೆಕ್ಟ್ ಅಲ್ವಾ? ಅದರ್ ಥಿಂಗ್ಸ್ ಆಗ್ಬೋದು, ಅಥವಾ ಇನ್ಕಮ್ ಆಗ್ಬೋದು, ಇನ್ಕಮ್ಸ್ ಅಥವಾ ಫ್ಯಾಕ್ಟರ್ ಇನ್ಕಮ್ ಆಗ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ಯುವರ್ ಕರೆಂಟ್ ಅಕೌಂಟ್ ಆಫ್ BOP. ಗೊತ್ತಿದೆ ಅಲ್ವಾ?
ಇನ್ನು ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ ಪ್ರಾಫಿಟ್ಸ್, ಡಿವಿಡೆಂಡ್ಸ್, grants, remittances. So all these things are part of your current account. Okay, then we go to capital account. One thing is FDI, investment. FII. It is FDI and FII. ಮತ್ತೆ loans, correct? ಒಂದು sovereign borrowing and external commercial borrowing. ಯಾಕೆ ಇದೆಯಾ? sovereign borrowing SB and external commercial borrowing. then ಮತ್ತೆ ಏನು ಬರುತ್ತೆ? ಇನ್ನೊಂದು Banking capital. banking capital. ಯಾಕೆ ಬೇಕೊಳ್ಳಿ? one more thing is banking capital. So all these are the different things which are mentioned in the balance of payments. ಅರ್ಥ ಆಗ್ತಿಲ್ಲ? Any transaction which is happening between the resident of a country with respect to the world, it is called as the balance of payment transactions ಅಂತ ಕರಿತೀವಿ. ಅವ್ರ ಒಡೆ ಬಂದಾಗ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಟ್ರೇಡಿಂಗ್ ಇನ್ ಗೂಡ್ಸ್, ಸರ್ವಿಸಸ್ ಅಂಡ್ ಟ್ರಾನ್ಸ್ಫರ್ ಪೇಮೆಂಟ್ಸ್, ಇನ್ಕಮ್ ಆಗ್ಬೋದು, ಪ್ರಾಫಿಟ್, ಡಿವಿಡೆಂಡ್ಸ್ ಎಲ್ಲ ಬಂದಾಗ ದೇ ಆರ್ ಪಾರ್ಟ್ ಆಫ್ ಯುವರ್ ಕರೆಂಟ್ ಅಕೌಂಟ್. ಓಕೆ, ಎನಿಥಿಂಗ್ ರಿಗಾರ್ಡಿಂಗ್ ದ ಅಸೆಟ್ ಅಂಡ್ ಲಯಬಿಲಿಟಿ ಅಂತ ಬಂದಾಗ ಇಲ್ಲಿ ಬರುತ್ತೆ. ಓಕೆ, ಆರ್ ಪಾರ್ಟ್ ಆಫ್ ಯುವರ್ ಕ್ಯಾಪಿಟಲ್ ಅಕೌಂಟ್. FDI, FII ಆಗ್ಬೋದು, ಬಾರೋಯಿಂಗ್ಸ್ ಆಗ್ಬೋದು, ಮತ್ತೆ ಬ್ಯಾಂಕಿಂಗ್ ಕ್ಯಾಪಿಟಲ್ ಆಗ್ಬೋದು. ಆಲ್ ದೀಸ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ಯುವರ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಸಿಂಪಲ್ ನಂಬರ್ ನೋಡೋಣ. ಮೀನಿಂಗ್ ಆಫ್ ಇಂಪೋರ್ಟ್ ಏನಪ್ಪ? ಇಂಪೋರ್ಟ್ ಮೀನ್ಸ್ foreign currencies. Import ಅಂದ್ರೆ we are paying. ಕಾರ್ಡ್ ಸಿಂಪಲ್ ಹಾಕೋಬೇಡಪ್ಪ. ಒಂದು ಎರಡು ಡೋಂಟ್ ಕನ್ಫ್ಯೂಸ್ ಟು ಮಚ್. ಓಕೆನಾ? ಒಂದಿಗೆ ಅಪ್ ತಗೊಂಡು ಇಂಪೋರ್ಟ್ ಮೀನ್ಸ್ ಗೂಡ್ಸ್ ತರ ಬರೋದು ಇಂಡಿಯಾಗೆ. ಗೂಡ್ಸ್ ಕಮಿಂಗ್ ಟು ಇಂಡಿಯಾ ಅಂಡ್ ಮನಿ ಈಸ್ ಗೋಯಿಂಗ್ ಔಟ್ ಆಫ್ ಇಂಡಿಯಾ. ಅಗ್ರಿ ಮಾಡ್ತೀರಾ? ಈ ಡಾಲರ್ಸ್ ಎಲ್ಲ ಗ್ಯಾಪ್ ತಗೊಳ್ಕೋಬೇಡಿ, ಹಿಂಗೆ ಗ್ಯಾಪ್ ತಗೊಳ್ಳಿ ಸಾಕು. ಮನಿ ಈಸ್ ಗೋಯಿಂಗ್ ಔಟ್ ಆಫ್ ಇಂಡಿಯಾ, ಇಟ್ ಇಸ್ ಕಾಲ್ಡ್ as ಇಂಪೋರ್ಟ್. ಅಗ್ರಿಡಾ? ಕನ್ಫ್ಯೂರ್ ವೇಟ್ ಮಾಡ್ಕೊಳಪ್ಪ ಎಲ್ಲರೂ. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪೋರ್ಟ್ಸ್. ಕರೆಕ್ಟಾ? ಅಂದ್ರೆ ಗೂಡ್ಸ್ ಆರ್ ಗೋಯಿಂಗ್ ಔಟ್ ಆಫ್ ಇಂಡಿಯಾ ಅಂಡ್ ಮನಿ ಈಸ್ ಕಮಿಂಗ್ ಟು ಇಂಡಿಯಾ. ಅಗ್ರಿಡಾ? That is why we promote exports more. Okay, why? Because to earn money, generally to earn dollars. Correct? To earn dollars, we promote exports. Agreed alla? So gap dekodi. Next we have something called as trade balance. Andre ಏನಪ್ಪ? ಅರ್ಥ ಮಾಡ್ಕೊಳ್ಳಿ. Trade balance, it includes only trade in goods, not in services, not in any other things. ಅರ್ಥ ಆಗ್ತಿದೆಯಲ್ಲ? Trade balance, it includes only trade in goods, only trade in goods. ಇಲ್ಲೇ ಬರುತ್ತೆ ಟ್ರೇಡ್ ಡೆಫಿಸಿಟ್ ಅಂತ ಬರುತ್ತೆ. ಟ್ರೇಡ್ ಡೆಫಿಸಿಟ್ ಅಂಡ್ ಟ್ರೇಡ್ ಸರ್ಪ್ಲಸ್. ಗೊತ್ತಲ್ಲ? ಟ್ರೇಡ್ ಡೆಫಿಸಿಟ್ ಅಂತ ಹೇಳಿದ್ರೆ ಏನಪ್ಪ ಮೀನಿಂಗು? ಕನ್ನಡ ಮೀನ್ಸ್ ಐ ಇಂಪೋರ್ಟಿಂಗ್ ಮೋರ್ಸ್. ಇಂಪೋರ್ಟ್ ಈಸ್ ಮೋರ್ ದೆನ್ ದ ಎಕ್ಸ್ಪೋರ್ಟ್ಸ್. ಕರೆಕ್ಟಾ? ಇಲ್ಲಿ ಬಂದಾಗ ಎಕ್ಸ್ಪೋರ್ಟ್ ಈಸ್ ಮೋರ್ ದೆನ್ ದ ಇಂಪೋರ್ಟ್ಸ್. ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ವಾಟ್? ಓನ್ಲಿ ಗೂಡ್ಸ್. ಕ್ಯಾಪ್ ಮಾಡ್ಕೊಳ್ಳಿ. ಇಟ್ ಈಸ್ ಓನ್ಲಿ goods. Trade balance includes only the trade in goods only. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇನ್ನೇ ಬರ್ತಿದ್ರಲ್ಲಿ ಇದು ಎನಿ ಕನ್ಫ್ಯೂಷನ್ ದಿಸ್ ಒನ್? ಗ್ರಾಂಟ್ಸು ಐ ಥಿಂಕ್ ಏನು ಕನ್ಫ್ಯೂಷನ್ ಬೇಡ. ಕ್ವಶನ್ ಮತ್ತೆ ಕೇಳ್ತಾನೆ ಕೇಳ್ಬೇಕಾರೆ. ಇಸ್ ದ ಫಾಲೋಯಿಂಗ್ ಆರ್ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್. ಕ್ವಶನ್ ಕೇಳ್ತಾನೆ, ಗ್ಯಾಪ್ ಮಾಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ರೆಮಿಟಾನ್ಸಸ್ and the banking capital? Meaning ಏನಪ್ಪ? ಹೆಂಗೆ ಕ್ಯಾಪಿಟಲ್? ಹೇಳ್ರಪ್ಪ, ಯಾರಿಗೆ ಕೊಡೋದಮ್ಮ? ಅರ್ಥ ಮಾಡ್ಕೊಳಪ್ಪ. ಓಕೆ, ಇಂಡಿಯನ್. Okay, any person, Indian anybody, any Indian staying in USA is sending money to his family. Sending money to his family, that becomes remittances. Person staying in USA sending money to his family, that becomes remittances. ಅರ್ಥ ಆಗ್ತಿಲ್ಲ? That person is opening an account in SBI and depositing money in the SBI bank. It becomes your banking capital. Difference is this much. ಆಯ್ತಾ? Sending to his family, remittances, sending to or depositing in the banks, it becomes a banking capital. Agreed? Okay.
ಅರ್ಥ ಆಗ್ತೇನ್ರಪ್ಪ? ಅರ್ಥ ಆಗ್ಬೇಕು ಅನ್ಕೊಂತೀನಿ. ಅರ್ಥ ಆಗಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇದು ನಾನು ಹೇಳಿ 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 ನನಗಂತೂ ಗೊತ್ತಿಲ್ಲ ಕಣ್ರಪ್ಪ ಹೆಸರು ಆಗಿದೆ ಅದೆಲ್ಲ ಹೇಳಿ ಅಂತ. ಆಡೋಣಮ್ಮ ಹೆಸರು ಹೇಳಿ ಇವನಿಗೂ. ನಾನು ಹೇಳ್ತೇನೆ ಅಂತ ಐ ಆಮ್ ಸೇಯಿಂಗ್ ಮೈ ಪ್ರೊಫೆಷನ್ ಅಷ್ಟೇ. ನೀವು ಆನ್ಸರ್ ಹೇಳ್ತೀರಾ, ಕರೆಕ್ಟ್, ವೆರಿ ಗುಡ್. ನೀವು ಜಾಸ್ತಿ ಬೇಕು ನನಗಿನ್ನು, ಹಾಗೆ ಇನ್ನೂ ಇಂಪ್ರೂವ್ ಆಗಿ. ಓಕೆ, ಅದಕ್ಕೆಲ್ಲ ರೆಮಿಟಾನ್ಸಸ್ ಅಂಡ್ ಬ್ಯಾಂಕಿಂಗ್ ಕ್ಯಾಪಿಟಲ್ ಫ್ಯಾಮಿಲಿಗೆ ಅಥವಾ ಇದಕ್ಕೆ ಅಕೌಂಟಿಗೆ ಬರ್ತಾ ಇದೀವಿ. ಓಕೆ, ಸೊ ದೆನ್ ವಿ ಹ್ಯಾವ್ ಅಂಡ್ ದಿಸ್ ಇಸ್ ಇನ್ವೆಸ್ಟ್ಮೆಂಟ್ very very important. FDI and FPI or FII ಗ್ಯಾಪ್ ಮಾಡ್ಕೊಳ್ಳಿ. ಪಿ ಅಂತ ಹೇಳಿದ್ರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಡಿಫ್ರೆನ್ಸ್ ಎರಡಕ್ಕೂ. ಓಕೆ, ಇಲ್ಲಿ ಆಮೇಲೆ ಅದೇ ಡಿಫ್ರೆನ್ಸ್ ಆಮೇಲೆ ಆಮೇಲೆ ವಿಚ್ ಇಸ್ ಮೋರ್ ಸೆಕ್ಯೂರ್, ವಿಚ್ ಇಸ್ ಮೋರ್ ವರ್ಟೈಲ್. ಕ್ಯಾಪ್ಟನ್ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಎಲಾನ್ ಮಸ್ಕ್ ಇದಾನಪ್ಪ. ಎಲಾನ್ ಮಸ್ಕ್ ಈಸ್ ಕಮಿಂಗ್ ಟು ಇಂಡಿಯಾ, ಸೆಟಿಂಗ್ ಅಪ್ ಎ ಟೆಸ್ಲಾ ಫ್ಯಾಕ್ಟರಿ ಇನ್ ಇಂಡಿಯಾ, ಕಮಿಂಗ್ ವಿತ್ ಇಸ್ ಮನಿ ಅಲಾಂಗ್ ವಿತ್ ಇಸ್ ಟೆಕ್ನಾಲಜಿ ಎಲ್ಲ ತಗೊಂಬಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿ ಇಫ್ ಈಸ್ ಪ್ರೊಡ್ಯೂಸಿಂಗ್ ಕಾರ್ಸ್ ಹಿಯರ್ ಅಂಡ್ ಎಕ್ಸ್ಪೋರ್ಟಿಂಗ್ ಥಿಂಗ್ಸ್ ಆಗ್ಬೋದು, ಸೆಲ್ ಮಾಡ್ತಾರೆ ಅನ್ಕೊಡಿ, ಇಟ್ ಬಿಕಮ್ಸ್ ಯುವರ್ FDI. ಆಯ್ತಾ? ಎ ಪರ್ಸನ್ ಕಮಿಂಗ್ ವಿತ್ ಟೆಕ್ನಾಲಜಿ ಅಲಾಂಗ್ ವಿತ್ ಮನಿ, ಸೆಟ್ಟಿಂಗ್ ಅಪ್ ಫ್ಯಾಕ್ಟರಿ ಇನ್ ಇಂಡಿಯಾ, ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಎವ್ರಿಥಿಂಗ್ ಹಿಯರ್ ಅಲ್ವಾ, ದಟ್ ಬಿಕಮ್ಸ್ ಯುವರ್ FDI ಆಗುತ್ತೆ. ಆಯ್ತಾ? ಇಫ್ ಎಲಾನ್ ಮಸ್ಕ್ ಈಸ್ ಇನ್ವೆಸ್ಟಿಂಗ್ ಇನ್ ದ ಟಾಟಾ ಶೇರ್ಸ್ ಆರ್ ಮಹೇಂದ್ರ ಶೇರ್ಸ್ ಅಲ್ಲಿ ಅಂದ್ರೆ ಐ ಆಮ್ ಸೇಯಿಂಗ್ if he is investing in only shares ಅಥವಾ he is giving only money to the people, is mean company he is investing only money not technology. ಅರ್ಥ ಆಗ್ತಿದೆಯಲ್ಲ? if he is investing only money not technology anything, that is called as your FPI or FII. that is one difference. ಅರ್ಥ ಆಗ್ತಿದೆಯಲ್ಲ? ಇಲ್ಲಿಗೆ ಬಂದಾಗ ಟೆಕ್ನಾಲಜಿ ಅಲಾಂಗ್ ವಿತ್ ಮನಿ, ಸೆಟ್ಟಿಂಗ್ ಅಪ್ ಫ್ಯಾಕ್ಟ್ರಿ, ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಎವ್ರಿಥಿಂಗ್ ಏನು ಮಾಡ್ತಿದ್ದಾನೆ. ಇಲ್ಲಿ ಬಂದಾಗ he is only investing his money. ಆಯ್ತಾ? he invest in money, but if he get profit somewhere else ಅಲ್ವಾ, ಅಲ್ಲಿ ಹೋಗ್ತಾನೆ ಬೇಕಾದ್ರೆ ಹೋಗ್ಬಿಟ್ಟು he'll sell the shares here and he'll go to China. ಅದು ಕೂಡ ಆಗ್ತಾ ಇರುತ್ತೆ. ಮೀನ್ಸ್ FPI is volatile in nature. It is more volatile in nature. ಇಲ್ಲಿಗೆ ಬಂದಾಗ it is not so volatile ಅಥವಾ more of secure thing ಅನ್ಕೊಳ್ಳಿ. It is more of secure thing. FPI ಅಂತ ಬಂದಾಗ it is more of secure thing compared to FPI. ಆಯ್ತಾ? ಮತ್ತೆ ಒಂದು ಡಿಫರೆನ್ಸ್ ಬರುತ್ತೆ. ಸೊ FDI ಕಮ್ಸ್ ಟು ಓನ್ಲಿ ಲಿಸ್ಟೆಡ್ ಕಂಪನೀಸ್. ಟ್ರೂ ಆರ್ ಫಾಲ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಸ್ಟೆಡ್ ಕಂಪನಿ ಅಂಡ್ ಅನ್ಲಿಸ್ಟೆಡ್ ಕಂಪನೀಸ್? ಲಿಸ್ಟೆಡ್ ಕಂಪನಿ ಅಂಡ್ ಅನ್ಲಿಸ್ಟೆಡ್ ಕಂಪನಿ ಅಂದ್ರೇನು? listed company which is listed in the stock market ಅಷ್ಟೇ. ಅರ್ಥ ಆಗ್ತಿದೆಪ್ಪ? ಲಿಸ್ಟೆಡ್ ಕಂಪನಿ ಅಂತ ಹೇಳಿದ್ರೆ ಇಟ್ ಈಸ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಮಾರ್ಕೆಟ್. ಅರ್ಥ ಮಾಡ್ಕೊಳ್ಳಿ. FPI or FII it comes to only listed companies. ಅರ್ಥ ಆಗ್ತಿದ್ಯಾ? ಇಟ್ ಕಮ್ಸ್ ಟು ಲಿಸ್ಟೆಡ್ ಕಂಪನೀಸ್, ದಟ್ ಟು ಲೆಸ್ ದನ್ 10%. ಆರ್ ಗೆಟಿಂಗ್ ದಿಸ್? FPI or FII it comes to only listed companies, that to investment should be less than the 10%. ಆಯ್ತಾ? FDI ಅಂತ ಬಂದ್ರೆ ಇಟ್ ಕಮ್ಸ್ ಟು ಅನ್ಲಿಸ್ಟೆಡ್ ಕಂಪನೀಸ್ ಅಥವಾ listed company more than 10%. This also become FDI. Sorry. ಬೈಕ್ ಅಂತವ್ರೆ. ಆಯ್ತಾ? FPI and FDI ಡಿಫ್ರೆನ್ಸ್ ಇಲ್ಲಪ್ಪ?
Ownership should be less than 10%. Means Elon Musk should own less than 10% in Tata. ಅವಾಗಿದ್ರೆ ಮಾತ್ರ ಎಫ್ ಡಿ ಅಂತ ಕರೀತಾರೆ. ಇಫ್ ಯು ಓನ್ಸ್ ಮೋರ್ ದನ್ 10% ಇತ್ತು ಅಂತಂದ್ರೆ ಇಟ್ ಬಿಕಮ್ಸ್ ಎಫ್ ಡಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಎನಿ ಪರ್ಸೆಂಟೇಜ್ ತಗೊಳ್ಳಿ, ಈವನ್ ಇಫ್ ಈಸ್ ಇನ್ವೆಸ್ಟಿಂಗ್ 1%, 2%, 3%, ಎನಿ ಪರ್ಸೆಂಟ್ ಇನ್ ದ ಅನ್ಲಿಸ್ಟೆಡ್ ಕಂಪನೀಸ್ ಈಸ್ ಕಾಲ್ಡ್ ಎಫ್ ಡಿ ಎ ಓನ್ಲಿ. ಆಯ್ತಾ? ಎನಿ ಇನ್ವೆಸ್ಟ್ಮೆಂಟ್ ಕಮಿಂಗ್ ಟು ಅನ್ಲಿಸ್ಟೆಡ್ ಕಂಪನೀಸ್ ಈಸ್ ಎಫ್ ಡಿ ಎ ಓನ್ಲಿ. ಲಿಸ್ಟೆಡ್ ಕಂಪನೀಸ್ಗೆ ಮೋರ್ ದೆನ್ 10%. ಅರ್ಥ ಆಗ್ತಿಯಲ್ಲ? ಎಫ್ ಡಿ ಐ, ಎಫ್ ಪಿ ಐ, ಇಟ್ಸ್ ಫೈನ್. ಸೊ ನೆಕ್ಸ್ಟು ಇನ್ನೇನು ಬರುತ್ತೆ? ಬಾರೋಯಿಂಗ್ಸ್. ಇ ಸಿ ಬಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂತ ಏನು ಬರುತ್ತೆ ಹೇಳಿ? ಬಾರೋಯಿಂಗ್ ಬೈ ದ ಪ್ರೈವೇಟ್ ಇಂಡಿವಿಜುವಲ್ಸ್, ಕರೆಕ್ಟ್ ಅಲ್ಲ? ಬೈ ದ ಪ್ರೈವೇಟ್ ಕಂಪನೀಸ್. ಸಾವರಿನ್ ಬಾರೋಯಿಂಗ್ ಮೀನ್ಸ್ ಸಾವರಿನ್ ಬಾರೋಯಿಂಗ್ ಬೈ ದ government is borrowing. That is becomes the sovereign borrowing. External commercial borrowing by the private individuals or private companies. Okay, sovereign borrowing by the government. Athagtilla? These are the basics of BOP, balance of payments. ಅರ್ಥಾಗ್ತಿದಲ್ಲ? ಇದರಲ್ಲಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ there are different types of currency ಕೂಡ ಬರುತ್ತೆ. ಅದನ್ನ ನಾನು ಹೇಳ್ತೀನಿ. ಇನ್ನು ಹೇಳ್ಬೇಕಲ್ಲಿ ಯಾರು ಮಿಸ್ ಮಾಡೋದು? ನೆಕ್ಸ್ಟು ಕರೆಂಟ್ ಅಕೌಂಟ್ ಡೆಫಿಸಿಟ್. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅದ್ರ ಮೀನಿಂಗ್ ಏನಪ್ಪ? ಕರೆಕ್ಟ್ ಅಲ್ಲ? ಅಂದರೆ ಆಲ್ ದ ಕಾಂಪೊನೆಂಟ್ಸ್ ಆಫ್ ಕರೆಂಟ್ ಅಕೌಂಟ್. ಓಕೆ, ಆಲ್ ದ ಕಾಂಪೊನೆಂಟ್ ಆಫ್ ಕರೆಂಟ್ ಅಕೌಂಟ್ ಅಲ್ಲಿ ವಿ ಆರ್ ಇಂಪೋರ್ಟಿಂಗ್ ಮೋರ್, ಮೀನ್ಸ್ ವಿ ಆರ್ ಪೇಯಿಂಗ್ ಮೋರ್ ಮನಿ ಅಷ್ಟೇ. ಅದಾಗ್ತಿಲ್ಲ ಮೀನ್ಸ್ ವಿ ಆರ್ ಇಂಪೋರ್ಟಿಂಗ್ ಮೋರ್ ಗೂಡ್ಸ್. ಓಕೆ, ನಮ್ಮ ಸರ್ವಿಸ್ ಆಗ್ಬೋದು, ಗೂಡ್ಸ್ ಆಗ್ಬೋದು, ಎವ್ರಿಥಿಂಗ್ ಆಗ್ಬೋದು, ಎಲ್ಲ ಜಾಸ್ತಿ ಇಂಪೋರ್ಟ್ ಆಗ್ತಿದೆ ಎಕ್ಸ್ಪೋರ್ಟ್ಗಿನ್ನ. ದಟ್ ಇಸ್ ಮೀನಿಂಗ್ ಆಫ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಮಾಡ್ಕೊಳ್ಳಿ. ಜನರಲಿ ಅಲ್ವಾ ಬಿ ಒ ಪಿ ಶುಡ್ ಬಿ ಕೆಪ್ಟ್ ಆಸ್ ನ್ಯೂಟ್ರಲ್, ಕರೆಕ್ಟ್ ಅಲ್ಲ? ಬಿ ಒ ಪಿ ನ್ಯೂಟ್ರಲ್ ಆಗಿರ್ಬೇಕಾಗುತ್ತೆ. ಇಫ್ ಯು ಆರ್ ಗೆಟಿಂಗ್ ಡೆಫಿಸಿಟ್ ಇನ್ ಒನ್ ಪಾರ್ಟ್, ವಾಟ್ ಹ್ಯಾಪನ್ಸ್ ಅದರ್ ಪಾರ್ಟ್? ಕ್ಯಾಪಿಟಲ್ ಒಳಗಡೆ ಇರಬೇಕು. ಇಫ್ ದೇರ್ ಇಸ್ ಡೆಫಿಸಿಟ್ ಇನ್ ಕರೆಂಟ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದೇರ್ ಇನ್ ಕ್ಯಾಪಿಟಲ್ ಅಕೌಂಟ್? ಡೆಫಿಸಿಟ್ ಇರ್ಬೇಕಾ? ಇಲ್ಲಿ ಡೆಫಿಸಿಟ್ ಇದೆ ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದೇರ್ ಇನ್ ಕ್ಯಾಪಿಟಲ್ ಅಕೌಂಟ್? ಜಾಸ್ತಿ ಆಗುತ್ತೆ. ಬಟ್ ಸಪೋಸ್ ಇರ್ತದ ಕಮ್ಮಿ ಯೂಶಲಿ ಅರ್ಥ ಮಾಡ್ಕೊಳಪ್ಪ. ಇಟ್ ಶುಡ್ ಬಿ surplus. I am saying usually surplus ಇರಬೇಕಾಗುತ್ತೆ because we can balance these two things. ಆಯ್ತಾ? ಹಿಂಗೆ ಇರಬೇಕಲ್ವ? ಹಿಂಗೆ ಇರಬೇಕಾಗುತ್ತೆ. ಬಟ್ ಇದಲ್ಲ. ಅವಾಗ ಏನು ಮಾಡ್ತೀವಿ? ವಿ ಟೇಕ್ ಮೋರ್ ಲೋನ್ಸ್. ಅರ್ಥ ಆಗ್ತಿಲ್ಲ? ವಿ ಟೇಕ್ ಮೋರ್ ಲೋನ್ಸ್ ಅವಾಗ ತಗೊಂತೀವಿ. ಯೂಶಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್. ಹಂಗೆ ಜಾಸ್ತಿ ಆಗಬೇಕು. ವಿ ಪಿ 0 ಆಗ್ಬೇಕಂತ ಹೇಳಿದ್ರೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಟು ಡು ಇಸ್ ಯು ಹ್ಯಾವ್ ಟು ಟೇಕ್ ಮೋರ್ ಲೋನ್ಸ್ ಅಷ್ಟು ತಗೊಂಬೇಕಾದ್ರೆ. ಬಟ್ ಡೋಂಟ್ ವರಿ, ಕ್ವಶನ್ ಕೇಳಕ್ ಬರಲ್ಲ ಬಂದ್ರೆ, ಬಟ್ ಇದು ಗ್ಯಾಪ್ ಸಾಕಷ್ಟು ನಮಗೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ವಿಲ್ ಬಿ ಸಪ್ಲೈಡ್ ವಿತ್ ದ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್. ಬಿಕಾಸ್ ಯಾಕಂದ್ರೆ ಬಿ ಒ ಪಿ ನ್ಯೂಟ್ರಲ್ ಆಗಿರ್ಬೇಕಾಗಿರುತ್ತೆ. ಓಕೆನಾ? ಇಂಡಿಯಾದಲ್ಲಿ ಏನ್ ಇದೆಯಪ್ಪ ನಮಗೆ? ಡು ವಿ ಹ್ಯಾವ್ ಸರ್ಪ್ಲಸ್ ಆರ್ ಡೆಫಿಸಿಟ್? ಇಂಡಿಯಾದಲ್ಲಿ ಡೆಫಿಸಿಟ್ ಪಕ್ಕನಾ? ಗ್ಯಾಪ್ ನೆಕೊಳ್ಳಿ. ಇಂಡಿಯಾದಲ್ಲಿ ವಿ ಹ್ಯಾವ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಓಕೆ, ಕಮ್ಮಿ ಇರ್ತಾವಲ್ಲ ಇಂಡಿಯಾ ಸಪೋಸ್, ಬಿಕಾಸ್ ವಿ ಇಂಪೋರ್ಟ್ ಮೋರ್ ಗೂಡ್ಸ್. ಅದಾಗಲಿಲ್ಲ, ಅದಕ್ಕೆ ಗ್ಯಾಪ್ ನಿಲ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಒನ್ ಥಿಂಗ್ ಕಾಲ್ಡ್ ಎಸ್ ಕನ್ವರ್ಟಿಬಿಲಿಟಿ. ಕನ್ವರ್ಟಿಬಿಲಿಟಿ ಏನಂದ್ರೆ ಇದಕ್ಕಿಂತ ಮುಂಚೆ ಒಂದಕ್ಕೋಗೋಣ. ಟೈಪ್ಸ್ ಆಫ್ ಕರೆನ್ಸೀಸ್ ಇದಕ್ಕೆ ಹೋಗೋಣ. ಎಕ್ಸ್ಚೇಂಜ್ ರೇಟ್ಸ್ ಹೇಳ್ತೀರಾ? 3, 4 ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಬರೋದು. ಒನ್ ಥಿಂಗ್ ಈಸ್ ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಇದಕ್ಕಿಂತ ಮುಂಚೆ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ, ಅದಕ್ಕೆ ಫಸ್ಟ್ ಟೈಪ್ಸ್. ಒನ್ ಥಿಂಗ್ ಈಸ್ ಫಿಕ್ಸ್ಡ್, ಫಿಕ್ಸ್. ಸೆಕೆಂಡ್ ಒನ್ ಈಸ್ ಫ್ಲೋಟಿಂಗ್. ಥರ್ಡ್ ಒನ್ ಈಸ್ ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್. ಕರೆಕ್ಟಾ? ಗ್ಯಾಪ್ ಇದೆಯಲ್ಲ?
ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ರಿಜಿಮ್, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ರಿಜಿಮ್ ಅಂಡ್ ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ರಿಜಿಮ್. ಕರೆಕ್ಟ್ ಅಲ್ವಾ? ಫಿಕ್ಸ್ ಅಂತ ಹೇಳಿದ್ರೆ The exchange rate is fixed before the trade. ಕಾರ್ಡ್ ಒನ್ ಥಿಂಗ್ ಈಸ್ ಗೌರ್ಮೆಂಟ್ ಈಸ್ ಫಿಕ್ಸಿಂಗ್ ದ ಎಕ್ಸ್ಚೇಂಜ್ ರೇಟ್. ಗೌರ್ಮೆಂಟ್ ಫಿಕ್ಸ್ ಮಾಡ್ಬಿಡುತ್ತೆ. ಆಯ್ತಾ? ಅರ್ಲಿಯರ್ ವಿ ಯೂಸ್ ಟು ಫಾಲೋ ದಿಸ್ ಒನ್. ಫಾಲೋ ಮಾಡ್ತಿದ್ವಿ. ಮೀನ್ಸ್ ಇಲ್ಲಿ ಒಳಗಡೆ ಇಲ್ಲಿ ಎಕ್ಸ್ಚೇಂಜ್ ರೇಟ್ ವಿಲ್ ಬಿ ಫಿಕ್ಸ್ ಆಗಿರುತ್ತಿಲ್ಲ. ಎಕ್ಸ್ಚೇಂಜ್ ರೇಟ್ ದಿಸ್ ಒನ್ ನೋಡಿ ಅಂತ ಹೇಳಿದ್ರೆ Exchange rate fixed as per the favor or need to develop the nation. ಆಗಲ್ಲ. ಅಂದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಯಾವ ತರ ಅದೇ ಹೇಳಿ ಅಷ್ಟೇ. ಸೊ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಸಪ್ಲೈ ಅಲ್ವಾ, ಎಕ್ಸ್ಚೇಂಜ್ ರೇಟ್ ಈಸ್ ಫ್ಲಕ್ಚುಯೇಟೆಡ್. ಅರ್ಥ ಆಗ್ತಿಯಲ್ಲ? ಎಕ್ಸ್ಚೇಂಜ್ ರೇಟ್ ಈಸ್ ಫಿಕ್ಸ್ಡ್ ಬೈ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಥವಾ ಮಾರ್ಕೆಟ್ ಫ್ಯಾಕ್ಟರ್ಸ್ ಇಂದ ಫಿಕ್ಸ್ ಆಗುತ್ತೆ. ಅರ್ಥ ಆಗ್ತಿಯಲ್ಲ? ಇಲ್ಲಿಗೆ ಬಂದಾಗ ಇಟ್ ಈಸ್ ಲೆಫ್ಟ್ ಫ್ರೀ ಆಗಿರುತ್ತೆ ಇದು. ಓಕೆ, ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಅದ್ರ ಮೇಲೆ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗುತ್ತೆ. ಅರ್ಥ ಆಗ್ತಿಯಲ್ಲ? ಅರ್ಥ ಆಗ್ತಾ ಹೇಳ್ತಿರೋದು. ಇಲ್ಲಿಗೆ ಬಂದಾಗ ಫಿಕ್ಸ್ ಆಗಿರುತ್ತೆ, ಇಷ್ಟೇ ಫಿಕ್ಸ್ ಆಗಿರುತ್ತೆ. ಅರ್ಥ ಆಗ್ತಿಲ್ಲ? ಇನ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ರಿಜಿಮ್ ಅಂತ ಬಂದಾಗ ಇದು ಫಿಕ್ಸ್ ಆಗುತ್ತೆ, ಎಕ್ಸ್ಚೇಂಜ್ ರೇಟ್ ಇಷ್ಟೇ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಒಂದ್ಸಲ ಮೇಲೆ ಹೋಗುತ್ತೆ, ಕೆಳ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳ ಬರುತ್ತೆ, ಹೋಗ್ತಾ ಇರುತ್ತೆ. ಓಕೆನಾ? ಸೊ ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಯಾವಾಗಾದ್ರೂ ವಾಲಟೈಲ್ ಆದಾಗ ಕ್ಯಾಪ್ನ ಇಟ್ಕೊಳ್ಳಿ. ಯೂಶಲಿ ಫ್ಲೋಟಿಂಗ್ ಇರುತ್ತೆ. ಯೂಶಲಿ ಇಟ್ ಈಸ್ ಲೆಫ್ಟ್ ಟು ದ ಮಾರ್ಕೆಟ್ ಟು ಫಿಕ್ಸ್ ಇಟ್. ಬಟ್ ಇಫ್ ದೇರ್ ಇಸ್ ಅರ್ಥ ಆಗ್ತಿಲ್ಲ. ಯೂಶಲಿ ಇಟ್ ಇಸ್ ಲೆಫ್ಟ್ ಫ್ಲೋಟಿಂಗ್. ಬಟ್ ವೆನ್ ದೇರ್ ಇಸ್ ಟೂ ಮಚ್ ವಾಲಟಾಲಿಟಿ ಇತ್ತು ಅಂತ ಹೇಳಿದ್ರೆ ಅವಾಗ ಆರ್ ಬಿ ಐ ಅಥವಾ ಗವರ್ನಮೆಂಟ್ ವಿಲ್ ಇಂಟರ್ಫಿಯರ್. ವೆನ್ ದೇರ್ ಇಸ್ ಎ ಟೂ ಮಚ್ ವಾಲಟಾಲಿಟಿ ಇನ್ ದ ಎಕ್ಸ್ಚೇಂಜ್ ರೇಟ್ಸ್, ಅವಾಗ ಎಣಿಸ್ಕೊಂಡೆ ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀನಿ. ಅರ್ಥ ಆಗ್ತಿಲ್ಲ? ಫಿಕ್ಸ್ಡ್, ಫ್ಲೋಟಿಂಗ್ ಅಂಡ್ ಮ್ಯಾಚ್ಡ್. ಇಂಡಿಯಾ ಫಾಲೋಸ್ ದಿಸ್ ಒನ್, ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ರಿಜಿಮ್. ಅರ್ಥ ಆಗ್ತಿದೆಯಲ್ಲ? Then we have different types of exchange rates. One thing is nominal, other thing is real exchange rate, third one is nominal effective exchange rate, at last real effective exchange rate. This is also called as near and this is real. Very important topic. Okay, what is the meaning of nominal exchange rate? ಅನ್ನೋದೇನಪ್ಪ, ಬೇರೆ ಕಂಟ್ರಿ ಕಂಪೇರ್ ಮಾಡ್ಕೊಂಡು ಎಕ್ಸ್ಚೇಂಜ್ ರೇಟ್ ಫಿಕ್ಸ್ it is a rate at which Indian currency can be exchanged to other currency. Correct? It is a foreign currency value ಅಷ್ಟೇ. ಆಯ್ತಾ? ಇಟ್ ಡಿಪೆಂಡ್ಸ್ ಅಪಾನ್ ದ ಸಪ್ಲೈ ಅಂಡ್ ಡಿಮ್ಯಾಂಡ್. ಇಟ್ ಡಸ್ ನಾಟ್ ಟಾಕ್ ಅಬೌಟ್ ದ ಪರ್ಚೇಸಿಂಗ್ ಪವರ್ ಬಗ್ಗೆ ಮಾಡಕ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ಸಿ ಮತ್ತೆ ಮೋಸ್ಟ್ ಡಿಫಿಕಲ್ಟ್ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಇರೋ, ಅರ್ಥ ತುಂಬ ಕಷ್ಟ ಇದೆ ಅರ್ಥ ಅದಕ್ಕೆ. ಬಟ್ ನಮಗೆ ಅಂದ್ರೆ ಪಾಯಿಂಟ್ಸ್ ಕ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ನಾಮಿನಲ್ ಎಕ್ಸ್ಚೇಂಜ್ ಅಂತ ಬಂದಾಗ ಇಟ್ ಟಾಕ್ಸ್ ಅಬೌಟ್ ದ ಎಕ್ಸ್ಚೇಂಜ್ ಅಷ್ಟೇ. ಓಕೆ, ಇಂಡಿಯನ್ ರುಪೀಸು ಡಾಲರ್ಸ್ಗೆ ಏನು ವ್ಯಾಲ್ಯೂ ಇದೆ ಬಿಡುಕು ಅಂತ ಅದು ಗ್ಯಾಪ್ ಮಾಡ್ಕೊಳ್ಳಿ. ಆಯ್ತಾ? ವೆನ್ ಐ ಕಮ್ ಟು ರಿಯಲ್ ಅಲ್ವಾ, ಇಲ್ಲಿಗೆ ಬಂದಾಗ ಐ ಟಾಕ್ ಅಬೌಟ್ ಪರ್ಚೇಸಿಂಗ್ ಪವರ್. ಗ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ಐ ಟಾಕ್ ಅಬೌಟ್ ಪರ್ಚೇಸಿಂಗ್ ಪವರ್ ಆಫ್ ದಿ ಕರೆನ್ಸೀಸ್. ಅರ್ಥ ಆಗ್ತಿಲ್ಲ? ದಟ್ ಇಸ್ ಕಾಲ್ಡ್ ಎಸ್ ರಿಯಲ್ ಎಕ್ಸ್ಚೇಂಜ್ ರೇಟ್. ವಾಟ್ ಡಸ್ ದಿಸ್ 100 rupees can buy me in India and this can buy in USA? I'll compare both things. ಅರ್ಥ ಮಾಡ್ಕೊಳ್ಳಿ. if 100 rupees, for example $1 is equal to 100 rupees ಅನ್ಕೊಳ್ಳಿ. ಈಗ ಅನ್ಕೊಳ್ಳಿ, ಈಗ ಮುಂದೆ ಆಗುತ್ತೆ ಫ್ಯೂಚರ್ಲಿ ಅನ್ಕೊಳ್ಳಿ, ಇದೆ ಅನ್ಕೊಳ್ಳಿ ಈಗ. ಓಕೆ, ಸೊ ದಿಸ್ ಡಸ್ ನಾಟ್ ಮೀನ್ ದಟ್ ಇಫ್ ಐ ಸ್ಪೆಂಡ್ 1 rupee in India I have to spend 100 times more in USA. ಇದರ ಮೀನಿಂಗ್ ಅಲ್ಲ. ಎಕ್ಸ್ಟ್ರಾ ಬೇಕಾ ಅಥವಾ ಫಸ್ಟ್ ಹೋಗ್ಲಾ ಮುಂದಕ್ಕೆ? ಗೊತ್ತಿಲ್ಲ ನಮ್ಗಲ್ಲ, ಅದಕ್ಕೆ ಮುಂದೆ ಹೋಗ್ತಾರೆ ಫಸ್ಟ್ ಹೋಗ್ತಾರೆ ಅಂತ ಮಾಡ್ಕೊಳ್ಳಿ. $1 is equal to 100 rupees means it depends only on the demand and supply of the rupee or the dollars. Because ಡಾಲರ್ಸ್ ಕಮ್ಮಿ ಇದೆ ಮಾರ್ಕೆಟಲ್ಲಿ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅದಕ್ಕೆ ಬೆಲೆ ಜಾಸ್ತಿ ಇದೆ. ಕರೆಕ್ಟ್ ಅಲ್ವಾ? ಇಟ್ ಡಸ್ ನಾಟ್ ಮೀನ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ 100 times more in USA ಅಂತ ಅಲ್ಲ ಮೀನಿಂಗ್. ಓಕೆ, ಸೊ ಅದು ಯಾತ್ನ ಇಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಎಸ್ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ದಿ ಕರೆನ್ಸೀಸ್. ಅಲ್ಲಿ ಡನ್ ಮುಗಿತಲ್ಲಿಗೆ.
ಆಯ್ತಾ. ಸೊ ರಿಯಲ್ ಅಂತ ಬಂದಾಗ, ರಿಯಲ್ ಬಂದಾಗ ಐ ಟಾಕ್ ಅಬೌಟ್ ಪರ್ಚೇಸಿಂಗ್ ಪವರ್ ಆಫ್ ದ ಕರೆನ್ಸಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ $1 ಇಕ್ವಲ್ ಏನಪ್ಪ, ನಾವು 1 ರೂಪಾಯಿ ಎಷ್ಟು ಬೈ ಮಾಡ್ಬೋದು. ಹಾ ಅದೇ ಮೀನಿಂಗು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಯಾನ್ ಬೈ ಎ ಬರ್ಗರ್ ಇನ್ ಇಂಡಿಯಾ ಫಾರ್ ₹100, ಐ ಕ್ಯಾನ್ ಬೈ ಅ ಸೇಮ್ ಬರ್ಗರ್ ಇನ್ USA ಫಾರ್ $1. ಸೇಮ್ ಬೈ ಮಾಡ್ತೀವಿ ಅನ್ಕೊಳ್ಳಿ. I am spending ₹100 to buy a burger in India. I am spending the same amount of dollars, means $1 in USA to buy the same dollar, the same burger. That time we got as both currency at purchasing power parity ಅಂತ ಕರಿತೀನಿ. ಅಂದ್ರೆ ರಿಯಲ್ ಎಕ್ಸ್ಚೇಂಜ್ ರೇಟ್ ಇಸ್ ಈಕ್ವಲ್ ಟು 1. ಅರ್ಥ ಮಾಡ್ಕೊಳ್ಳಿ. ಪರ್ಚೇಸಿಂಗ್ ಪವರ್ ಆಫ್ ದಿ ಬೋತ್ ಕರೆನ್ಸೀಸ್ ಈಸ್ ಈಕ್ವಲ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ. ಪರ್ಚೇಸಿಂಗ್ ಪವರ್ ಆಫ್ ದಿ ಬೋತ್ ಕರೆನ್ಸೀಸ್ ಆರ್ ಸೇಮ್, 1 ಆಗಿದೆ ಅಂತ ಅಂದಾಗ ಪರ್ಚೇಸಿಂಗ್ ಪವರ್ ಈಸ್ ಅಟ್ ದ ಪ್ಯಾರಿಟಿ ಲೆವೆಲ್, ಎರಡು ಸೇಮ್ ಇದೆ ಅಂತ ಅನ್ಕೋಬೇಕಾಗುತ್ತೆ. ಆಯ್ತಾ, ಇಸ್ ದ ಮೀನಿಂಗ್ ಆಫ್ ಇಟ್. ಅರ್ಥ ಮಾಡ್ಕೊಳ್ಳಿ. ನಮ್ಮೇನಂತ ಬಂದಾಗ ಡಿಮ್ಯಾಂಡ್ ಸಪ್ಲೈ ಆಫ್ ದ ಕರೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿಗೆ ಬಂದಾಗ ವಿ ಟಾಕ್ ಅಬೌಟ್ ಪರ್ಚೇಸಿಂಗ್ ಪವರ್ ಆಫ್ ದ ಕರೆನ್ಸೀಸ್ ಬಗ್ಗೆ ಮಾತಾಡ್ತೀವಿ. ಆಯ್ತಾ, ಇಲ್ಲಿ ಮುಗೀತು. ನೆಕ್ಸ್ಟ್ ನೀರು ಕನ್ಫ್ಯೂಸಿಂಗ್ ಇರುತ್ತೆ. ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಂಡ್ಬಿಡಿ. ನೀವು ಡೋಂಟ್ ಟ್ರೈ ಟು ಬ್ಯಾಡ್ ಎನಿಥಿಂಗ್, ಕೀಪ್ ಇಟ್ ಸಿಂಪಲ್. ನೀರು ಅಂತ ಹೇಳಿದ್ರೆ ಅಮೌಂಟ್ ಆಫ್ ಡೊಮೆಸ್ಟಿಕ್ ರುಪೀಸ್ ಅಥವಾ ಡೊಮೆಸ್ಟಿಕ್ ಕರೆನ್ಸಿ. ಅರ್ಥ ಮಾಡ್ಕೊಳ್ಳಿ. ಅಮೌಂಟ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ರಿಕ್ವೈರ್ಡ್ ಟು ಬೈ ಎ ಬ್ಯಾಸ್ಕೆಟ್ ಆಫ್ ಫಾರಿನ್ ಕರೆನ್ಸೀಸ್. ಇಟ್ ಮೀನ್ ಡಾಲರ್ಸ್ ಆಗ್ಬೋದು, ಓಕೆ, ಯೂರೋ ಆಗ್ಬೋದು, ಪೌಂಡ್ಸ್ ಆಗ್ಬೋದು, ರೆನ್ಮಿ ಆಗ್ಬೋದು, ಜಪಾನೀಸ್ ಆಗ್ಬೋದು. ಸೊ ಅರ್ಥ ಕೇಳ್ತಿರೋದು, ದಿ ಅಮೌಂಟ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ರಿಕ್ವೈರ್ಡ್ ಟು ಬೈ ಅ ಬ್ಯಾಸ್ಕೆಟ್ ಆಫ್ ಫಾರಿನ್ ಕರೆನ್ಸೀಸ್ ಡಿಪೆಂಡಿಂಗ್ ಅಪಾನ್ ದೇರ್ ಟ್ರೇಡ್ ವಿತ್ ಇಂಡಿಯಾ, ಡಿಪೆಂಡಿಂಗ್ ಅಪಾನ್ ದೇರ್ percentage of trade with India. That is called as NIR. ಆಯ್ತಾ. Okay. So amount of domestic currency required to buy the basket of foreign currencies weighted to the percentage of trade with India. ವೇಯಿ ಮಾಡ್ತೀನಿ ಟ್ರೇಡ್ ಎಷ್ಟಾಗುತ್ತೆ ಅಂತ. ಬಿಕಾಸ್ ವಿ ಟ್ರೇಡ್ ಮೋರ್ ವಿತ್ USA. ಐ ವಿಲ್ ಪುಟ್ ಮೋರ್ ವೇಟೇಜ್ ಫಾರ್ ದಟ್ ಕರೆನ್ಸಿಗೆ. ದಟ್ಸ್ ದ ಮೀನಿಂಗ್ ಆಫ್ ಇಟ್. ಅರ್ಥ ಆಗ್ತಿದೆಯಲ್ಲ. ನೀರ್ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ರಿಕ್ವೈರ್ಡ್ ಟು ಬೈ ಅ ಬ್ಯಾಸ್ಕೆಟ್ ಆಫ್ ಅದರ್ ಕರೆನ್ಸೀಸ್ ಆರ್ ಫಾರಿನ್ ಕರೆನ್ಸೀಸ್ weighted to its trade with India. Okay. So if I adjust near to inflation, ನಿಮ್ಗೆ ಗೊತ್ತಲ್ವಾ ನಾವೇಂತ ಬಂದ ಇಟ್ ಈಸ್ ಇನ್ಫ್ಲೇಷನ್ ಇನ್ಕ್ಲೂಡ್ ಆಗಿರ್ತಾರೆ ಅಲ್ಲಿ. ಇಫ್ ಐ ಅಡ್ಜಸ್ಟ್ ಟು ಇನ್ಫ್ಲೇಷನ್ ಮಾಡ್ಕೊಂಡ್ರೆ ಇಟ್ ಬಿಕಮ್ಸ್ ರೇರ್ ಆಗುತ್ತೆ. ಮೀನ್ಸ್ ರೇರಿಗೆ ಬಂದಾಗ ಐ ಟಾಕ್ ಅಬೌಟ್ ಗುಡ್ಸ್ ಬೈ ಮಾಡ್ತೀನಿ. ಅರ್ಥ ಇದೆಯಾ. ಇಲ್ಲಿ ಏನಲ್ಲ, ಇಲ್ಲಿ ಬಂದಾಗ ನಾವೇನಂತ ಬಂದ್ರೆ ಇಟ್ ಟಾಕ್ ಅಬೌಟ್ ಓನ್ಲಿ ಸಪ್ಲೈ ಆಫ್ ರುಪೀಸ್ ಆರ್ ಡಾಲರ್ಸ್ ಅರ್ವೇ ಮಾಡುತ್ತೆ. ರೇಲ್ ಅಂತ ಬಂದಾಗ ಐ ಟಾಕ್ ಅಬೌಟ್ ಗುಡ್ಸ್ ಬೈ ಮಾಡ್ತೀನಿ. ಇಲ್ಲೋಗೆ ಆಗುತ್ತೆ. ರೇಲ್ ಅಂತ ಬಂದಾಗ ಐ ಟಾಕ್ ಅಬೌಟ್ ದ amount of domestic goods required to buy the basket of foreign goods. Amount of domestic goods required to buy a amount of basket of foreign goods. That is the meaning of real effective exchange rate. ಅಥವಾ near adjusted to inflation. Near adjusted to inflation is called as REIR. ಅರ್ಥ ಆಗ್ತಿದೆಯಲ್ಲ. near adjusted to inflation is called as a REIR. Okay, so these things are very important. Okay, nominal effective exchange rate, okay, real effective exchange rate, very very important. Gap nekkoli. Okay. Then appreciation, depreciation, revaluation and devaluation. Then Tobin tax, then hard currency, then soft currency, hard currency, then heated currency. ಹೇಳ್ತೀರಾ ಮೀನಿಂಗ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ? ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಇಷ್ಟೇ ತಪ್ಪ.
ಇಷ್ಟಾಗಿದೆ. ಇದರಲ್ಲಿ ವಿಚ್ ಇಸ್ ಎಕ್ಸಾಂಪಲ್ ಫಾರ್ ಅಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್? 90 is $1 is equals to 90 is appreciation. ಅಪ್ರಿಸಿಯೇಷನ್ ಕಾರ್ಡ್ ಅಲ್ವಾ? ದಿಸ್ ಇಸ್ ಕಾಲ್ಡ್ ಎಸ್ ಕರೆನ್ಸಿ ಅಪ್ರಿಸಿಯೇಷನ್ ಅಂತ ಕರಿತೀವಿ. ಅಂದರೆ ರುಪೀ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಳ್ಳಿ, ಅರ್ಥ ಆಗ್ತಿಲ್ಲ, ರುಪೀಸ್ ಸ್ಟ್ರಾಂಗ್ ಆಗಿದೆ. ಓಕೆ, ಇಲ್ಲಿಗೆ ಬಂದಾಗ ಇಟ್ ಇಸ್ ಕಾಲ್ಡ್ ಎಸ್ ರುಪಿ ಡಿಪ್ರಿಸಿಯೇಷನ್ಸ್. ರೈಟ್ ನಾವು ಹ್ಯಾವ್ ಟು ಪೇ ಮೋರ್ ರುಪೀಸ್ ಟು ಗೆಟ್ $1. ಅರ್ಥ ಆಗ್ತಿಲ್ಲ, ಅಂದರೆ ರುಪಿ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಅರ್ಥ ಆಗ್ತಿಲ್ಲ, ಅಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್. ಓಕೆ, ಸಿ ಅರ್ಥ ಮಾಡ್ಕೊಳ್ಳಿ, ದೀಸ್ ಅಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್ ಹ್ಯಾಪನ್ಸ್ ಇನ್ ವಿಚ್ ಕೈಂಡ್ ಆಫ್ ರಿಜಿಮ್? ಇಟ್ ಹ್ಯಾಪನ್ಸ್ ಇನ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ರಿಜಿಮ್. ಕರೆಕ್ಟ್ ಅಲ್ವಾ? ಅಲ್ಲಾಗುತ್ತೀವೆಲ್ಲ ಆಗ್ಬೇಕಾದ್ರೆ ಅಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್ ಹ್ಯಾಪನ್ಸ್ ಇನ್ ಎ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ರಿಜಿಮ್. ಓಕೆ, ಸೊ ಅಪ್ರಿಸಿಯೇಷನ್ ಅಂತ ಅಂದ್ರೆ ಮೈ ಕರೆನ್ಸಿ ಅಥವಾ ರುಪಿ ಕರೆನ್ಸಿ ಈಸ್ ಗೆಟಿಂಗ್ ಸ್ಟ್ರೆಂಥನ್ಡ್ ಅಗೇನ್ಸ್ಟ್ ಡಾಲರ್ಸ್. ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ರುಪಿ ಈಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಅಗೇನ್ಸ್ಟ್ ಡಾಲರ್ಸ್. ದಟ್ ಇಸ್ ಕಾಲ್ಡ್ ಡಿಪ್ರಿಸಿಯೇಷನ್. ಆಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ರಿವ್ಯಾಲ್ಯೂಯೇಷನ್ ಅಂಡ್ ಡಿವ್ಯಾಲ್ಯೂಯೇಷನ್. ಅದು ಡಿವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಅಥವಾ ಕೊಡಪ್ಪ. ಡಿಪ್ರಿಸಿಯೇಷನ್ ಡನ್ ಬೈ ದ ಗೌರ್ಮೆಂಟ್, ದಟ್ ಇಸ್ ಕಾಲ್ಡ್ ಎಸ್ ಡಿಪ್ರಿಸಿಯೇಷನ್. ಸಾರಿ ಡಿವ್ಯಾಲ್ಯೂಯೇಷನ್. ಆಯ್ತಾ? ಡಿಪ್ರಿಸಿಯೇಷನ್ ಡನ್ ಬೈ ದ ಗೌರ್ಮೆಂಟ್, ದಟ್ ಇಸ್ ಕಾಲ್ಡ್ ಎಸ್ ಡಿವ್ಯಾಲ್ಯೂಯೇಷನ್. ಆಯ್ತಾ? ಮೀನ್ಸ್ ದೇ ಆರ್ ಲೋವರಿಂಗ್ their currency value. Example, China. So they lower their currency value, that is called as devaluation. ಆಯ್ತಾ? ಅಪ್ರಿಸಿಯೇಷನ್ ಡನ್ ಬೈ ದಿ ಗೌರ್ಮೆಂಟ್ ಇಸ್ ಕಾಲ್ಡ್ as revaluation. ಅರ್ಥ ಆಗ್ತಿದೆಯಲ್ಲ? ಡಿಪ್ರಿಸಿಯೇಷನ್ ಡನ್ ಬೈ ದ ಗೌರ್ಮೆಂಟ್ ಇಸ್ ಕಾಲ್ಡ್ as devaluation. Appreciation done by the government is called as revaluation. Okay, so why do they devalue the currency? Captain ideyala, depreciation of a currency leads to increasing of exports. Correct? Appreciation will reduce the imports. Sorry, ಏನಾಗುತ್ತೆ? ಕರೆಕ್ಟಾಗಿ ಹೇಳಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಕೇಳ್ತದೆ ಅಷ್ಟೇ. ಕರೆನ್ಸಿ ಅಪ್ರಿಸಿಯೇಷನ್ ಏನಾಗುತ್ತಪ್ಪ? ವಾಟ್ ಹ್ಯಾಪನ್ಸ್ ಟು ಇಂಪೋರ್ಟ್ಸ್ and exports? ಏನಾಗುತ್ತೆ? ಕರೆನ್ಸಿ ಇಸ್ ಅಪ್ರಿಷಿಯೇಟಿಂಗ್. ಶೋರಾ? ಇಂಪೋರ್ಟ್ ಜಾಸ್ತಿ ಆಗುತ್ತೆ ಕಮ್ಮಿ? ಕರೆನ್ಸಿ ಡಿಪ್ರಿಸಿಯೇಷನ್ ಏನಾಗುತ್ತೆ? ಗ್ಯಾಪ್ ಬೇಕೊಡಪ್ಪ. ಇಫ್ ಕರೆನ್ಸಿ ಡಿಪ್ರಿಷಿಯೇಟಿಂಗ್ ಅಂತ ಏನಪ್ಪ, $1 is equal to 100 rupees ಇತ್ತು, ಇಲ್ಲಿಗೆ 90 rupees ಆಯಿತು, ಇಲ್ಲಿಗೆ $1 is equal to 110 rupees ಆಯಿತು. ಕರೆಕ್ಟಾ? ಮೀನಿಂಗ್ ಕರೆಕ್ಟ್ ಆಗಿದೆಯಾ? ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ಸೊ ಎ US ಪರ್ಸನ್ ಈಸ್ ಬೈಯಿಂಗ್ ಗುಡ್ಸ್ ಫ್ರಮ್ ಇಂಡಿಯಾ, ಬೈ ಮಾಡ್ತೇನೆ ಗೂಡ್ಸ್ನ. ಓಕೆ, ಅರ್ಲಿಯರ್ ಯೂಸ್ ಟು ಪೇ $1 ಅಂಡ್ ಯೂಸ್ ಟು ಗೆಟ್ಸ್ 100 rupees ವರ್ತ್ ಆಫ್ ಗೂಡ್ಸ್. ಅಷ್ಟು ಸಿಕ್ಸ್ ಗೂಡ್ಸ್ ಅವನಿಗೆ. ಬಟ್ ರೈಟ್ ನೌ he is getting 110 rupees of goods because of depreciation ಇಂದ. ಅರ್ಥ ಆಗ್ತಿ ಹೇಳ್ತಿರೋದು? ಅದಕ್ಕೆ ಏನಾಗುತ್ತೆ? ಎಕ್ಸ್ಪೋರ್ಟ್ಸ್ ವಿಲ್ ಇನ್ಕ್ರೀಸ್ ತಾನೆ. ಮೀನ್ಸ್ ದಿಸ್ ಪರ್ಸನ್ ವಿಲ್ ಟ್ರೈ ಟು ಬೈ ಮೋರ್ ಗೂಡ್ಸ್ ಫ್ರಮ್ ಇಂಡಿಯಾ. ದಟ್ ಟೈಮ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಪ್ರಿಸಿಯೇಷನ್ ವಿಲ್ ಪ್ರಮೋಟ್ ಮೋರ್ ಎಕ್ಸ್ಪೋರ್ಟ್ಸ್. ಬಟ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಹ್ಯಾಪನ್ಸ್ ಟು ಇಂಪೋರ್ಟ್ ಏನಾಗುತ್ತೆ ಅವಾಗ? ಕಮ್ಮಿ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. ಅರ್ಲಿಯರ್ ಸಿ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಐ ಶುಡ್ ಥಿಂಕ್ ಫ್ರಮ್ ದಟ್ ಆ್ಯಂಗಲ್. US ಇಂದ ಇಂಪೋರ್ಟ್ ಅಂದರೆ ನಾವು ಇಂಪೋರ್ಟ್ ಮಾಡ್ಕೊಂಡಿರೋದು, ಐ ಶುಡ್ ಲುಕ್ ಫ್ರಮ್ ಮೈ ಆ್ಯಂಗಲ್. ಮೀನ್ಸ್ ಅರ್ಲಿಯರ್ ಐ ಯೂಸ್ ಟು ಪೇ 100 rupees ಟು ಗೆಟ್ $1 ಮಾಡ್ತಿದ್ದೆ. ರೈಟ್ ನೌ ಐ ಶುಡ್ ಪೇ $110 ಟು ಗೆಟ್ ದಟ್ ಮಚ್ ಅಮೌಂಟ್ ಆಫ್ ಗೂಡ್ಸ್. ಅಂದರೆ ಐ ಆಮ್ ಪೇಯಿಂಗ್ ಮೋರ್ ಬಿಲ್ ತಾನೇ ಈಗ. ಮೀನ್ಸ್ ಮೈ ಇಂಪೋರ್ಟ್ ವಿಲ್ ಇನ್ಕ್ರೀಸ್. ಕರೆಕ್ಟ್ ಅಲ್ಲ? ಎ ಕಂಟ್ರೀಸ್ ಇಂಪೋರ್ಟ್ ವಿಲ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಓಕೆ, ಮೀನ್ಸ್ import bill will increase, so that time import may come down. ಅರ್ಥ ಆಗ್ತಿಲ್ಲ? ಡಿಪ್ರಿಸಿಯೇಷನ್ ಮೀನ್ಸ್ ಇಟ್ ಪ್ರಮೋಟ್ಸ್ ಎಕ್ಸ್ಪೋರ್ಟ್ಸ್. ಕನ್ಫ್ಯೂಸ್ ಇದೆಯಾ ಇದು ಕಡೆ? ಹೌದಪ್ಪ, ಯಾವುದು? ಇಂಪೋರ್ಟಾ? ಹಾಂ, ಕಮ್ಮಿ ಆಗುತ್ತೆ. ಬಿಕಾಸ್ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತಲ್ವಾ? ಹಾಂ, ಜಾಸ್ತಿ ಆಗುತ್ತೆ. ನಾನು ಹೇಳಿದ್ನಾ?
ನಿದ್ದೆ ಕಾರ್ಡ್ ಆಗಿಲ್ಲ ಅನ್ಸುತ್ತೆ, ಕಿವಿ ನೀರೋಟಾಗಿದೆ ಅನ್ಸುತ್ತೆ. ಓಕೆ ಸಾರಿ, ಮತ್ತೆ ಬರೋಣ ಈಗ. ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾನಪ್ಪ, ಇಲ್ಲಿ ಕನ್ಫ್ಯೂಷನ್ ಆಗ್ತಾನೆ, ಇಲ್ಲಿ ಕನ್ಫ್ಯೂಷನ್ ಇಲ್ಲ ನಿಮಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಪೋರ್ಟಿಗೆ ಐ ಶುಡ್ ಲುಕ್ ಫ್ರಮ್ ಮೈ ಆಂಗಲ್ ನೋಡ್ಬೇಕಾಗುತ್ತೆ. ಐ ಶುಡ್ ಪೇ ನಾವು ₹110 ಟು ಗೆಟ್ $1 ಆಫ್ ಗೂಡ್ಸ್, ಕರೆಕ್ಟಾ? ಅಟ್ ದ ಟೈಮಲ್ಲಿ ಮೈ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತಾನೆ. ಐ ಶುಡ್ ಪೇ ಮೋರ್ ರುಪೀಸ್ ನಾವು, ಅಂದ್ರೆ ಇಟ್ ಮೇ ರಿಡ್ಯೂಸ್ ಇಂಪೋರ್ಟ್ಸ್ ಅಲ್ವಾ, ಆಯ್ತಲ್ಲ? ಎಕ್ಸ್ಪೋರ್ಟ್ಸ್ ವಿಲ್ ಇನ್ಕ್ರೀಸ್, ಇಂಪೋರ್ಟ್ಸ್ ವಿಲ್ ಕಮ್ ಡೌನ್, ಆಯ್ತಾ? ದಿಸ್ ದ ಮೀನಿಂಗ್ ಆಫ್ ಅಪ್ರಿಸಿಯೇಷನ್, ಡಿಪ್ರಿಸಿಯೇಷನ್. ಡಿವ್ಯಾಲ್ಯೂಯೇಷನ್ ಅಂದ್ರೆ ಡಿಪ್ರಿಸಿಯೇಷನ್ ಡನ್ ಬೈ ದ ಗೌರ್ಮೆಂಟ್, ಕರೆಕ್ಟಲ್ಲ? ಅದು ಜ್ಞಾಪನ ಇಟ್ಕೊಳ್ಳಿ. ನೆಕ್ಸ್ಟ್ ವಿ ಹ್ಯಾವ್ ಟೋಬಿನ್ ಟ್ಯಾಕ್ಸ್. ಅಂದ್ರೇನು? ಟ್ಯಾಕ್ಸ್ ಇಂಪೋಸ್ ಅತ್ತ ಎಕ್ಸ್ಚೇಂಜ್ ರೇಟ್ ಮಾಡಬೇಕಾದ್ರೆ, ಅಂದ್ರೆ ಇಫ್ ಯು ಆರ್ ಎಕ್ಸ್ಚೇಂಜಿಂಗ್ ಕರೆನ್ಸಿ ಅಲ್ವಾ, ಅಟ್ ದ ಟೈಮ್ ವಿಲ್ ಇಂಪೋಸ್ ಸಮ್ ಟ್ಯಾಕ್ಸ್, ದಟ್ ಇಸ್ ಕಾಲ್ಡ್ ಎಸ್ ಟೋಬಿನ್ ಟ್ಯಾಕ್ಸ್. ಓಕೆ, when you are exchange ಮಾಡ್ಕೊಬೇಕಾದ್ರೆ will impose some tax, that is called as Tobin tax. Then we have hard currency. ಅಂದ್ರೆ ಏನಪ್ಪ ಹಾರ್ಡ್ ಕರೆನ್ಸಿ ಅಂತ ಹೇಳಿದ್ರೆ? ಹಾರ್ಡ್ ಕರೆನ್ಸಿ ಈಸಿ ಎಕ್ಸ್ಚೇಂಜ್ ಆಗೋದಿಲ್ಲ. ನೋ, ದಿ ಕರೆನ್ಸಿ ವಿಚ್ ಹ್ಯಾಸ್ ಮೋರ್ ಡಿಮ್ಯಾಂಡ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ದಟ್ ಇಸ್ ಕಾಲ್ಡ್ ಎಸ್ ಹಾರ್ಡ್ ಕರೆನ್ಸಿ. ಎಕ್ಸಾಂಪಲ್ ಈಸ್ ಯುವರ್ ಡಾಲರ್ಸ್. ಏನಪ್ಪ? ಡಾಲರ್ ಎಕ್ಸಾಂಪಲ್. The currency which has high demand in the international market, that is called as hard currency. Soft andre less demand ಅಷ್ಟೇ. Example is your rupees. Okay, hard currency ಅಂತ ಹೇಳಿದ್ರೆ currency which has high demand in the international market. Next we have hot currency. ಅಂದ್ರೆ ಏನಪ್ಪ? ಆಮೇಲೆ ವೆರಿ ಗುಡ್. ಸೊ ಸಿ, ಹಾರ್ಡ್ ಕರೆನ್ಸಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಹಾರ್ಡ್ ಕರೆನ್ಸಿ ಮೀನ್ಸ್ ಡಾಲರ್ಸ್ ಇದೆಯಲ್ಲ, ಇಫ್ ಹಾರ್ಡ್ ಕರೆನ್ಸಿ ಈಸ್ ಕಮಿಂಗ್ ಟು ಇಂಡಿಯಾ ಅಂಡ್ ಎಕ್ಸಿಟಿಂಗ್ ಕ್ವಿಕ್ಲಿ, ಹಾರ್ಡ್ ಕರೆನ್ಸಿ ಕಮಿಂಗ್ ಟು ಕಂಟ್ರಿ ಅಂಡ್ ಲಿವಿಂಗ್ ವೆರಿ ಕ್ವಿಕ್ಲಿ, ದಟ್ ಇಸ್ ಕಾಲ್ಡ್ ಎಸ್ ಹಾರ್ಡ್ ಕರೆನ್ಸಿ. ಓಕೆ, ಇಟ್ ಈಸ್ ಕಮಿಂಗ್ ಅಂಡ್ ಎಕ್ಸಿಟಿಂಗ್. ಓಕೆ, ಇನ್ಕಮ್ ಹಂಗ್ ಔಟ್ಕಮ್ ಹಿಂಗೆ ಆಗ್ತಿದೆ. ಓಕೆ, ದಟ್ ಇಸ್ ಕಾಲ್ಡ್ ಎಸ್ ಯುವರ್ ಹಾರ್ಡ್ ಕರೆನ್ಸಿ. Hard currency coming to India quickly and leaving India quickly, that becomes hard currency. Aita? So because of these things happening, because of hard currency coming to India and leaving alva, rupees will get heated up. Means rupees value idella ಮೇಲೆ ಆಗುತ್ತೆ, ಕೆಳ ಬರ್ತಿರುತ್ತೆ. That is called as heated currency. Domestic currency gets heated up because of this hard currency coming to market and exiting the market. That is called as your heated currency. ಅರ್ಥ ಆಗ್ತಿದೆಯಲ್ಲ? heated currency. Okay, Tobin tax, hard currency, soft currency, hard currency and heated currency. Okay, so last ಗೆ very very important is your forex. very very important. ಏನಿದೆ forex ಅಲ್ಲಿ ಹೇಳ್ತೀರಾ? ನಿಮ್ಗೆ ಗೊತ್ತಿರೋದು ಅನ್ಕೊಂತೀನಿ. what are the components of forex? What are the components of foreign exchange reserves? Gold, SDR, Gold, SDR. SDR, then ಅದು ಟ್ರಾನ್ಸ್ಫರ್ ಪೊಸಿಷನ್. ಆಮೇಲೆ ಕ್ಯಾಶ್ ಇರುತ್ತಾ? Do we have rupees in the forex ಇರುತ್ತಾ? Do we have rupees in forex? Rupees. Do we have USA bonds ಇರುತ್ತಾ? ಇಬೋದಲ್ವಾ? ಅರ್ಥ ಮಾಡ್ಕೊಳ್ಳಿ. ಫಾರೆಕ್ಸ್ ಅಂತ ಬಂದಾಗ ವಿ ಹ್ಯಾವ್ ಕ್ಯಾಶ್, ಗೋಲ್ಡ್, SDR.
ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂಡ್ RTP, ರಿವರ್ಸ್ ಟ್ರಾನ್ಶೆ ಪೊಸಿಷನ್. Okay, reverse transit position. So all these are part of your forex. ಆಯ್ತಾ? Is it fine? So RTP, reverse transit position, RTP, SDR, okay, then cash ಮತ್ತೆ gold. All these are part of your forex. ನನಗೆ ಕ್ವಶನ್ ಆಗುತ್ತೆ, SDR ಅಂತ ಹೇಳಿದ್ರೇನು, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳಿದ್ರೇನು, ದೆನ್ RTP ಅಂತ ಹೇಳಿದ್ರೇನು, ಕ್ವಶನ್ಸ್ ಆಗ್ತವೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ವರ್ಕ್ ಮಾಡ್ಕೊಳ್ಳಿ, SDR ಅಂಡ್ RTP. ಆಯ್ತಂದ್ರಪ್ಪ? RTP and SDR. Any doubts? ಇದರ ಆನ್ಲೈನ್ ಅಲ್ಲಿ ಇದೀವಿ ಸರ್. ಏನಾ? ಏನಪ್ಪ? ಇದು ಬರುತ್ತಲ್ಲ SDRಗೆ ಅಥವಾ RTP ಬಂದಾಗ ಕೋಟಾಸ್ ಕೊಡ್ತಾರೆ IMF ಇಂದ. ಹೌ ಮಚ್ ವಿ ಕಾಂಟ್ರಿಬ್ಯೂಟ್ ಟು ದ ಎಕಾನಮಿಗಲ್ಲ, ವರ್ಲ್ಡ್ ಎಕಾನಮಿಲಿ ಎಷ್ಟು ಎಕಾನಮಿಕ್ ಕಾಂಟ್ರಿಬ್ಯೂಷನ್ ಇದೆ, ಡಿಪೆಂಡಿಂಗ್ ಅಪಾನ್ ದ ಓಪನ್ನೆಸ್ ಆಗ್ಬೋದು, ಕಂಟ್ರೀಸ್ GDP ಆಗ್ಬೋದು, ಅದ್ರ ಮೇಲೆ ಆಗ್ಬಿಟ್ಟು ಒಂದು ಕೋಟಾ ಕೊಡ್ತಾರೆ IMF ಅಲ್ಲಿ. ದಟ್ ಮಚ್ ಓನರ್ಶಿಪ್ ವಿ ಕ್ಯಾನ್ ಓನ್ ಇನ್ IMF ಅಲ್ಲಿ. ವೋಟಿಂಗ್ ಪವರ್ ಅಷ್ಟೇ ಇರುತ್ತೆ ನಮಗೆ, ಡಿಪೆಂಡಿಂಗ್ ಅಪಾನ್ ದ ಆಲ್ ದೀಸ್ ಫ್ಯಾಕ್ಟರ್ಸ್ ಮೇಲೆ ಕೊಡ್ತಾರೆ. ಐ ಥಿಂಕ್ ದೇರ್ ಆರ್ 4 ಫ್ಯಾಕ್ಟರ್ಸ್ ಇದೆ ಅನಿಸುತ್ತೆ. ಒಂದು ಓಪನ್ನೆಸ್ ಇರುತ್ತೆ, GDP ಕಾಂಟ್ರಿಬ್ಯೂಷನ್ ಇರುತ್ತೆ, ಸಮಥಿಂಗ್ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶೂರ್, ನನ್ನ ಕಡೆ ಯಾವ್ದು ಮಾತ್ರ ಅದು. ಅಟ್ಲೀಸ್ಟ್ ದೇರ್ ಆರ್ 4 ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಅಪಾನ್ ದ ಕೋಟಾ ಈಸ್ ಫಿಕ್ಸ್ಡ್. ಓಕೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೋಟಾ ಸಿಸ್ಟಮ್ ಅಂತ ಹೇಳಿದ್ರೆ. ಅದೇ ಕೋಟಾ ಅಂತ ಹೇಳ್ತೀವಿ, ಅಲ್ಲಿಗೆ ಲಿಂಕ್ ಆಗುತ್ತೆ. ಇವತ್ತು RTP ಅಂತ ಹೇಳಿದ್ರೆ ಅಲ್ಲೇ ಲಿಂಕ್ ಆದದ್ದು. ಇಫ್ ದ ಕಂಟ್ರಿ ಹ್ಯಾಸ್ ಮೋರ್ ಕೋಟಾ ಇದ್ರೆ ದೇ ವಿಲ್ ಗೆಟ್ ಮೋರ್ ವೋಟಿಂಗ್ ಪವರ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಗೆಟ್ ಮೋರ್ RTP ಆಲ್ಸೋ. ಓಕೆ, ಅದು ಕ್ವಶನ್ ಆಗುತ್ತೆ. ಮತ್ತೆ ಯಾರಿದ್ದೇನಪ್ಪ? ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಕರೆನ್ಸಿ, ಫೋರೆಕ್ಸ್. ಮತ್ತೊಂದು ಬಿಟ್ಟೆ, ಕನ್ವರ್ಟಿಬಿಲಿಟಿ. ಏನಂಗಂದ್ರೆ ಕನ್ವರ್ಟಿಂಗ್ ಒನ್ ಕರೆನ್ಸಿ ಟು ಅದರ್ ಕರೆನ್ಸಿ, ಡಾಲರ್ಸ್ ಟು ರುಪೀಸ್, ರುಪೀಸ್ ಟು ಡಾಲರ್ಸ್. ಕರೆಕ್ಟ್ ಅಲ್ವಾ? ಇಂಡಿಯಾದಲ್ಲಿ ಡು ವಿ ಹ್ಯಾವ್ ಫುಲ್ ಕನ್ವರ್ಟಿಬಿಲಿಟಿ ಇದೆಯಾ? ಇಂಡಿಯಾದಲ್ಲಿ ಡು ವಿ ಹ್ಯಾವ್ ಫುಲ್ ಕನ್ವರ್ಟಿಬಿಲಿಟಿ ಆಫ್ ಕ್ಯಾಪಿಟಲ್ ಅಕೌಂಟ್ ಆರ್ ಕರೆಂಟ್ ಅಕೌಂಟ್? ಕ್ಯಾಪಿಟಲ್ ಇದೆಯಲ್ಲ, ಕರೆಂಟ್ ಅಕೌಂಟ್ ಈಸ್ ಫುಲ್ಲಿ ಕನ್ವರ್ಟಿಬಲ್ ಬಟ್ ನಾಟ್ ದ ಕ್ಯಾಪಿಟಲ್ ಅಕೌಂಟ್. ಓಕೆ, ಬಟ್ do you think all the items of current account are fully convertible? ಮತ್ತೆ Gold. ಕರೆಕ್ಟ್ ಅಲ್ವಾ? ಗೋಲ್ಡ್ ಅಂತ ಬಂದಾಗ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸಿ, ಅರ್ಥ ಮಾಡ್ಕೊಂಡು, ಡಿಪೆಂಡಿಂಗ್ ಅಪಾನ್ ದ ಸ್ಟೇಟ್ಮೆಂಟ್ ಆನ್ಸರ್ ವೇರೀಸ್. ಆಲ್ ದ ಐಟಮ್ಸ್ ಆಫ್ ದಿ ಕರೆಂಟ್ ಅಕೌಂಟ್ ಆರ್ ಫುಲ್ಲಿ ಕನ್ವರ್ಟಿಬಲ್ ಅಟ್ ಆಲ್ ಟೈಮ್ ಅಂತ ಕೊಟ್ಟಾಗ ರಾಂಗ್ ಆಗುತ್ತೆ. ಇಫ್ ದ ಕ್ವಶನ್ ಇಸ್ ಜನರಲ್ ಆಗಿ ತಂದ್ಕೊಳ್ಳಿ, ಇಂಡಿಯಾ ಹ್ಯಾಸ್ ಫುಲ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಿಬಿಲಿಟಿ, ಟ್ರೂ ಆರ್ ಫಾಲ್ಸ್? ಇಟ್ ಇಸ್ ಟ್ರೂ, ಫುಲ್ ಆಗುತ್ತೆ. ಅಥವಾ ಇನ್ ಅದರ್ ವೇ ವಾಟ್ ಹಿ ಮೇ ಆಸ್ಕ್ ಈಸ್, ಕ್ಯಾಪಿಟಲ್ ಅಕೌಂಟ್ ಇನ್ ಇಂಡಿಯಾ ಈಸ್ ಫುಲ್ಲಿ ಕನ್ವರ್ಟಿಬಲ್? ಇಲ್ಲ, ಅಪ್ ಟು ಸರ್ಟನ್ ಲಿಮಿಟ್. ಟ್ರೂ ಅಲ್ಲ? ಸಾತ ಹೇಳ್ತಲ್ಲ, ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಯುವರ್ ಆನ್ಸರ್ ವೇರೀಸ್. ಈವನ್ ಕ್ಯಾಪಿಟಲ್ ಅಕೌಂಟ್ ಈಸ್ ಫುಲ್ಲಿ ಕನ್ವರ್ಟಿಬಲ್ ಬಟ್ ಅಪ್ ಟು ಸರ್ಟನ್ ಲಿಮಿಟ್, ಅಪ್ ಟು 500 ರೂಪಾಯಿ ಅನ್ಕೊಡಿ, ಸುಮ್ಮನೆ ಹೇಳ್ತಾರೆ. ಆ ಥರ ಕ್ವಶನ್ ಮೇಲೆ ಆನ್ಸರ್ ವೇರಿ ಆಗ್ತಾ ಇರುತ್ತೆ. ಸೊ ರೀಡ್ ದ ಕ್ವಶನ್ಸ್ ಫುಲ್ ಪ್ರಾಪರ್ಲಿ ಆ್ಯಂಡ್ ಕಂಪ್ಲೀಟ್ಲಿ. ಇಟ್ಸ್ ಫೈನ್. ಅರ್ಥ ಆಗ್ತಿದ್ದಿಲ್ಲ? ಇನ್ನು ಮಿಕ್ಕಿರೋದನ್ನ ವೆನ್ ಎವರ್ ವಿ ಗೆಟ್ ಟೈಮ್ ಇಲ್ಲಿ ಮುಗಿಸ್ಕೊಂತ ಹೋಗೋಣ. ಏನಪ್ಪ? ಹೇಳ್ತೇನಪ್ಪ? ಎನಿ ಡೌಟ್ಸ್ ಆನ್ಲೈನ್ ಸ್ಟೂಡೆಂಟ್ಸ್? ಇಲ್ಲ ಸರ್. ಓಕೆ, ಡೋಂಟ್ ವರಿ. ಅಪ್ಲಿಕೇಶನ್ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಅಪ್ಲೈ ಮಾಡಿವ್ರ ಮತ್ತೊಂದು ಟ್ರೈ ಮಾಡಿ.
ಆಗಿದ್ರೆ ಹೇಳ್ರಪ್ಪ ಒಂದ್ಸಲ ಇನ್ಫಾರ್ಮ್ ಮಾಡಿ ಒಂದ್ಸಲ ಆದರೆ ನಿತ್ಯ ಅಪ್ಲೈ ಮಾಡಿ ಟ್ರೈ ಮಾಡಿ, ಆಗಿಲ್ಲ ಮತ್ತೆ ಇನ್ಫಾರ್ಮ್ ಮಾಡಿ ನೋಡೋಣ ಏನಾಗ್ತಿದೆ ಅಂತ. ಇದ್ರೆ ಮತ್ತೆ ಒಂದು ಅಪ್ಲೈ ಮಾಡ್ತೀನಿ ನಿಮ್ಗೆ, ಬೇಕಾದ್ರೆ ಚೆಕ್ ಮಾಡಿ ಹೆಂಗಾಗ್ತಿದೆ ಅಂತ. ಓಕೆ ಸರ್. Okay, sir. ಓಕೆ 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 ಫೈನ್, ಸಿ ಯು ಗೈಸ್. ಮತ್ತೆ Thank you, ನಾಳೆ sir. ಪ್ರಾಬಿಟ್ ರಜೆ ಇರ್ಬೋದು ನಿಮಗೆ, ಕರೆಂಟ್ ಅಫೇರ್ಸ್ ಕ್ಲಾಸು ಸ್ವಲ್ಪ ನಂಗೆ ವರ್ಕ್ ಇದೆ. ಫ್ರೈಡೆ ಮತ್ತೆ ಇರುತ್ತೆ, ಕಂಟಿನ್ಯೂಸ್ ಹಾಕೋಣ. ಓಕೆ, ಸಮ್ಟೈಮ್ಸ್ Okay, ಡಿಕೆಟ್ sir. 2 ಅವರ್ಸ್ ಅಂತ ಕರೆಂಟ್ ಅಫೇರ್ಸ್ದು ಜಾಸ್ತಿ ಇದೆ, ಮುಗಿಸ್ಬೇಕು ಬೇಗ ಬೇಗ. ಓಕೆ ಫೈನ್, ಓಕೆ ಗೈಸ್.